ಬಸವ ಗುರು ಎನ್ನ ಕರಸ್ಥಲದಲ್ಲಿ ಗದ ಆದಿಯನರು ತೋರಿದ ಕಾರಣವಾಗಿ ಗುಹೇಶ್ವರ ಲಿಂಗದ ನಿಲುವ ನಿನ್ನಿಂದ ನರಿದೆ ಕಾಣ ಬಸವ ನಿನ್ನಿಂದ ನರಿದೆ ಕಾಣ ಎತ್ತೆತ್ತ ನೋಡಿ ದೊಡತ್ತ ಬಸವಣ್ಣನೆಂಬ ಬಳ್ಳಿಯೋ ಬಸವಣ್ಣನೆಂಬ ಬಳ್ಳಿಯೋ ಗುಹೇಶ್ವರ ಲಿಂಗದ ನಿಲುವ ನಿನ್ನಿಂದಲರಿದೆ ನಾಗೆ ಗುಹೇಶ್ವರ ಲಿಂಗದ ನಿಲುವ ನಿನ್ನಿಂದಲರಿದೆ ನಾಗೆ ಈ ಲೋಕಾದಿ ಲೋಕಂಗಳೆಲ್ಲವೂ ಎನ್ನ ಮುಖದಲ್ಲೇ ಕಿಂಚಿತ್ತೋ ಬಸವ ಎನ್ನ ಮುಖದಲ್ಲೇ ಕಿಂಚಿತ್ತೋ ಎತ್ತೆತ್ತ ನೋಡಿ ದೊಡತ್ತ ಬಸವಣ್ಣನೆಂಬ ಬಳ್ಳಿಯೋ ಬಸವಣ್ಣನೆಂಬ ಬಳ್ಳಿಯೋ ಆ ಬಳ್ಳಿಯ ಹಿಡಿದೆತ್ತಿದೊಡೆ ಲಿಂಗವೆಂಬ ಚಲು ಆ ಬಳ್ಳಿಯ ಹಿಡಿದೆತ್ತಿದೊಡೆ ಲಿಂಗವೆಂಬ ಚಲು ಆ ಲಿಂಗವೆಂಬ ಚಲವ ಹಿಡಿದೆತ್ತಿದೊಡ ಭಕ್ತಿರ ಸಮಯವಾಯಿತಯ್ಯ ಭಕ್ತಿರ ಸಮಯವಾಯಿತಯ್ಯ ಎತ್ತೆತ್ತ ನೋಡಿ ದೊಡತ್ತ ಬಸವಣ್ಣನೆಂಬ ಬಳ್ಳಿಯೋ ಬಸವಣ್ಣನೆಂಬ ಬಳ್ಳಿಯೋ ಬಸವಣ್ಣನೆಂಬ ಬಳ್ಳಿಯೋ ಶಿವಸಾಯ ನಮಃ ಪಾರ್ವತಿಪದೇ ಶಿವ ಹರ ಹರ ಮಹಾದೇವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಜಯ ಶ್ರೀ 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 ಮೌನ ಮಲ್ಲಿಕಾರ್ಜುನ ಶಿವಯೋಗೀಶ್ವರ ಮಹಾರಾಜ ಕಿ ಜಯ ಶ್ರೀ 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 ಗೌರಿ ಶಂಕರ ಶಿವಾಚಾರ್ಯ ಸ್ವಾಮಿ ಮಹಾರಾಜ ಕಿ जय सकल साधु संत महाराज की जय जय मंगलम जय नमः पार्वतीपते शिव हर हर महादेव ಇವತ್ತಿನ ದಾಸೋಹ ಸೇವೆಯನ್ನ ಶ್ರೀ ಶಿವಲಿಂಗಪ್ಪ ಕಮತ್ರವರ ಪರವಾಗಿ ಶ್ರೀ ರವೀಂದ್ರನಾಥ ಕಮತ್ರವರು ಸರ್ವಪೂಜ್ಯರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇನ್ನು ಮುಂದೆ ಪೂಜ್ಯರ ಶಿವ ಸಾಂಬಜೇ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಮೌನ ಮಲ್ಲಿಕಾರ್ಜುನೇಶ್ವರ ಮಹಾರಾಜ ಕಿ ಗೌರಿ ಶಂಕರ ಶಿವಾಚಾರ್ಯ ಮಹಾರಾಜ ಕಿ ಬಾಲಲೀಲ ಮಹಂತ ಶಿವಯೋಗೀಶ್ವರ ಮಹಾರಾಜ ಕಿ ಆನಂದ ಗುರುಕುಮಾರೇಶ್ವರ ಮಹಾರಾಜ ಕಿ ಗುರು ಪುತ್ತರಾಜೇಶ್ವರ ಮಹಾರಾಜ ಕಿ ಶಿವ ಸಾಂಬಜೇ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ. ಶ್ರೀ ಗುರುಭ್ಯೋ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗ,
ಶ್ರತಿಯಂತು ಜಂಗಮ. ಆರಂಭದಲ್ಲಿ 12ನೇ ಶತಮಾನದ ವಿಭೂತಿ ಪುರುಷ ಮಹಾಮಾನವತಾವಾದಿ, ಸರ್ವರಿಗೂ ಸಮಾನತೆಯನ್ನೇ ಕಲ್ಪಿಸಿಕೊಟ್ಟಿರುವಂಥ ಬಸವಾದಿ ಶಿವಶರಣರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣೆಂದು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಎಡೆಯೂರಿನ ಒಡೆಯ ತೋಟದ ಸಿದ್ಧಲಿಂಗ ಯೋಗೀಶ್ವರರ ನಿರ್ವಿಕಲ್ಪ ಸಮಾಧಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪನಾಚಾರ್ಯರು, ಶ್ರೀಮದ್ ವೀರಶೈವ ಶಿವಯೋಗ ಮಂದಿರದ ಪೋಷಕರೂ ಆಗಿರುವ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಅಪ್ಪಂಗಡವರ ಅಡಿದಾವರಿಗಳಿಗೆ ಮಡಿಯಿಂದಲೇ ಶರಣಾಗಿ, ಪುರಾಣದ ಚರಿತ್ರ ನಾಯಕರು, ಗಣಮಹಿಮರು, ಶಿವಯೋಗದ ಸಾಮ್ರಾಜ್ಯದ ಧೀಮಂತ ದೊರೆಗಳಾಗಿರುವಂಥ, ವೈರಾಗ್ಯದ ಮೇರು ಪರ್ವತವೇ ಆಗಿರುವಂಥ ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗೀಶ್ವರರ ಪುಣ್ಯ ಪವಿತ್ರವಾದ ದಿವ್ಯ ಚರಣಾರವಿಂದಗಳಿಗೆ ದಂಡವತ್ಸ ಪ್ರಣಾಮಗಳನ್ನು ಸಮರ್ಪಿಸಿ, ಅಧಿಕ ಮಾಸದ ನಿಮಿತ್ತವಾಗಿ 48 ದಿನಗಳ ಪರ್ಯಂತರವಾಗಿ ಮೌನ ಅನುಷ್ಠಾನವನ್ನು ಲೋಕ ಕಲ್ಯಾಣಕ್ಕಾಗಿ ಕೈಗೊಂಡು ನಿತ್ಯದಲ್ಲೂ ಈ ಪುಣ್ಯ ಪುರಾಣದ ಪುಣ್ಯ ಪರಿಸರದಲ್ಲಿ ವೇದಿಕೆ ಮೇಲೆ ವಿರಾಜಮಾನಗೊಂಡು ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡುವುದರ ಜೊತೆಗೆ ತಮ್ಮ ಆಶೀರ್ವಚನವನ್ನು ದಯಪಾಲಿಸಲು ವೇದಿಕೆ ಮೇಲೆ ವಿರಾಜಮಾನಗೊಂಡಿರುವಂಥ ಜಮಖಂಡಿಯ ಕಲ್ಯಾಣ ಮಠದ ಷಡಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ ಮಹಾಸ್ವಾಮಿಗಳವರ ಪರಮ ಪವಿತ್ರವಾದ ದಿವ್ಯ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಸುಕ್ಷೇತ್ರ ಮಮದಾಪುರದ ವಿರಕ್ತ ಮಠದ ಒಡೆಯರು, ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗದರ್ಶಕರು, ಅನಂತ ರೋಗಿಗಳಿಗೆ ಬದುಕುವ ಭರವಸೆಯನ್ನು ನೀಡಿ ತಮ್ಮ ಲಿಂಗಹಸ್ತದಿಂದಲೇ ಎದುರಿಗೆ ಬರುವ ರೋಗಿಯ ರೋಗವನ್ನು ಗುರುತಿಸಿ ಜೀವನದಲ್ಲಿ ಭರವಸೆಯನ್ನೇ ಕಳೆದುಕೊಂಡ ಭಕ್ತನ ಬದುಕಿಗೆ ಬದುಕುವ ಭರವಸೆಯನ್ನು ನೀಡಿ ತಮ್ಮ ಸಮಗ್ರವಾದ ಬದುಕನ್ನೇ ಸಮಾಜಕ್ಕಾಗಿ ಸಮರ್ಪಣೆಯನ್ನು ಮಾಡಿರುವಂಥ ಮಾತೃ ಹೃದಯಿ ಎನ್ನ ಉಸಿರಿನ ಒಡೆಯನೂ ಆಗಿರುವಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮೌನ ಮಲ್ಲಿಕಾರ್ಜುನ ಶಿವಯೋಗೀಶ್ವರರ ಪರಮ ಪವಿತ್ರವಾದ ಬಸವ ಪಾದಗಳನ್ನು ಸದಾವಕಾಲೆಯನ್ನು ಮಸ್ತಕದ ಮೇಲೆ ಹೊತ್ತುಕೊಂಡು ಹಿಂದಿನ ದಾಸೋಹದ ಸೇವಾ ಕೈಂಕರ್ಯವನ್ನು ವಹಿಸಿಕೊಂಡಿರುವಂಥ ಕಮತಾಳ ಬಂಧುಗಳೇ, ಈ ಅಪ್ಪನ ಮಹಾಪುರಾಣದಲ್ಲಿ ಒಂದು ದಿನವೂ ತಪ್ಪದ ಹಾಗೆ ತಮ್ಮ ಸಂಗೀತದ ಸ್ವರಗಳನ್ನು ಗುರುಪಾದಕ್ಕೆ ಸಮರ್ಪಣೆಯನ್ನು ಮಾಡುತ್ತಲೇ ಬಂದಿರುವಂಥ ಆತ್ಮೀಯರಾದ ಮುತ್ತುರಾಜ್ ಹರಸೂರವರೇ, ಆ ಸಂಗೀತಕ್ಕೆ ತಬಲಾವಾದಕರಾಗಿ ಗುರುಶೈಲಿಯಲ್ಲಿ ನಿರತರಾಗಿರುವಂಥ ಆಶ್ರಮದ ಹಿರಿಯ ಗುರುಬಂಧುಗಳಾಗಿರುವ ಶ್ರೀ ಚಂದ್ರಸ್ವಾಮಿ ಬಣ್ಣಿಮಟ್ಟಿಯವರೇ, ಯಾವತ್ತೂ ಈ ಪುಣ್ಯಾತ್ಮನ ಪುಣ್ಯ ಪುರಾಣದ ಮಂಗಲದ ಅಂಗಳದಲ್ಲಿ ಸರಿಯಾದ ಸಮಯಕ್ಕೆ ಮೃತಿಕಾ ನಂದಿಯನ್ನು ಪೂಜಿಸುವುದರ ಮೂಲಕವಾಗಿ ಗುರುಗಳ ಆಜ್ಞೆಯನ್ನು ಪಾಲಿಸುತ್ತಲೇ ಬಂದಿರುವಂಥ ಶ್ರೀಮಠದ ಭಕ್ತರೊಂದವೇ, ತಾಯಂದ್ರೇ, ಬ್ರಹ್ಮಾಭಿಮಾನಿಗಳೇ, ಶಿವನ ಸಂತಾನ ಶ್ರೇಷ್ಠರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನ ಜ್ಯೋತಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ
ಶಿವ ಸಾಂಬದೇ ನಮ ಪಾರ್ವತ ಶಿವ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಗುರುಕುಮಾರೇಶ್ವರ ಮಹಾರಾಜ ಕಿ ಮೌನ ಮಲ್ಲಿನಾಥೇಶ್ವರ ಮಹಾರಾಜ ಕಿ ಶಿವ ಸಾಂಬದೇ ನಮ ವ್ಯಾವನೊಂದು ಮಲಬ ಹೊಡೆದು ಹಿಡಿತಂದರೆ ಸಲುವ ಹಾಗಕ್ಕೆ ಬೆಲೆಗೈವರೆಯ ನೆಲನಾಳುವ ದೊರೆಹನಗಂದರೆ ಒಂದಡಿಕೆಗೂ ಕುಂಬರು ನೋಡ ಮೊಲಗಿಂತ ಕರಕಷ್ಟ ನರಣ ಭಾಗ್ಯ ಸೆಲೆ ನಂಬು ಕೂಡಲ ಸಂಗಮದೇವ. ವ್ಯಾದ ಅಂತಂದ್ರೆ ಬೇಟೆಗಾರ ಅಂತ. ಆತ ನಿತ್ಯದಲ್ಲೂ ಕೂಡ ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಅರಣ್ಯಕ್ಕೆ ಹೋಗ್ತಾ ಇದ್ದ. ಅಡವಿಯಲ್ಲಿ ಸಿಗುವಂತ ಪ್ರಾಣಿಗಳನ್ನ ಬೇಟೆಯನ್ನ ಆಡ್ತಾ ಇದ್ದ. ಬೇಟೆಯನ್ನ ಆಡಿ ತಂದು ಅದನ್ನ ಕೊಂದು ಸಂತಿ ಒಳಗೆ ಮಾರ್ತಿದ್ದಂತೆ. ನಮ್ಮ ಜನಗಳು ಹೆಂಗ ಅಂತಂದ್ರೆ, ಯಾವ್ದಾದ್ರು ಮನುಷ್ಯ ತೀರಿಕೊಂಡ ಅಂತಂದ್ರ ಮಣ್ಣು ಕೊಟ್ಟು ಬಂದು ಹೊರಗು ಜಳಕ ಮಾಡಿ ಒಳಗೆ ಬರ್ತಾರೆ. ಅದು ನೇಮ. ಕೆಲವರು ಪ್ರಾಣಿಗಳನ್ನ ಹೊರಗೆ ತಿಂದು ಜಳಕ ಮಾಡಲು ಹೊರಗೆ ಬರ್ತಾರೆ. ನಾ ಹೇಳಕತ್ತಿದ್ದು ತಿನ್ನೋರು ಸುದ್ದಿ. ಭಗವಂತನ ಸೃಷ್ಟಿ ಒಳಗೆ ಹಣ್ಣು, ಹಾಲು, ಹೈನು ಇದೆಲ್ಲವನ್ನು ಕೊಟ್ಟಿದ್ದರೂ ಸಹಿತ ಕೆಲವರು ಪ್ರಾಣಿಗಳನ್ನು ಭಕ್ಷಿಸುತ್ತಲಿದ್ದಾರೆ ಇಂದಿಗೂ ಸಹಿತ. ಅರಣ್ಯದೊಳಗಿರುವಂಥ ಆ ಮೊಲಗಳನ್ನು ತಂದು ಕೊಂದು ಸಂತಿಯಲ್ಲಿ ನೇತಾಕಿದ್ದಂತೆ ಮಾರಾಟಕ್ಕಿಟ್ಟಿದ್ದ. ಯಾರು ಅದನ್ನ ತಿನ್ನುತ್ತಾರೆಯೋ ಅವರು ಬೆಲೆ ಕಟ್ತಿದ್ರಂತೆ. ಹೆಂಗಪ್ಪ ಯಜಮಾನ ಮೊಲ ಸತ್ತಿದ್ದು ₹1000 ಯಜಮಾನ್ರ ಅಂತ ಮರ ಕತ್ಯ ಭಾಳ ಆಗತ್ತಲ್ಲ ಅಂದ್ರೆ, ಇಲ್ರಿ ಮೊಲನ ಸಿಗುವಲ್ಲ ಈಗ ಅರಣ್ಯದಾಗ ಅಂತ ಇವ ಅಂದ. ಸ್ವಲ್ಪ ಕಡಿಮೆ ಮಾಡು. ₹1000 ಅಂತ ಅವ ಹೇಳಿದ, ₹800 ಇವ ಕೇಳಿದ. ಎದನ್ನ ಸತ್ತಿರುವ ಮೊಲವನ್ನು ಸಲುವ ಹಾಗಕ್ಕೆ ಬೆಲೆಗೈವರೆಯ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಚೌಕಾಶಿ ಮಾಡಿ ತಗೊಂತಾರ. ಈ ಕೈಪಲ್ಯ ಚೌಕಾಶಿ ಮಾಡ್ತೇವಲ್ಲ, ಹಂಗ ಚೌಕಾಶಿ ಮಾಡಕತ್ತಿಂದಂತೆ. ಅವಾಗ ಹಂಗೋ ಹಿಂಗೋ ಮಾಡಿ ₹800 ಮುಗೀತು. ತಗೊಂಡು ಬಂದ. ಮನೆಯೊಳಗೆ ತೆಗೆದುಕೊಂಡು ಬಂದವನು ಮನೆಯವರೆಲ್ಲರೂ ತಗೊಂಡು ಊಟ ಮಾಡಿದರು. ಇಲ್ಲಿ ಬಸವಣ್ಣ ಏನು ಹೇಳ್ತಾನಂದ್ರ, ಮಲಕ್ಕ ಬೆಲೆ ಕಟ್ಟಿದ್ರು. ಇಲ್ಲಿ ಸತ್ತಿರುವ ಮಲಕ್ಕ ಬೆಲೆ ಕಟ್ಟಿ ತಗೊಂಡು ಹೊಂಟಾರ. ಅದೇ ಈ ಭಾಗದ ಯಾರಾದರೂ ಒಬ್ಬ ಮಹಾರಾಜ ತೀರಿಕೊಂಡಾನಂತಂದ್ರ, ಅಥವಾ ಊರಿನ ಪ್ರತಿಷ್ಠಿತವಾದ ಶ್ರೀಮಂತ ತೀರಿಕೊಂಡಾನಂತಂದ್ರ, ಅಥವಾ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ತೀರಿಕೊಂಡಾನಂತಂದ್ರ ಯಾರಾದರೂ ಅವನ್ನ ತಗೊಂಡು ಹೋಗ್ತಾರೇನು ಅಂತ ಕೇಳ್ತಾರೆ. ಇಲ್ಲಿ ಸತ್ತಿರುವಂತ ಮೊಲಗಳಿಗೆ ₹800 ಬೆಲೆಯನ್ನು ಕಟ್ಟಿ ತೆಗೆದುಕೊಂಡು ಹೋಗುವ ಜನ ಈ ಮನುಷ್ಯನನ್ನ ಯಾರಾದರೂ ತಗೊಂತಾರೇನು ಸತ್ತಾಗ? ಅದಕ್ಕೆ 3 ಜನ ಸ್ನೇಹಿತರು ನಾಟಕವನ್ನು ನೋಡ್ಲಿಕ್ಕೆ ಹೋಗ್ತಿದ್ರಂತೆ. ಬಸ್ ಇರಲಿಲ್ಲ, ನಡ್ಕೋತ ಹೋಗ್ತಿದ್ರು. ನಡೆಕೊಂಡು ಹೋಗುವಂತ ಸಂದರ್ಭದಲ್ಲಿ 3 ಜನರಲ್ಲಿ ಒಬ್ಬವನ ಕಾಲಾಗಿ ಒಂದಷ್ಟು ಕಿತ್ತು ಬಿಡ್ತಾರೆ, ಹರಿದು ಬಿಡುತ್ತದೆ. ಕಾಲಾಗಿನ ಹಾಕೊಳ್ಳುವಂತ ಒಂದಷ್ಟು ಕಿತ್ತಿ ಅಂದ್ರೆ ನಡೆಯಾಕ ಬಿಡುದಿಲ್ಲ. ಅವಾಗ ಅವೇನಂದ ಅಂದ್ರೆ, ಭಾಳ ಕಿಮ್ಮತ್ತಿನಿದ್ದವು, ಹರಿದು ಬಿಡ್ತದೆ, ಹೆಂಗೆ ಮಾಡೋದು ಅಂದಾಗ ಮುಂದಕ್ಕೆ ಹೋಗಲ್ಲ. ಊರು ಬಂತು. ಅಲ್ಲಿ ಒಬ್ಬ ಸಾಹುಕಾರ ಚವಣೆ ಕುಂತಿದ್ದ. ಅವ್ರ ಮನೆಗೆ ಹೋದ್ರಿ ಇವರು 3 ಮಂದಿ. ಯಜಮಾನ್ರ, ನಮ್ದು ಇಂಥ ಊರಿಗೆ ನಾವು ನಾಟಕ ಮಾಡಕ್ಕೆ ಕುಂತೀವಿ, ನಮ್ಮ ಗೆಳೆಯನ ಕಾಲಾಗಿ ಮುಂಗಷ್ಟು ಕಿತ್ತದ್ರಿ, ಒಂದಿಷ್ಟು ಇಲ್ಲೇ ಬಿಟ್ಟು ಹೋಗ್ತೀವ್ರಿ ಹೊರಗೆ ಅಂತ ಅಂದ್ರೆ ಅವರು 3 ಮಂದಿ.
ಸಾವುಕಾರ ಏನಂದಂತೆ, ಯಜಮಾನ್ರ ಹೊರಗೆ ಬಿಡಬೇಡ್ರಪ್ಪ, ನಾಯಿ ಓದಿಗಿರವು ಒಳಗೆ ಬಂದು ಬಿಡ್ರಿ ಅನ್ನ ಕಾಲಾಗ ಹಾಕೊಂಡಿದ್ದು. ಹೊರಗೆ ಬಿಡಬೇಡ್ರಿ, ನಾಯಿ ಚರ್ಮದ ಆಸೆಗೋಸ್ಕರವಾಗಿ ಓದಿಗಿರವ, ಒಳಗೆ ಬಿಡ್ರಿ, ಪಸಲಿ ದಾಟಿ ಒಳಗೆ ಹೋಗಿ ಬಿಡ್ರಿ ಅಂದರು. ಬಿಟ್ಟರು, ಹೊಂಟರು. ಇನ್ನೇನು ಆ ಊರನ್ನು ಕೆಲವು ಮೈಲುಗಳನ್ನು ದಾಟಿದ್ರು. ಏನು ಮುಂಗಷ್ಟು ಹರಿದಿರ್ತಕ್ಕಂಥ ವ್ಯಕ್ತಿ ಬರಿಗಾಲಿ ಹೊಂದಿದ್ನಲ್ಲ, ಎದ್ದಿದ್ದಾಗ ಹೃದಯಾಘಾತವಾಗಿ ದಾರಿ ಒಳಗೆ ಸತ್ತು ಬಿಡ್ತಾರೆ. ಅವ್ರು ಹೊಂಟಿದ್ದು ಎದಕ್ಕಂದ್ರೆ ಪುರಾಣ ಕೇಳಕ್ಕೆ ಹೊಂಟಿಲ್ಲ, ಮಹಾತ್ಮರ ದರ್ಶನವನ್ನು ಮಾಡ್ಲಿಕ್ಕೆ ಹೊಂಟಿಲ್ಲ, ನಾಟಕವನ್ನು ನೋಡ್ಲಿಕ್ಕೆ ಏನು ಹೊಂಟಿದ್ರಲ್ಲ. ಅದರೊಳಗೆ ಒಬ್ಬ ತೀರಿಕೊಂಡ. ಹೆಂಗೆ ಮಾಡೋದು? ಇತ್ತಾಗ ಊರು ಭಾಳ ದೂರ ಅದ. ಅವಾಗ ಏನು ಮಾಡಿಬಿಟ್ರು ಅಂದ್ರೆ ಹೊತ್ಕೊಂಡು ಬಂದ್ರೆ ಹೊತ್ಕೊಂಡು ಬಂದು ಏನು ಮಾಡಿದ್ರು ಅಂದ್ರೆ ಎಲ್ಲಿ ಪಾದರಾಕ್ಷಿ ಬಿಟ್ಟಿದ್ರಲ್ಲ ಒಂದು ಅವ್ರ ಮನೆಗೆ ಬಂದರು. ರೋಡಲ್ಲೇ ಕುಂತಿದ್ದ. ಯಾಕ್ರು ಏನಾಗ್ತೇ ಅವ್ಗೆ ಸಾವುಕಾರ ಹೊಂಟಿದ್ದೀವಿ, ದಾರಿ ಒಳಗೆ ಇಲ್ಲಿಗಿದ್ದಾಗ ಕುಸುದು ಬಿದ್ದು ತೀರ್ಕೊಂಡ್ಬಿಟ್ಟಾನ್ರಿ ನಮ್ಮ ಗೆಳೆಯ. ನಮ್ಮವ್ರು ಬರಾಕತ್ಯಾರ, ಹೇಳಿ ಕಳಿಸೇವಿ, ಅವರು ಬರೋ ಮಠ ಈ ಹಣನ ನಿಮ್ಮ ಮನ್ಯಾಗ ಒಂದು ಚೆನ್ನಾಗಿ ಇಟ್ಟುಕೊಡ್ರಿ ಅಂದರು. ಈ ಹಣನ ಒಂದಿಷ್ಟು ನಿಮ್ಮ ಮನೆಯಾಗ ಇಟ್ಕೊಳ್ರಿ, ನಮ್ಮವ್ರು ಬಂದ ತಕ್ಷಣ ಒಯ್ತೀವ್ರಿ ಅಂತಂದ್ರೆ ಚವಣ್ಯಾಗ ಕುತ್ಕೊಂಡಿರುವಂಥ ಸಾವುಕಾರ ಹೇಳಿದ್ನಂತ, ನೋಡ್ರಿಪ್ಪ, ಒಂದಲ್ಲ ಇನ್ನೂ 4 ಜೊತೆ ಪಾದರಾಕ್ಷಿ ಹರಿದಿದ್ದು ಒಳಗೆ ಬಿಡ್ರಿ, ಈ ಹಣ ಮೊದಲು ತಗೊಂಡ್ರಿ ಅಂತ ಹೇಳಿದ್ರು. ಏನು ಹೇಳ್ತಾ ಸುವರ್ಣ ಅಂದ್ರೆ ಒಂದು ಅಡಗಿಗೂ ಕೂಡ ಇದನ್ನು ಕೊಳ್ಳುವುದಿಲ್ಲ ಅಂತ. ಸತ್ತಿರುವಂಥ ಮಲಕ್ಕೆ ಬೆಲೆ ಇದೆ, ಸತ್ತಿರುವಂಥ ಪ್ರಾಣಿಗೆ ಬೆಲೆ ಇದೆ. ಸಂತೆಯೊಳಗೆ ನೀನು ದುಡ್ಡು, ದೌಲತ್ತು, ಹಣ, ಸಂಪತ್ತು, ಕೀರ್ತಿ, ವಾರ್ತಿ, ಪ್ರಶಸ್ತಿ, ಪದವಿ ಏನು ಪಡ್ಕೊಂಡಿಯಲ್ಲ, ಅವು ಇರುವಾಗಷ್ಟೇ ನಿನಗೆ ಸತ್ತಿ ಅಂದರೆ ಒಂದು ಮಲಕ್ಕಿಂತಲೂ ನಿನ್ನನ್ನು ಕಡೆಯಾಗಿ ನೋಡುತ್ತದೆ. ಅದಕ್ಕೆ ಇರುವಾಗಲೇ ಈ ಪುಣ್ಯ ತಾಣವನ್ನು, ಇರುವಾಗಲೇ ಈ ಪುಣ್ಯ ದರ್ಶನವನ್ನು, ಇರುವಾಗಲೇ ಈ ಪುಣ್ಯ ಕೀರ್ತಿ ಶ್ರವಣಗಳನ್ನು ಮಾಡಿದಾಗ ಮಾತ್ರ ಈ ಮಾನವ ಜನ್ಮಕ್ಕೆ ಬಂದಿದ್ದಕ್ಕೆ ಸಾರ್ಥಕತೆ ಆಗ್ತದೆ ಅಂತ ಹೇಳಿಕೊಂಡು ಬರ್ತಾರೆ ಪುಣ್ಯಾತ್ಮರೇ. ಆದ್ದರಿಂದ ನಿನ್ನೆ ದಿನ ಏನು ಕೇಳಿದ್ರಿ ಪುರಾಣದೊಳಗೆ, ಬೇರಹಳ್ಳಿ ಒಳಗೆ ರಾಮಲಿಂಗಪ್ಪನ ಹೊಲದಲ್ಲಿರುವಂಥ ತೋಟದ ಬಾವಿಯಲ್ಲಿ ನೀರೇ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತ ಭಕ್ತನಿಗೆ ಗಂಗೆಯನ್ನು ಧರೆಗೆ ನೀಡಿ ಭರವಸೆ ಬದುಕನ್ನು ನೀಡಿರ್ತಕ್ಕಂಥ ಮಹಂತ ಶಿವಯೋಗಿ ಮುಂದೆ ವನವಾಸಿಯ ಭಕ್ತ ದಂಪತಿಗಳಿಗೆ ಮಕ್ಕಳ ಭರವಸೆಯನ್ನು ನೀಡಿ ಹರಸಿ ಆಶೀರ್ವದಿಸಿದರು. ಹಾಗಾದರೆ ಇಂದಿನ ಪುಣ್ಯ ಪುರಾಣದಲ್ಲಿ ಏನನ್ನು ಬರೀತಾರೆ ಚನ್ನಕವಿಗಳು ಅನ್ನುವಂಥ ಪೂರ್ವದಲ್ಲಿ ಒಂದು ಗೀತೆಯನ್ನು ಗವಾಯಿಗಳ ಹಾಡಿದ ನಂತರ ಪುರಾಣದಲ್ಲಿ ಭಾಗಿಯಾಗುವುದು. ಬಿದಿರು ನಾನಾರಿಗಲ್ಲ, ಬಿದಿರು ನಾನಾರಿಗಲ್ಲ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇಳುವ ಮರವಾದೆ, ಬಿದಿರು ನಾನಾರಿಗಲ್ಲ, ಬಿದಿರು ನಾನಾರಿಗಲ್ಲ. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ
ದ್ಯಾಂಪುರದ ಚನ್ನಕವಿಗಳು 9ನೇ ಅಧ್ಯಾಯದಲ್ಲಿ ಏನನ್ನು ಹೇಳುತ್ತಾರೆ ಅನ್ನೋದನ್ನು ಪುರಾಣದಲ್ಲಿ ನಾವೆಲ್ಲರೂ ಅವಲೋಕನ ಮಾಡೋಣ. ಪಟ್ಟೆ ಪೀತಾಂಬರದ ಪೂಜಗರಂಗನೆ ಕೌಪಿನ್ನ ತೋತವ ಸಾಕ್ಷಿಯುಂದೇ ಗಿದನ ಆಚರಣೆಯಿಂದ ನಾಶರದಲ್ಲಿ ಪಟ್ಟೆ ಪೀತಾಂಬರದ ಪೂಜಗನ್ನೆ ಕೌಪಿನ್ನ ತೋತಂ ಬಾತೆಯಂ ಸಾಕ್ಷಿಯನು ಬೇಡಿದ ಚಂದನಾಶರದಲ್ಲಿ ನಾತುರದಿ ಮೊದಲೆಂತೆರಿ ಮಾಡಿ ಕೀರ್ತಿಯ ನೀಯುತ್ತಿರು ಬರೆದವಳು ಶಬ್ದವು ಕರ್ತನು ಮೆರೆದ
ಶಕ್ತಿಯು ಯೋರ್ವ ಶಿವ ಭಕ್ತನನ್ನು ಇರಲು ನಲ್ಲಿಸುತ್ತ ರೂಪವನ ಯೌವನಶೀಲ ಸುಖನಾಂಬೆ ಅವನ ಮಡೆದಿಯು ಗಿರಿಜಯಾಂಬೆಯು ಸಕಲ ಸತ್ಕುಳ ವೇದ ಶಾಂತಿ ಹರಿತವಳಾಗಿವರು ಗೋಕಾದಿಯ ಊರು ಸಲಿಲತ ಸಂಸಾರ ಸುಖವ ಭೋಗಿಸು ಇರಲು ಮಲ್ಲಮ್ಮನೆಂಬ ನೋರ್ಗಳು ಅಕ್ಕನವನಿಗೆ ಗಿದ್ದಳು ಮನೆ ಶಿವ ಸಾಂಬಜಯ ನಮ ಪಾರ್ವತೇಶ್ವರ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ದಯವಿಟ್ಟು ತಾಯಂದರು ಮಾರುತಿ ಎದುರುಗಡೆ ಬರುವ ಸಂದರ್ಭದಲ್ಲಿ ಸೀತೆ ಕುಂಕುಮವನ್ನು ಹಚ್ಚಿಕೊಳ್ತಾ ಇದ್ದಂತೆ. ಅಜ್ಜವ್ರಿ ಕೃತಿಕಾನಂದಿಯನ್ನು ಯಾಕೆ ನಿಮ್ಮ ಕಡೆಯಿಂದ ಪೂಜಿಸ ಮಾಡಕತ್ತಾರ ತಾಯಂದ್ರೆ ಅಂದರೆ ಕುಂಕುಮ ಹಚ್ಕೊಳಕತ್ತಿದ್ಲಂತೆ. ಯಾರು? ಸೀತೆ. ಎಷ್ಟು ದೊಡ್ಡ ಕುಂಕುಮವನ್ನು ಹಚ್ಚಿಕೊಳ್ಳುತ್ತಾರೆಯೋ ಅಷ್ಟು ಆಯುಷ್ಯ ವೃದ್ಧಿ ಆಗುತ್ತಂತೆ. ಯಾರು? ನಿಮ್ಮ ಯಜಮಾನರು. ಇದು ಸುಮ್ಮನೆ ಕಲ್ಪನೆ, ಕಪೋಲ ಕಲ್ಪಿತವಾದ ವಿಚಾರಗಳಲ್ಲ, ಇದಕ್ಕೆ ಶಾಸ್ತ್ರಸಮ್ಮತವಾದ ಉದಾಹರಣೆಗಳಲ್ಲ ಈ ಭೂಮಿ ಮೇಲೆ. ಅದಕ್ಕೆ ಹಿಂದಿನ ತಾಯಂದರು ನೋಡ್ರಿ ಎಷ್ಟು ದೊಡ್ಡ ಕುಂಕುಮ ಹಚ್ಕೊಂಡಿದ್ರು ಅಂತಂದ್ರೆ, ಯಾಕೆ ಅವ್ರು ಹಚ್ಕೊತಿದ್ರು ಅಂದರೆ ಎಷ್ಟು ದೊಡ್ಡದಾದ ಕುಂಕುಮ ಅವರ ಹಣೆ ಮೇಲೆ ವಿರಾಜಮಾನಗೊಳ್ಳುತ್ತದೆಯೋ ಅಷ್ಟು ಅವರ ಗಂಡಂದರ ಆಯುಷ್ಯ ಮತ್ತು ಆರೋಗ್ಯ ಅಭಿವೃದ್ಧಿ ಆಗ್ತದೆ. ಸೀತೆ ಹಚ್ಕೊಳ್ಳೋದಕ್ಕಿದ್ದಂತೆ ಕುಂಕುಮವನ್ನು. ಮಾರುತಿ ಬಂದು ನೋಡ್ತಾನೆ, ಅವ ಯಾಕಿಷ್ಟು ದೊಡ್ಡ ಕುಂಕುಮವನ್ನು ಹಚ್ಕೊಳ್ಳಕತ್ತೀವಿ ಅಂತ ಕೇಳುತ್ತಾನೆ ಹನುಮಂತ ತಾಯಿ ಸೀತೆಯನ್ನು. ಇಲ್ಲಪ್ಪ, ಯಾವ ಹೆಣ್ಣು ಮಕ್ಕಳು ದೊಡ್ಡದಾದ ಕುಂಕುಮವನ್ನು ಹಚ್ಚಿಕೊಳ್ಳುತ್ತಾರೆಯಲ್ಲ, ಎಷ್ಟು ದೊಡ್ಡ ಕುಂಕುಮ ಹಚ್ಚಿಕೊಂತಾರ ಅವರ ಗಂಡಂದಿರ ಆರೋಗ್ಯ ಅಷ್ಟು ದೊಡ್ಡದಾಗ್ತದೆ, ಅಭಿವೃದ್ಧಿ ಆಗ್ತದೆ ಅಂತ ಸೀತೆ ಹೇಳಿದ್ಲು. ಅವಾಗ ಹನುಮಂತ ಓಡಿ ಹೋಗ್ಬಿಟ್ಟನಂತೆ. ಅದನ್ನು ಕೇಳಿದ ತಕ್ಷಣ ಓಡಿ ಹೋಗಿ ಏನು ಮಾಡಿಬಿಟ್ಟ ಅಂದ್ರೆ, ತನ್ನ ಮೈಗೆ, ಕೈಗೆ, ದೇಹಕ್ಕೆ, ಅಂಗಾಲಿಗೆ, ಸರ್ವಾಂಗಕ್ಕೂ ಕೂಡ ಕುಂಕುಮ ಹಚ್ಚಿಕೊಂಡು ಓಡಿ ಬಂದು ಸೀತೆ ಮುಂದೆ ನಮಸ್ಕಾರ ಮಾಡ್ತಾನೆ ಅಂತ. ಸೀತೆ ನಗಾಕತ್ತಿದ್ಲು. ಯಾಕೋ ಹನುಮ, ಏನಿದು ಮೈಗೆಲ್ಲ, ಕೈಗೆಲ್ಲ, ದೇಹಕ್ಕೆ ತುಂಬೆಲ್ಲ ಹಚ್ಚಿಕೊಂಡು ಬಂದಿಯಲ್ಲ, ಯಾಕೆ ಕುಂಕುಮ ಹಚ್ಕೊಂಡಿ ಅಂತ ಕೇಳಿದರೆ, ಯವ್ವ ನೀನು ಇಷ್ಟು ದೊಡ್ಡ ಕುಂಕುಮ ಹಚ್ಕೊಂಡು ನಿನ್ನ ಶ್ರೀರಾಮಚಂದ್ರನ ಆಯುಷ್ಯ ವೃದ್ಧಿಯಾಗಬೇಕಂತ ಬೇಡಿಕೊಂಡು ಕುಂಕುಮ ಹಚ್ಕೊಂಡಿಲ್ಲ, ಅದಕ್ಕೆ ಇಷ್ಟ ಹಚ್ಕೊಂಡಿದ್ದು ನನ್ನ ಸಮಾಧಾನ ಆಗಲಿಲ್ಲ. ನನ್ನ ಇಡೀ ದೇಹದ ತುಂಬನೂ ಹಚ್ಕೊಂಡಿ ಅಂತಂದ್ರೆ, ನನ್ನ ದೇಹ ಎಷ್ಟು ದೊಡ್ಡದಲ್ಲ ಅಷ್ಟು ದೊಡ್ಡದಾಗಿ ನಾನು ಕುಂಕುಮ ಹಚ್ಕೊಂಡು ಯಾಕೆ ಬಂದೇನಂದ್ರೆ, ನನ್ನ ಪ್ರಭು ಶ್ರೀರಾಮಚಂದ್ರನ ಆಯುಷ್ಯ ಇಷ್ಟು ದೊಡ್ಡದಾಗಿ ಅಭಿವೃದ್ಧಿಯಾಗಲಿ. ಅದಕ್ಕೆ ಶನಿವಾರಕ್ಕೊಮ್ಮೆ ಕುಂಕುಮಾರ್ಚನೆ ಮಾಡಿಸ್ತಾರೆ ನೋಡಿದ್ರೆ ನೀವು ಹನುಮಂತ. ಯಾಕೆ ಮಾಡಿಸ್ತಾರೆ ಹೇಳ್ರಿ? ಅಪಾದ ಮಸ್ತಕದಿಂದ, ಪಾದದಿಂದ ಮಸ್ತಕದವರೆಗೂ ಹನುಮಂತನಿಗೆ ಕುಂಕುಮಾರ್ಚನೆ ಯಾಕೆ ಮಾಡಿಸಿದ್ರು ಅಂದ್ರೆ, ಯಾಕೆ ಹಚ್ಕೊಂಡು ನಿಂತ ಅಂದ್ರೆ ಶ್ರೀರಾಮಚಂದ್ರನ ಆಯುಷ್ಯ ವೃದ್ಧಿ ಆಗಬೇಕು ಅಂತ. ಇಲ್ಲಿ ಮೌನ ಮಲ್ಲಿಕಾರ್ಜುನ ಅಪ್ಪಂಗಡವರು ಅಧಿಕ ಮಾಸದ ನಿಮಿತ್ತವಾಗಿ, ಅಧಿಕ ಮಾಸದ 1ನೇ 2ನೇ ಸೋಮವಾರಿದು ಹೌದಲ್ಲ. ಇವತ್ತು ಯಾಕೆ ನಿಮ್ಮನ್ನ ಆರತಿ ತಂದು ಆ ನಂದಿ ಮತ್ತು ಶಿವನನ್ನ ಸುತ್ತ ಹಾಕಿ ಆರತಿ ಮಾಡಿ ಅವನ್ನ ಪೂಜಿಸಿ ಯಾಕೆ ಅವ್ರು ಮಾಡಕತ್ಯಾರಂತಂದ್ರೆ ತಾಳಿ ಗಟ್ಟಿಯಾಗಿ ಉಳಿದ್ರೆ ದೇಶ ಉಳಿತೈತೆ ಅಂತ ಅವ್ರಿಗೆ ಗೊತ್ತದ. ಅಜ್ಜವ್ರಿಗೆ ನಿಮ್ಮ ತಾಳಿ ಗಟ್ಟಿಯಾಗಿ ಉಳಿದ್ರೆ ಮಾತ್ರ ದೇಶ ಉಳಿತದ, ಸಮಾಜ ಉಳಿತದ, ಸಂಸ್ಕಾರ ಉಳಿತದ, ಸಂಸ್ಕೃತಿ ಉಳಿತೈತೆ ಅನ್ನುವಂಥ ದೂರದೃಷ್ಟಿ ಶಬ್ದಕ್ಕೆ ನಿಲುಕದ ವ್ಯವಸ್ಥೆ ಪೂಜ್ಯರು. ಗೋಕಾವಿ ಅನ್ನುವಂಥ ಒಂದು ಊರು ಬರುತ್ತದೆ, ಗೋಕಾವಿ. ಆ ಗೋಕಾವಿ ಎನ್ನುವಂಥ ಪುಣ್ಯ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಶೆಟ್ಟಿ ಮತ್ತು ಗಿರಿಜಾಂಬೆ ಅನ್ನುವಂಥ ಪುಣ್ಯ ದಂಪತಿಗಳು. ದಾಂಪತ್ಯದಲ್ಲಿ 4 ಪ್ರಕಾರದಂತ ನೋಡಿ, ಎಷ್ಟು ಚಂದ ಬರೀತಾರೆ ಚನ್ನಕವಿಗಳು ಈ ಪುರಾಣ. ಅಂದ್ರೆ ದಾಂಪತ್ಯಗಳಲ್ಲಿ 4 ಪ್ರಕಾರ. 1 ವಿಕಟ ದಾಂಪತ್ಯ, 2 ಕಪಟ ದಾಂಪತ್ಯ, 3 ಸುಖಿ ದಾಂಪತ್ಯ, 4 ಶರಣ ದಾಂಪತ್ಯ. ನಮ್ಮ ದಾಂಪತ್ಯ ಯಾವುದಾಗಬೇಕಂತ ಹಚ್ಚಾರ ಅಜ್ಜೋರ ಪುರಾಣ ಅಂದ್ರೆ ಶರಣ ದಾಂಪತ್ಯ ಆಗಬೇಕಂತ. ಶರಣರ ಜೀವನ ಚರಿತ್ರೆಯನ್ನು ಕೇಳಿದ ಗೃಹಸ್ಥರೆಲ್ಲರ ಜೀವನವು ಶರಣ ದಾಂಪತ್ಯವಾಗಿ ಮಾರ್ಪಾಟಾಗಬೇಕಂತ ತಿಳ್ಕೊಂಡು ಪೂಜ್ಯರು ಪುರಾಣ ಹಚ್ಚಿದ್ದಾರೆ. ಇಲ್ಲಿ ವಿಕಟ ದಾಂಪತ್ಯ ಎಲ್ಲವರು
ಕಪಟ ದಂಪತಿಗಳು ಇಲ್ಲ. ಹೆಂಡತಿ ಅನಿಸಿಕೊಂಡವಳು ಹೆಂಗಿರಬೇಕು ಅಂದರೆ ಪತ್ನಿ ಬೇರೆ, ಧರ್ಮಪತ್ನಿ ಬೇರೆ ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ತಾರೆ. ಪತ್ನಿಗೆ ಮತ್ತು ಧರ್ಮಪತ್ನಿಗಿರುವ ವ್ಯತ್ಯಾಸ ಏನು ಅಂತಂದ್ರೆ, ಒಡವೆಯನ್ನು ಮಾಡಿಸಿ ಕೊಡಬೇಕು ಅಂತ ತಿಳ್ಕೊಂಡು ಕೃತಕ ಸೇವೆಯನ್ನು ಮಾಡತಕ್ಕಂಥವಳು ಪತ್ನಿ ಅಂತ. ಅಂದ್ರೆ ಗಂಡನಿಂದ ಒಡವೆ ವಸ್ತ್ರಗಳನ್ನು ಮಾಡಿಸ್ಕೋಬೇಕಂತ ತಿಳ್ಕೊಂಡು ಮನಸಾಹಿತ್ಯ ಸೇವೆ ಅಲ್ಲ, ಕೃತಕ ಸೇವೆ ಅಂದ್ರೆ ನಾಟಕದ ಸೇವೆ. ನಟನೆ ಮಾಡ್ತಿರ್ತಾಳಲ್ಲ ಹೆಂಡತಿ, ಅವನಿಂದ ಒಡವೆ ವಸ್ತ್ರಗಳನ್ನು ಪಡ್ಕೊಂಡ ಮೇಲೆ ಅವನ ಮೇಲೆ ನಿರಾಕಾರವಾಗಿ, ಅವನ ಮೇಲೆ ನಿಷ್ಕಾಳಜಿಯಾಗಿ ಮಾಡ್ತಕ್ಕಂಥವಳು ಧರ್ಮಶಾಸ್ತ್ರದಲ್ಲಿ ಪತ್ನಿ ಆಗ್ತಾಳಂತೆ. ಇನ್ನು ಧರ್ಮಪತ್ನಿ ಹೆಂಗಿರ್ತಾಳ ಅಂತಂದ್ರೆ, ಗಂಡನ ಸುಖ ದುಃಖದಲ್ಲಿ ಭಾಗಿಯಾಗಿ ಆತನ ಸಂಸಾರದ ಬಂಡಿಗೆ ಹೆಗಲು ಕೊಟ್ಟು ಕಷ್ಟ ಸುಖ ಏನೂ ಬಂದರೂ ಸಹಿತ ಅವನೊಂದಿಗೆ ಹೆಜ್ಜೆಯನ್ನು ಹಾಕ್ತಕ್ಕಂಥವಳು ಮಾತ್ರ ಧರ್ಮಪತ್ನಿ ಅಂತ. ಎಂಥ ಮಹಾಪತಿವ್ರತಿ ಇದ್ಲು ಗಿರಿಜಾ ದೇವಿ ಅಂತಂದ್ರೆ, ಯಾವ ಗಮನ ಇರಲಿ. ಪತಿವ್ರತೆ ಧರ್ಮ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅಂತಂದ್ರೆ, ಎಷ್ಟು ಸೂಕ್ಷ್ಮದ ಪತಿವ್ರತೆ ಅಂತಂದ್ರೆ, ನಿಮ್ಮ ಸೆರಗೇನಾದರೂ ಪರಪುರುಷನಿಗೆ ಬಡಿತೆ ಅಂದ್ರೆ ಪತಿವ್ರತ ಧರ್ಮ ಹೋಗುತ್ತಂತ ನೋಡಿ. ಅಷ್ಟು ಸೂಕ್ಷ್ಮ. ಹೆಂಗ ಬದುಕಬೇಕು ಭೂಮಿ ಮೇಲೆ ಹೇಳಿ ಅರ್ಥ ಮಾಡ್ಕೋಬೇಕಲ್ಲ. ನೀವು ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ನಿಮ್ಮ ಸೆರಗೇನೈತಲ್ಲ, ಸೀರೆಗೆ ಅಮೂಲ್ಯವಾಗಿರ್ತಕ್ಕಂಥದ್ದು ಸೆರಗು. ಹೌದಾ? ಇವತ್ತು ಬಾಲಮಂತ ದೇಶಿಕರು ಸೀರೆಯ ಸೆರಗನ್ನು ಕೇಳ್ತಾರೆ. ಒಬ್ಬ ಹೆಣ್ಮಗಳದು ಪುರಾಣದಲ್ಲಿ ಬರ್ತದೆ. ಹೆಣ್ಮಕ್ಕಳಿಗೆ ಸೆರಗು ಎಷ್ಟು ಅವಶ್ಯ ಅಂತಂದ್ರೆ, ಮಹಾತ್ಮರು ಬಂದಾಗ ಅವರ ಪಾದಕ್ಕೆ ಸೆರಗನ್ನು ಹಾಕಿ ಬೇಡಿಕೊಂಡು ನಮಸ್ಕಾರ ಮಾಡಲಿಕ್ಕೆ ಬೇಕು ಸೆರಗು. ಮುತ್ತೈದೆಯರು ಆರತಿಯನ್ನು ಮಾಡುವಾಗ ಅವರ ಸೆರಗು ಇರಬೇಕು, ಮಸ್ತಕದ ಮೇಲೆ ಇರಬೇಕು ಸೆರಗು. ನಿಮ್ಮ ಮಗುವಿಗೆ ಮೊಲೆಯುಣಿಸುವಾಗ ಮಗುವಿಗೆ ಮೊರೆ ಮಾಡಿ ಹಾಲುಣಿಸಲು ಬೇಕು ಸೆರಗು. ಮಹಾತ್ಮರು ಸನ್ನಿಧಾನದಲ್ಲಿದ್ದಾಗ ಅವರಿಂದ ಉಳಿ ತುಂಬಿಸಿಕೊಳ್ಳಲಿಕ್ಕೆ ಬೇಕು ಸೆರಗು. ಅದವನ್ನು ಸೆರಗು ಈಗ ಅದವಂತ ನಡೆದದ್ದು ಈ ಪುರಾಣ. ನಿಮ್ಮ ಸೆರಗು ದಾರ್ಯಾಗ ಹೋಗಬೇಕಾದ್ರೆ ಆಕಸ್ಮಿಕವಾಗಿ ಪರಪುರುಷನಿಗೆ ಒಂದಿಷ್ಟು ಬಡಿತಂದ್ರೆ, ನಿಮ್ಮ ಸೆರಗು ಹೊತ್ಕೊಂಡಿರ್ತೀರಲ್ಲೇವ, ಆ ಸೆರಗು ಪರಪುರುಷನಿಗೆ ಬಡಿತಂದ್ರೆ ಅವಳ ಪತಿವ್ರತ ಧರ್ಮ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತದೆ. ಅಷ್ಟು ಸೂಕ್ಷ್ಮ ವೀರಶೈವ ಸಿದ್ಧಾಂತದಲ್ಲಿ ಹೇಳುತ್ತಾರೆ. ಎಂಥ ಮಹಾಪತಿವ್ರತಿ ಇದ್ಲು ಗಿರಿಜಾದೇವಿ ಅಂದರೆ, ಸದಾವಕಾಲ ಗಂಡನ ಆಜ್ಞೆಯ ಪರಿಪಾಲಕಳಾಗಿ ಮನೆಗೆ ಬರುವ ಗುರು ಲಿಂಗ ಜಂಗಮರ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುವ ಸಂದರ್ಭದಲ್ಲಿ ಭಸ್ಮ, ರುದ್ರಾಕ್ಷಿ, ಲಿಂಗ ಪೂಜೆ ಇಲ್ಲದೆ ಹೊರಗೆ ಬರ್ತಿರಲಿಲ್ಲ. ನೋಡಿ, ಜೀವಿತಾವಧಿ ಒಳಗೆ ಭಕ್ತನಾಗಿರ್ತಕ್ಕಂಥವನು ಭಸ್ಮ ಎಷ್ಟು ಹಚ್ಕೋಬೇಕಂತ ಹೇಳ್ತಾರೆ ಚನ್ನಕವಿಗಳಂದ್ರೆ, ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೆ ನಾವು ಭಸ್ಮ ಎಷ್ಟು ಹಚ್ಕೊಂಡಿರ್ಬೇಕಂದ್ರೆ 7 ಕ್ವಿಂಟಲ್ ಭಸ್ಮ ಹಚ್ಕೋಬೇಕಂತ ಹೇಳ್ತಾರೆ. ನೋಡಿ, ಶಾಸ್ತ್ರ ಎಷ್ಟು ಚಂದ ಹೇಳ್ತಾರೆ ನೋಡಿ. ನಾವು ಬದುಕಿ ಹುಟ್ಟಿ ಭೂಗರ್ಭದಲ್ಲಿ ಹೋಗ್ತೇವಲ್ಲ, ಸಮಾಧಿಗೆ ಹೋಗ್ತೇವಲ್ಲ, ಅಲ್ಲಿವರೆಗೂ ನಮ್ಮ ಭಸ್ಮ ಎಷ್ಟು ತೂಕದ್ದಾಗಿರ್ಬೇಕು, ನಮ್ಮ ದೇಹದ ಹಚ್ಕೊಂಡಿರ್ಬೇಕಂದ್ರೆ ಧರ್ಮಶಾಸ್ತ್ರ 7 ಕ್ವಿಂಟಲ್ ಭಸ್ಮ ಹಚ್ಕೋಬೇಕಂತ ಒಬ್ಬ ಭಕ್ತ. ಭಕ್ತದಷ್ಟ ಸಂಬಂಧ ಇಲ್ಲ, ಯಾವ ಭಕ್ತಿನೇ ಶರಣರಿಗೂ ಸಂಬಂಧ ಅದು. ಹೌದಾ? ಲಿಂಗ ಐತಲ್ಲ, ಲಿಂಗ ನಿಜವಾಗ್ಲೂ ಲಿಂಗಾಯುತನಾಗಿರ್ತಕ್ಕಂಥವ್ರು ಲಿಂಗವನ್ನ 7 ಸಾರಿ ಕಂತಿ ಮಾಡ್ತಿರ್ಬೇಕಂತ ನೋಡ್ರಿ. 7 ಸಾರಿ ಕಂತಿ ಮಾಡಿಸ್ಬೇಕಂತ. ಎಲ್ಲಿಗ? ಸಾಯಿ ಮಠ. ಏನು ಲಿಂಗ ಕಟ್ಟಿದ್ನಲ್ಲ ಗುರು, ಲಿಂಗ ಕಟ್ಟಿದ ಮೇಲೆ ಲಿಂಗವನ್ನ ದೇಹದ ಮೇಲೆ ಧಾರಣೆ ಮಾಡಿಕೊಂಡ ಮೇಲೆ ಆತ ಲಿಂಗದೊಳಗಾಗುವವರೆಗೂ ಎಷ್ಟು ಸಾರಿ ಲಿಂಗವನ್ನ ಕಂತಿ ಹಿಡಿಸಿರ್ಬೇಕಂದ್ರ 7 ಸಾರಿ ಆದರೂ, ಕನಿಷ್ಠ 7 ಸಾರಿ ಆದರೂ ಆತ ತನ್ನ ಲಿಂಗವನ್ನ ಸೂತ್ರ ತಪ್ಪದ ಹಾಗೆ ಕಂತಿಯನ್ನು ಮಾಡಿಸಿಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕಂತ ಧರ್ಮ ಸಿದ್ಧಾಂತಗಳು ಹೇಳುತ್ತದೆ. ಹಂಗ ಇಲ್ಲಿ ಯಾವ ಗಿರಿಜಾಂಬೆ ಅನ್ನುವಂಥ ಆ ಕರಿವೀರ ಶೆಟ್ಟಿಯ ಹೆಂಡತಿಯಾಗಿರ್ತಕ್ಕಂಥವಳು ಬಹಳ ಭಕ್ತಿಯಿಂದ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಗೆ ದನವನ್ನು ಕೊಟ್ಟು ನಿಶ್ಚಿಂತಳಾಗಿ ಬದುಕನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನ್ಯಾಗ ಗಂಡನ ತಂಗಿ ಬೇಕಿದ್ಲು. ಆಕೆ ಗಂಡನ ಮನೆ ಬಿಟ್ಟು ಬಂದು ತವ್ರ ಮನ್ಯಾಗ ಬರ್ಕೊಂಡಿದ್ಲು. ಕೆಲವು ಹೆಣ್ಮಕ್ಳು ಗಂಡಗನ್ನು ಕೂಡ ಹಾಕಲಾರ್ದಂಗ, ಅತ್ತಿ ಮಾವನ ನೋಡಿಕೊಳ್ಳಾರ್ದಂಗ
ತವರು ಮನೆಗೆ ಬಂದು ಸೇರಿರ್ತಾರೆ ಕೆಲವೊಂದು ಮಂದಿ. ತವರು ಮನೆಗೆ ಬಂದು ಗಂಡನ ಮನೆಗೆ ಬಿಟ್ಟು ಬಂದು ತವರು ಮನೆಗೆ ಸೇರಿಕೊಂಡ್ಲಂದ್ರೆ ಆ ಬಂದಿರ್ತಕ್ಕಂಥವ್ಳಿಗೂ ಬೆಲೆ ಇಲ್ಲ, ಅವಳನ್ನು ಇಟ್ಕೊಂಡಿರ್ತಕ್ಕಂಥ ತಂದೆ ತಾಯಿಗೂ ಅಂತಂದ್ರಿಗೂ ಬೆಲೆ ಸಿಗುವುದಿಲ್ಲ. ಧರ್ಮಶಾಸ್ತ್ರ ಹೇಳ್ತಾರೆ. ಅದು ಏನೇ ಇರಲಿ ನೀವು ಎಲ್ಲಿರ್ಬೇಕಂದ್ರೆ ಎಲ್ಲಿರ್ಬೇಕಂದ್ರೆ ಗಂಡನ ಮನೆಗೆ ಇರ್ಬೇಕಂತ ಅಂದ್ರೆ ಬೆಲೆ ಇರ್ತದೆ. ನಮ್ಮ ಅಣ್ಣನ ಕರ್ಕೊಂತಾನ, ನಮ್ಮವ್ವ ನಮ್ಮಪ್ಪ ನನ್ನನ್ನು ಬಾ ಅಂತಾರ ಅಂತ ತಿಳ್ಕೊಂಡು ಗಂಡನೊಂದಿಗೆ ಜಗಳ ಮಾಡಿ, ಅತ್ತೆ ಮಾವಂದರಿಗೆ ಜಗಳ ಮಾಡಿ, ನೀನು ಗಂಡನ ಮನೆ ಬಿಟ್ಟು ಬಂದು ತವ್ರ ಮನೆ ಹುಡ್ಕೊಂಡಿ ಅಂದ್ರೆ ನಿನಗೆ ಯಾವ ಕಾಲಕ್ಕೂ ಬೆಲೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ರಾಜನ ಮಗಳಾಗಿರ್ಬೋದು ಅಥವಾ ದೊರೆಯ ತಂಗಿಯಾಗಿರ್ಬೋದು. ನೀ ಎಲ್ಲಿರ್ಬೇಕು? ನಿನ್ನ ಮನೆಯಾಗೆ ಇರ್ಬೇಕು. ಇಲ್ಲಿ ಕರಿವೀರ ಶೆಟ್ಟಿಯ ತಂಗಿ ಮಲ್ಲಮ್ಮ ಅಂತ ತಿಳ್ಕೊಂಡು ಗಂಡನ ಮನೆಗೆ ಜಗಳ ಮಾಡಿ ಅತ್ತಿ ಮಾವು ಊಟಕ್ಕೆ ಹಾಕಲಾರ್ದಂಗ ಜಗಳ ಮಾಡಿ ಬಂದು ಎಲ್ಲಿ ಹುಡ್ಕೊಂಡಿದ್ದಂದ್ರೆ ತವ್ರ ಮನೆ ಹುಡ್ಕೊಂಡಿದ್ಲು. ತವ್ರ ಮನ್ಯಾಗ ತಂದೆ ತಾಯಿ ಇದ್ದಿದ್ದಿಲ್ಲ. ಕರಿವೀರ ಶೆಟ್ಟಿ ಬಹಳ ಚಲೋ ಇದ್ದಂತ. ಅವ್ರ ತಂಗಿಯನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದ. ಸಮಯ ಬಂದಾಗ ಹೊಕ್ಕಳಗಳು ಅಂತ ಮನೆಯಾಗ ಇಟ್ಕೊಂಡಿದ್ದ. ಅವನ ಹೆಂಡತಿ ಗಿರಿಜಾಂಬೆ ಹೆಂಗಿದ್ಲಂತ ಅವ್ರ ಅವನಂದ್ರೆ ನೋಡ್ಕೊಂಡಿದ್ಲಂತ ನೋಡ್ರಿ. ಯಾರನ್ನ ನಾದ್ನಿ ಅಂತಾರೆ, ನೆಗೆದ್ ನಿಂತೀರಿ ಅವರು. ನಾದ್ನಿ ಜಗಳ ಮಾಡಿ ಬಂದು ಅವ್ರನ್ನ ಉಳ್ಕೊಂಡಿದ್ಲು. ಈಗ ಏನು ಮಾಡಿದ್ರು ಸೇರ್ತಿದ್ದಿಲ್ಲ ನೋಡ್ರಿ. ಏನು ಮಾಡಿದ್ರು ಸೇರ್ತಿದ್ದಲ್ಲಿ. ಹೆಜ್ಜೆ ಇಟ್ಟರೆ ಬೇಯ್ತಿದ್ಲು, ಹೆಜ್ಜೆ ಒಳಗಿಟ್ರೆ ಬೇಯ್ತಿದ್ಲು, ಹೆಜ್ಜೆ ಹೊರಗಿಟ್ರೆ ಬೇಯ್ತಿದ್ಲು. ಅವ್ರ ತಮ್ಮ ಬಂದಿಂದ ನಿನ್ನ ಹೆಂಡತಿ ಹಂಗದಾಳ, ನಿನ್ನ ಹೆಂಡತಿ ಹಿಂಗದಾಳ, ಬರೇ ಜಗಳ ಹತ್ತದ. ಜಗಳ ಮಾಡೇ ಬಂದಾಳ ಅಂದ ಬಳಿಕ ಆಕಿ ಹುಟ್ಟುಗುಣ ಹೆಂಗೆ ಹೋಗ್ತದೆ ಹೆಂಗ್ರಿ. ಆದರೂ ಕೂಡ ಗಿರಿಜಾಂಬೆ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡುತ್ತಿದ್ದರಿಂದ ಅವಳಿಗೆ ಬಹಳ ಸಮಾಧಾನ ಇತ್ತು, ಸುಮ್ಮನೆ ಇರ್ತಿದ್ಲು. ಒಂದಿನ ಪ್ರೀತಿಯಿಂದ ಕರಿವೀರ ಶೆಟ್ಟಿ ವ್ಯಾಪಾರಸ್ಥಿದ್ದ ಹೆಂಡತಿಗೆ ಒಂದು ಚಲೋ ಪಿತಾಂಬರ ತಂದು ಕೊಡ್ತಾನಂತ. ಕಿಮ್ಮತ್ತಿನ ಪಿತಾಂಬರ ತಂದು ಕೊಡ್ತಾನ. ಯಾರಿಗೆ? ಹೆಂಡತಿ ಮೇಲೆ ಪ್ರೇಮ. ವ್ಯಾಪಾರಸ್ಥಿದ್ದ ಧರ್ಮ ಮಾರ್ಗದಲ್ಲಿ ವ್ಯಾಪಾರವನ್ನು ಮಾಡಿಕೊಂಡಿದ್ದರಿಂದ ಹೆಂಡತಿಗೆ ಒಂದು ಪ್ರೀತಿಯ ಬೆಲೆ ಬಾಳುವ ಪಟ್ಟೆ ಪಿತಾಂಬರವನ್ನು ತಂದು ಕೊಟ್ಟ. ಆ ಗಿರಿಜಾಂಬೆ ಇಸ್ಕೊಂಡ್ಲ. ಅದನ್ನು ಇಸ್ಕೊಂಡು ಏನಂದ್ಲ ಅಂತ ನೋಡಕ್ಕೆ ವಿಚಿತ್ರ ಸಂಕಲ್ಪ ಮಾಡ್ತಾಳ. ಈ ಪಿತಾಂಬರದ ಶರಗನ್ನ ಯಾವುದಾದ್ರೂ ಒಬ್ಬ ಮಹಾತ್ಮ ಬಂದು ಕೇಳಿದ್ರೆ ನಾ ಈ ಸದ್ಯಕ್ಕೆ ಕೊಡ್ತೀನಿ ಅಂದ ಮನುಷ್ಯನ. ಆಕೆ ಯಾಕೆ ಆ ಭಾವ ಬಂತು ಗೊತ್ತಿಲ್ಲ. ಈ ಪಿತಾಂಬರದ ಶರಗನ್ನ ಒಬ್ಬ ಮಹಾತ್ಮ ಯಾರಾದ್ರೂ ಬಂದು ಕೇಳಿದ್ನಂದ್ರೆ ಈ ಪಿತಾಂಬರದ ಶರಗನ್ನ ಆತನಿಗೆ ಕೌಪಿಂದ ಬಳಸಲಿಕ್ಕೆ ಕೊಟ್ಟು ಬಿಡ್ತೇನೆ ಅಂತ ಮನಸ್ಸಿನಾಗ ಅಂದ್ಕೊಂಡು ಒಳಗೆ ಹೋಗಿ ಇಟ್ಲು. 2 ದಿನ ಆಗಿತ್ತು. ಅಲ್ಲಿಗೆ ಯಾರು ಬರ್ತಾರಂದ್ರೆ ಅಧಿಕ ಮಾಸದ ನಿಮಿತ್ತವಾಗಿ ಹಚ್ಚಿರುವಂಥ ಪುರಾಣದ ಚರಿತ್ರ ನಾಯಕರಾಗಿರುವಂಥ ಮುಳುಗುಂದದ ಮಹಂತ ದೇಶಿಕರಿಗಿದ್ರಲ್ಲ ಗುರು, ಅವ್ರ ಮನೆಗೇ ಬಂದು ಯವ್ವ ನನಗೆ ಹಸಿವಾಗಿದೆ, ಯಪ್ಪ ಯಾರು ಬೇಡ ಅಂತಾರ, ಬರ್ರಿ ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಸ್ನಾನ ಪೂಜೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿದ್ರು. ಪ್ರಸಾದ ಮಾಡಿದ ಮೇಲೆ ಯವ್ವ ನನಗೆ ಇನ್ನೊಂದು ಆಸೆ ಎಲ್ಲ ಕೊಡ್ತೀಯೇನು ಅಂದರು. ಯಾರು? ಮುಳುಗುಂದ ದೇಶಿಕರು ಮಹಂತದ್ದವರು. ಯಪ್ಪ ನನ್ನಿಂದ ನೀಗುತ್ತಂತಂದ್ರೆ, ನನ್ನಿಂದ ಅದು ಸಾಧ್ಯ ಆಗುತ್ತಂದ್ರೆ ಯಾರು ಬಿಡಂತಾರಪ್ಪ, ಅಪ್ಪಣೆ ಮಾಡು, ಕೊಟ್ಟವನ ನೀನ, ಇಸ್ಕೊಡವನು ನೀನ, ನನ್ನಿಂದ ಏನದ ಕೊಡು, ಏನು ಕೇಳಬೇಕಂತ ಕೇಳಿಯಪ್ಪ ಅಂತಂದ್ರೆ ಏನಿಲ್ವಾ, ನನಗೆ ನೀನೆ ಹೊಸ ಪಿತಾಂಬರ ಇತ್ತಲ್ಲ ನಿನ್ನ ಹತ್ರ, ಆ ಹೊಸ ಪೀತಾಂಬರದ ಶರಗ ಬೇಕಾಗಿದೆ. ಯಾಕಂದ್ರೆ ಅದು ನನಗೆ ಕೌಪಿನ ಬಳಸಿಕೊಂಡಂತ ಬಳಕೆ ಮಾಡಿಕೊಳ್ತೀನಿ ಅಂದರು. ಯಾರು? ಮಹಂತ ಗುರುಗಳು. ಅವರು ವಿಚಾರ ಮಾಡಿದ್ದು 2 ದಿನಗಳ ಹಿಂದೆ ಈ ಸೀರೆಯ ಸೆರಗನ್ನು ಒಬ್ಬ ಮಹಾತ್ಮನಿಗೆ ಕೊಡಬೇಕಂತ ಅನ್ಕೊಂಡಿದ್ದೆ. ನನ್ನ ಮನಸ್ಸಿನಾಗ ಅನ್ಕೊಂಡಿದ್ದನ್ನ ಮಹಾದೇವರ ಸ್ವರೂಪವಾದ ಶಿವಯೋಗಿ ಬಂದು ಅದನ್ನ ಕೇಳಾಕತ್ತೇನೆ ಅಂದ ಬಳಿಕ ಇವಳು ಸಾಕ್ಷಾತ್ ಶಿವಯೋಗಿನೇ, ಶಿವನೇ ಇರಬೇಕಂತ ತಿಳ್ಕೊಂಡು ಏನು ಮಾಡ್ತಾಳೆ ಅಂತಂದ್ರೆ ಅದಕ್ಕೆ ಬೆಲೆ ನೋಡಲಿಲ್ಲ, ಅದು ಎಷ್ಟು ಕಿಮ್ಮತ್ತಿಂದ ಐತೆ ವಿಚಾರ ಮಾಡಲಿಲ್ಲ. ಮನೆಗೆ ಬಂದ ಬಾಲ ಜಂಗಮ ಕೇಳ್ಯಾನಂತ ತಿಳ್ಕೊಂಡು, ಬಾಲ ಮಹಂತ ಕೇಳ್ಯಾನಂತ ತಿಳ್ಕೊಂಡು ಬೆಲೆ ಬಾಳುವ ಜರತಾರಿಯ ಪೆಟ್ಟ ಪೀತಾಂಬರದ ಶರಗನ್ನು ಹರಿದು ಮಹಂತ ಬಾಲ ಮಹಂತನ ಕೈಯಲ್ಲಿ ಕೊಟ್ಲು. ನಾದ್ನಿ ನೋಡಿಬಿಟ್ಲು. ನೋಡ್ರಿ, ಮೊದಲ ಕುಂತರೂ ಸೇರ್ತಿದ್ದಿಲ್ಲ, ನಿಂತರೂ ಸೇರ್ತಿದ್ದಿಲ್ಲ. ಯಾವಾಗ ಸೀರೆಯ ಸೆರಗನ್ನ ಬಾಲ ಮಹಂತನಿಗೆ ಕೊಟ್ಟ ತಕ್ಷಣ ಇಸ್ಕೊಂಡು ಹೋಗ್ಬಿಟ್ರು ಅವರು ಹೊರಗೆ. ಮನ್ಯಾಗ ಶುರುವಾತ್ ನ್ಯಾಯ ಏನಂತ, ಇದನ್ನ ಚಲೋ ತಗೊಂಡು ಬಂದ ನನ್ನ ತಮ್ಮ ಇದನ್ನ ಮನೆಗೆ, ಮಣಿ ಹಾಳು ಮಾಡಕ್ಕೆ ಈ ಮನೆಗೆ ಬಂದದ.
ಇದು ಬಂದ ಮೇಲೆ ನಮ್ಮ ಮನೆಗೆ ಒಂದಿಷ್ಟು ಸುಖ ಆಗಿಲ್ಲ, ಇದು ಬಂದ ಮೇಲೆ ನಮ್ಮ ಮೌ ಸತ್ಲು, ಇದು ಬಂದ ಮೇಲೆ ನಮ್ಮ ಅಪ್ಪ ಸತ್ತ, ಇರ್ತಾವಲ್ಲ ಬೇಗ. ಏನು ಲೋಕದೊಳಗೆ ಎಷ್ಟು ಬೇಕದಲ್ಲ ಎಲ್ಲವನ್ನು ಬೇಗ ಬರಲಿ ನಮ್ಮ ಸಾಮಾನ್ಯನ ವ್ಯವಸ್ಥೆ ಮಾಡ್ತೇನೆ ಅಂತ ತಿಳ್ಕೊಂಡು ಪಾಪದ ಸಂಜೆ ಮುಂದೆ ಅಂಗಡಿ ಕಾಲ ಹಾಕೊಂಡು ಬಂದ ತಕ್ಷಣ ಶುರುವಾತ ನೋಡ್ರಿ ಮನೆಯೊಳಗೆ. ನಿನ್ನ ಹೆಂಡತಿ ಹಂಗಪ್ಪ, ನಿನ್ನ ಹೆಂಡತಿ ಹಿಂಗ, ಆಕೆ ಮಾಡಿದ್ದು ದಿನ ಹೇಳಿಬಿಟ್ರೆ ಯುದ್ಧನ ಆಗ್ತೈತೆ ಅಷ್ಟು. ನಿನ್ನ ಹೆಂಡತಿ ಹಂಗದಾಳ ಹಿಂಗದಾಳ ಅಂತ ಹೇಳಿದಾಗ ಯಾಕೆ ಜಗಳ ಮಾಡಕತ್ತೀರ ಅಂತ ತಿಳ್ಕೊಂಡು ಕರಿವೀರ ಶೆಟ್ಟಿ ಕೇಳಿದ್ರೆ, ಒಬ್ಬ ಮನೆಗೆ ಅವನು ತಿರುಗಿ ಬಂದಿದ್ದ ಅಂದಂತ ನೋಡ್ರಿ. ನಾಲಿಗೆ ಸಂಸ್ಕಾರ ಇಲ್ಲದ ನೋಡಿ, ಸಂಸ್ಕಾರ ಇಲ್ಲದ ನಾಲಿಗೆ ನೀಸ ಬುದ್ಧಿಯೇ ಬಿಡು ನಾಲಿಗೆ ಅಂತ ಬರೀತಾರೆ ದಾಸರು. ಮನೆಗೆ ಯಾರು ಬಂದಿದ್ರು? ಸಾಕ್ಷಾತ್ ಶಿವನೇ ಬಂದಾರಂತ ನಿಲ್ಲಕ್ಕೆ ಯಾವನೋ ಒಬ್ಬ ಹೊಟ್ಟೆ ಪಾಡಿಗಾಗಿ ಮನೆಗೆ ರೊಟ್ಟಿ ಇಸ್ಕೊಂಡು ತಿನ್ನುವಂತ ಒಬ್ಬ ತಿರುಗ ಮನೆಗೆ ಬಂದು ಅವ ಏನು ಕೇಳಬೇಕು ನೋಡು, ರೊಟ್ಟಿ ಕೇಳಬೇಕಿಲ್ಲ, ಅನ್ನ ಕೇಳಬೇಕಿಲ್ಲ, ನಿನ್ನೆ ತಂದು ಕೊಟ್ಟಿದ್ದಲ್ಲಪ್ಪ ಹೆಂಡತಿಗೆ ಪ್ರೀತಿಯಿಂದ ಮುದ್ದಿನ ಮಳಿಗೆ ತಂದು ಕೊಟ್ಟಿದ್ದಲ್ಲ, ಆ ಸೀರೆ ಸೆರಗಬೇಕಂತ ಅವ ಕೇಳಿದ್ರ ಈ ಹುಚ್ಚಿ ಎಂತ ಹುಚ್ಚದ ನಿನ್ನ ಹೆಂಡತಿ ಕೇಳಿದ ತಕ್ಷಣ ಬೆಲೆ ಬಾಳುವಂತ ಪಟ್ಟೆ ಪಿತಾಂಬರದ ಸೀರೆ ಸೆರಗನ್ನು ಹರಿದು ಆ ತಿರುಕನ ಕೈಲಿ ಕೊಟ್ಟು ಬಿಟ್ಲು. ಹಸಿಕೊಂಡು ಹೋಗಿಬಿಟ್ಟ. ಬಾಳೆ ಮಾಡು ಹೆಣ್ಣ ಇದು ಅಂತ ಬೇಯಕತ್ತಿದ್ರು. ಗಂಡ ಗೊತ್ತಿತ್ತು ಅವಳಿಗೆ, ಹೆಂಡತಿ ಕೂಡ ಯಾಕೆ ಗೊತ್ತಿತ್ತಂದ್ರೆ 10-12 ವರ್ಷ ಅವಳೊಂದಿಗೆ ಜೀವನ ಮಾಡ್ಯಾನ ಹೆಂಡತಿ ಜೊತೆ, ಗೊತ್ತಿತ್ತು. ಹೆಂಡತಿ ಗುಣನ ಗೊತ್ತಿತ್ತು, ಅವ್ರ ಅಕ್ಕನ ಗುಣನ ಗೊತ್ತಿತ್ತು. ಸಿಟ್ಟಿಗೆದ್ದ ಸುಮ್ಮನೆ ಅಕ್ಕನಿದ್ರಿಗೆ ಎಲ್ಲಿದ್ದದು ತಗೊಂಡು ಬಾ, ಮನೆಯಾಗೆಲ್ಲ ಇದನ್ನ ಮಾಡ್ತಾರೆ ನೀವು ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ತಗೊಂಡು ಬಾ ಅಂತಂದು ಆ ಪಿತಾಂಬರವನ್ನು ತಗೊಂಡು ಬಾ ಅಂತ ಹೆಂಡತಿ ಗಿರಿಜಾಂಬೆಗೆ ಹೇಳಿದಾಗ ಆಕೆ ತಗೊಂಡು ಬಂದು, ಆಕೆ ಗೊತ್ತಿತ್ತು ಬಂದವನು ನೀನ ಇಸ್ಕೊಂಡು ಹೋದವನು ನೀನಪ್ಪ, ಇದು ಶಿವನ ವಿಲಾಸವಾದ ಘಟನೆ ನಡೆದೈತೆ ಅಂದ ಬಳಿಕ ಇದು ಶಿವನ ಸಂಕಲ್ಪ ಆಗಿದೆ ಅನ್ನುವಂಥ ಧೈರ್ಯ ಅವನಿಗೆ ಇತ್ತಲ್ಲ. ಆ ಸೀರೆ ತಂದು ಗಂಡನ ಕೈಯಲ್ಲಿ ಕೊಟ್ಟರೆ ಅವನು ನೋಡಿಲ್ಲ, ಮೊದಲು ಹೆಂಗಿತ್ತಲ್ಲಿ ಅವ ಹಂಗ ಇತ್ತಂತದು ಸೀರೆ. ಮೊದಲೇನು ಅಂಗಡಿಯಿಂದ ತಂದು ಹೊಸದು ತಂದು ಕೊಟ್ಟಿದ್ನಲ್ಲ ಹಂಗ ಇತ್ತು. ಅವಾಗ ಅವ್ರ ಅಕ್ಕಗಂತಾನ, ಅಲ್ಲ ಯಾಕ ಸೀರೆ ಸೆರಗ ಹರಿದು ಕೊಟ್ಟಾಳ ಅಂತ ಹೇಳ್ತಿದ್ದಿ, ನೋಡಿಲ್ಲೇ ಸೆರಗಲ್ಲ ಇದು, ಸೀರೆಗೆ ಅಮೂಲ್ಯವಾಗಿದ್ದು ಯಾವುದು ಸೆರಗು ನೋಡು ಕಾಣುತ್ತಾನ ತಂದಾಗ ಮಲ್ಲಮ್ಮನಿಗೆ ತನ್ನ ಕಣ್ಣನ್ನೇ ತಾನೇ ನಂಬದಂಗಾಗ್ತದೆ. ಇಲ್ಲ ತಮ್ಮ, ನನ್ನ ಎದುರುಗಡೆ ಹರಿದು ಕೊಟ್ಟವಳು ಇಲ್ಲದಾಳ, ತಗೊಂಡು ಹೋದವನ ಹೊಂಟ ನೋಡು ತಿರುಕ ಕೊಟ್ಟಾಳ ಅಂತ ಹಾಕಿ ಅಂತ ಮತ್ತೆ ಎಲ್ಲೈತಿ ನೋಡುವ ಬಿಚ್ಚಿ ನೋಡು ಅಂತ ತೋರಿಸಿದ್ರೆ ಸೀರೆ ಸೆರಗು ಹೆಂಗಿತ್ತಲ್ಲ ಹಂಗ ಇತ್ತಂತ. ಇದರ ಕಾರಣ ಏನು ಅಂತಂದ್ರೆ ಇಲ್ಲಿ ಗಮನಿಸಬೇಕು, ಬಾಲಲೀಲ ಮಹಂತ ಶಿವಯೋಗಿ ಆ ಹೆಣ್ಣಿನ ಸೀರೆಯ ಸೆರಗನ್ನೇ ಯಾಕೆ ಕೇಳಿದ ಅನ್ನುವಂಥ ಪ್ರಶ್ನೆ ಎದುರಾಗ್ತದೆ. ಬೇರೆ ಕೇಳ್ಬೋದಾಗಿತ್ತಲ್ಲ, ಒಡವೆ ಕೇಳಬಹುದಾಗಿತ್ತು, ವಸ್ತ್ರ ಕೇಳಬಹುದಾಗಿತ್ತು, ಅನ್ನ ಕೇಳಬಹುದಾಗಿತ್ತು, ಅಥವಾ ಧಾನ್ಯಗಳನ್ನು ಕೇಳಬಹುದಾಗಿತ್ತು. ಆದ್ರೆ ಸಭ್ಯ ಗೃಹಸ್ಥ ಒಬ್ಬ ಹೆಣ್ಣು ಮಗಳ ಹುಟ್ಟಿಕೊಳ್ಳುವಂತ ಪಟ್ಟೆ ಪಿತಾಂಬರದ ಸೀರೆಯ ಸೆರಗನ್ನೇ ಯಾಕ ಬಾಲಮಹಂತ ಕೇಳಿ ದಾನವಾಗಿಸಿಕೊಂಡ ಅಂತಂದ್ರೆ ಅದು ನಿಜವಾದ ವೈರಾಗ್ಯ ಅಂತ. ನಿಜವಾದ ವೈರಾಗ್ಯದ ಮೇಲು ತಿಲಕವಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗಿಗಳವರು. ಅಂದ್ರೆ ಪ್ರತಿ ಹೆಣ್ಣಿನಲ್ಲೂ ತಾಯ್ತನವನ್ನು ಕಂಡಿರ್ತಕ್ಕಂಥ ಶಿವಯೋಗಿ ಯಾರು ಅಂದ್ರೆ ಅವರೇ ಬಾಲಲೀಲ ಮಹಂತ ಶಿವಯೋಗಿಗಳವರು ಪುಣ್ಯಾತ್ಮರೇ. ಆದ್ದರಿಂದ ಇಲ್ಲಿ ಯಾಕೆ ಈ ವ್ಯವಸ್ಥೆಯಲ್ಲಿ ಬಂತು ಅಂತಂದ್ರೆ ಶಿವಯೋಗಿಗಳು ಹೆಂಗಿದ್ರು ಅಂತಂದ್ರೆ ನೋಡ್ರಿ, ಆ ತಾಯಿಯ ಸೀರೆ ಸೆರಗನ ಅಪೇಕ್ಷೆ ಯಾಕೆ ಕೊಟ್ಟರು ಅಂತಂದ್ರೆ ವೈರಾಗ್ಯದ ಗಟ್ಟಿತನ ಅಂತ ಹೋದವರು. ಒಂದು ಹೆಣ್ಣಿನ ಸೀರೆ ಸೆರಗನ್ನ ಯಾಕೆ ಅಪೇಕ್ಷೆ ಪಟ್ಟರು ಅಂತಂದ್ರೆ ಪ್ರತಿ ಹೆಣ್ಣಿನಲ್ಲೂ ಕೂಡ ತಾಯ್ತನವನ್ನ ಕಂಡು ಬಾಲಲೀಲೆಯಾಗಿರ್ತಕ್ಕಂಥ ಈ ಯೋಗವನ್ನ ಜಗತ್ತಿಗೆ ಸಾರುವಂತ ಒಂದು ಮುನ್ಸೂಚನೆ ಇರುವುದರಿಂದ ಎಂದು ಆ ಗೋಕಾವಿಯ ಮಲ್ಲಿಕಾರ್ಜುನನ ಹೆಂಡತಿಯಾಗಿರ್ತಕ್ಕಂಥ ಯಾವ ಗಿರಿಜಾಂಬೆಯ ಸೀರೆ ಸೆರಗನ ಅಪೇಕ್ಷೆ ಪಟ್ಟಿದ್ದು ಮುಂದೆ ಕಣ್ಣಿಗೆ ಕಾಣುವ ಎಲ್ಲ ಸ್ತ್ರೀಯರನ್ನು ಸಹಿತ ತಾಯಿಯಂತ ಭಾವಿಸಿಕೊಂಡು ವೈರಾಗ್ಯದ ಮೇಲು ಪರ್ವತವಾಗಿ ಸಂಚಾರ ಮೂರ್ತಿಗಳಾಗಿ ಮಹಂತ ಯೋಗಿಗಳು ಸಂಚರಿಸ್ತಾರೆ ಎನ್ನುವಂಥ ಪ್ರಸಂಗ ಬರುತ್ತದೆ. ಆದ್ದರಿಂದ ನಾವು ಕೂಡ ಗೃಹಸ್ಥರಾಗಿರ್ತಕ್ಕಂಥವು 4 ಆಶ್ರಮಗಳಿರುವಂತೆ ತಾಯಂದ್ರೆ. ಒಂದನೇದು ಯಾವುದು? ಬ್ರಹ್ಮಚರ್ಯ. ಎರಡನೇದು ಗೃಹಸ್ಥಾಶ್ರಮ. ಮೂರನೇದು ಸನ್ಯಾಸಾಶ್ರಮ. 4ನೇದು ವಾನಪ್ರಸ್ಥ. ಈಗ ನಾವು ನೀವು ಯಾವ ಆಶ್ರಮ ಇದೇವ್ರಿ? ಯಾವುದು? ಗೃಹಸ್ಥಾಶ್ರಮ. ಇಲ್ಲಿ ಇಬ್ಬರು ಮಾತ್ರ ಸನ್ಯಾಸಾಶ್ರಮದಾಗ. ಒಬ್ಬರು ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು, ಇನ್ನೊಬ್ರು
ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿ. ಅವರನ್ನು ಬಿಟ್ಟರೆ ಉಳಿದ ಎಲ್ಲರೂ ಸಹಿತ ನಾವು ಗೃಹಸ್ಥಾಶ್ರಮದಲ್ಲಿ ಅಂತೇವೆ. ಹೌದಾ? ಕಲ್ಯಾಣದಲ್ಲಿರುವಂಥ ಶರಣರೆಲ್ಲರೂ ಗೃಹಸ್ಥರು, ಬೆರಳಿಕೆಯಲ್ಲಿ ಮಾತ್ರ ಸನ್ಯಾಸಿಗಳು. ಯಾರು? ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮ, ಅಲ್ಲಮಪ್ರಭು. ಅಂದ್ರೆ ಯಾರು ಬಾಳದಾರ? ಜಾಸ್ತಿ ಯಾರದಾರ ಇಲ್ಲಿ ಯಾರು ಜಾಸ್ತಿ ಅದಾರ ಹೇಳ್ರಿ? ನಾನು ಹಿಡ್ಕೊಂಡ ಯಾರು ಜಾಸ್ತಿ ಅದಾರ? ಗೃಹಸ್ಥರೇ. ಹಾಗಾದ್ರೆ ಆ ಗೃಹಸ್ಥರ ಜೀವನಕ್ಕೆ, ಆ ಗೃಹಸ್ಥ ಜೀವನ ಇನ್ನೊಂದಿಷ್ಟು ಮುಕುಟವಾಗಿ ಜೀವನವನ್ನು ನಾವು ಕಳಿಬೇಕಾಗಿತ್ತು ಅಂತಂದ್ರೆ ಯಾರ ಪಾದದ ಅಡಿಗೆ ಬರಬೇಕು ಅಂದ್ರೆ ಗೃಹಸ್ಥರಾಗಿರ್ತಕ್ಕಂಥವ್ರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿಕೊಂಡು ತಮ್ಮ ಲೋಕ ಉದ್ಧಾರಕ್ಕಾಗಿ ಮಠವನ್ನು ಕಟ್ಟಿ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳ ಬೋಧೆಯನ್ನು ಮಾಡ್ತಾ ಪುರಾಣ, ಪ್ರವಚನ, ದಾಸೋಹವನ್ನು ಮಾಡಿಕೊಳ್ತಕ್ಕಂಥ ಯೋಗಿಗಳ ಸಂಘದಲ್ಲಿ ಗೃಹಸ್ಥರು ಜೀವನವನ್ನು ಕಳೆದಾಗ ಮಾತ್ರ ನಿಜವಾದ ಗೃಹಸ್ಥಾಶ್ರಮ ಆಗ್ತದೆ. ಇಲ್ಲ ಅಂತಂದ್ರೆ ಆ ಗೃಹಸ್ಥಾಶ್ರಮಕ್ಕೆ ಬೆಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮರೇ, ಎಂತಿಂಥವರು ಗೃಹಸ್ಥದಲ್ಲಿ ಪಾರಮಾರ್ಥವನ್ನು ಕೊಂಡವರು. ದೇವರ ದಾಸಿಮೀನವರು, ಅವ್ರ ಹೆಂಡತಿ ದುಗ್ಗಳೆ ಮಕ್ಕಳಾಗಿದ್ದಿಲ್ಲ ಅಂತ ನೋಡ್ರಿ. ಮಕ್ಕಳಿರಲಿಲ್ಲಕ್ಕಿಗೆ ಎಂಥ ಸಾತ್ವಿಕ ಬದುಕನ್ನು ಬದುಕಿದ್ದು ಈ ಭೂಮಿ ಮೇಲೆ ಗಂಡನೊಂದಿಗೆ ಹೆಜ್ಜೆ ಹಾಕಿದ್ದು ಅಂತಂದ್ರೆ ಬೆಳಗಿನ ಜಾವ ಮುಂಜಾನೆ ಎದ್ದು ಕಸ ಹೊಡೆಯಾಕಿತ್ತಿದ್ರು ದುಗ್ಗಳೆ. ಒಂದಿಷ್ಟು ಧರ್ಮದ್ರೋಹಿಗಳಾಗಿರ್ತಕ್ಕಂಥವ್ರು ಅವ್ರನ್ನ ಬಹಳ ಕಾಡಿದಂಥವ್ರು. ಜಗ್ಗ ಕಾಡ್ತಿದ್ರ ಗಂಡ ಹೆಂಡತಿನ, ಆದರೂ ಏನು ಅಂತಿದ್ದಿಲ್ಲ ಅವರು. 4 ಮಂದಿ ಅವ್ರ ಮನೆ ಮುಂದೆ ಬಂದು ಕುತ್ಕೊಂಡಿದ್ರಂತ ಮುಂಜಾನೆ. ಏನಂತ? ಅಲ್ಲ, ಇಷ್ಟು ಬೇಯ್ತೀವಿ, ಜಗಳ ಮಾಡ್ತೀವಿ, ನಿಂದನೆ ಮಾಡ್ತೀವಿ, ಆದರೂ ಸಹಿತ ಅವ್ರು ಒಂದಿನೂ ಶಿಫ್ಟ್ ಆಗಿಲ್ಲ ಗಂಡ ಹೆಂಡತಿ. ಇವತ್ತ ದೇವರ ದಾಸಿಮಿನನ್ನು ಸಿಟ್ಟಿಗೆ ಎಬ್ಬಿಸಿ ಜಗಳ ಮಾಡಿನೇ ಹೋಗುನು ಅಂತ ತಿಳ್ಕೊಂಡು 4 ಮಂದಿ ಮಾತಾಡ್ಕೊಂಡು ಬಂದರು. ದೇವರ ದಾಸಿಮಿನವರು ನೇಕಾರ ವ್ಯವಸ್ಥೆಯಲ್ಲಿದ್ದವರು ಸೀರೆಯನ್ನು ನೇಯ್ತಾ ಇದ್ರು. ಮಗ್ಗ ಇತ್ತು ಮನೆ ಒಳಗೆ. ಮುಂಜಾನೆ ಎದ್ದು ಹೆಂಡತಿ ದುಗ್ಗಡೆ ಕಸ ಹೊಡೆಕಿತ್ತಿದ್ದು. ಕಸ ಹೊಡೆಕಿತ್ತಿದ್ದಲ್ಲ, 4 ಮಂದಿ ಮಾತಾಡ್ಕೊಂಡು ಒಬ್ಬ ಬಂದಂತ. ಇಲ್ಲ, ನಾನು ದುಗ್ಗಳಾದೇವಿ ಕಸ ಹೊಡೆಕತ್ತಾಳಲ್ಲ, ಅವಳ ದುಬ್ಬದ ಮೇಲೆ ಹೋಗಿ ಕೂತು ಬಿಡ್ತೇನೆ. ಗಂಡ ಸುಮ್ಮನಿರಕ್ಕೆ ಸಾಧ್ಯ ಏನ್ರಿ? ಹೆಂಡತಿ ದುಬ್ಬದ ಮೇಲೆ ಪರಪುರುಷನೊಬ್ಬ ಬಂದು ಕೂತ್ಕೊಂಡು ಸುಮ್ಮನಿರ್ತಾರನು? ಇಲ್ಲ, ಜಗಳ ಹತ್ತದ, ಜಗಳ ಮಾಡೋನು ಇವತ್ತು ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬಂದರು. 3 ಮಂದಿ ಹೊರಗೆ ನಿಂತರು. ಒಬ್ಬ ಬಂದು ಅಂಗಳದ ಕಸ ಹೊಡೆಕಿದ್ದಕ್ಕೆ ದುಗ್ಗಳಾದೇವಿ ಓಡಿ ಬಂದವನ ಆ ಹೆಣ್ಣು ಮಗಳ ದುಬ್ಬದ ಮೇಲೆ ಹತ್ತಿ ಕುಂತ. ಇದನ್ನು ನೋಡಿದ್ರು ಅವರು ಯಜಮಾನರು. ಯಾರು? ಕಾಶಿಮಯ್ಯ ನೋಡಿದ. ಸೀರೆಯ ನೇಯುವುದನ್ನು ಬಿಟ್ಟು ಹೊರಗೆ ಬಂದು ನಿಂತು ನಗಾಕತ್ತಿದ್ದಂತ. ದುಗ್ಗಳ ನೋಡು, ಮಕ್ಕಳಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಿ. ಪರಮಾತ್ಮ ಒಮ್ಮಿಗೆನೆ 25 ವರ್ಷದ ಮಗಳನ್ನು ದುಬ್ಬದ ಮೇಲೆ ಬಂದು ಕುಂದ್ರಿಸ್ಯಾನ. ಬಿದ್ದಿಗಿದ್ದಾನೋ ಒಂದು ಕೈಲಿ ಅವನು ಹಿಡ್ಕೊಂಡು ಕಸ ಹೊಡಿಯ, ನಿನ್ನ ಮಗ ಬಂದ ನೋಡು ಅಂತ ಹೇಳಿದ್ರು. ಯಾರು? ದೇವರ ದಾಸಿಮೀನು. ಎಂಥ ಗೃಹಸ್ಥರಿದ್ರು. 25 ವರ್ಷದ ಮಗ ಬಂದು ಕುಂತಾನ ದುಬ್ಬದ ಮೇಲೆ, ನೀನು ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಹತ್ತಿದ್ದಕ್ಕ ಒಮ್ಮಿಗೇನೆ ನೀನು 25 ವರ್ಷದ ಮಗ ಬಂದು ದುಬ್ಬದ ಮೇಲೆ ಕುಂತಾನ. ಅವನ್ನ ಕೆಡಿಗಿಡುವಿ, ಗಟ್ಟಿಗೆ ಹಿಡ್ಕೊಂಡು ಕಸ ಹೊಡಿ ಅಂತ ತಿಳ್ಕೊಂಡ್ರೆ ಆ ದುಗ್ಗಳಾದೇವಿ ದುಬ್ಬದ ಮೇಲೆ ಕುಂತವನ ಮನಸ್ಥಿತಿ ಏನಾಗಿರ್ಬೋದು ಹೇಳಿ? ಒಳಿತನ್ನು ಮಾಡಿದವನಿಗೆ ಒಳಿತನ್ನು ಮಾಡುವವನು ಮಾನವನಾದರೆ, ಕೆಡುಕನ್ನು ಮಾಡಿದವನಿಗೂ ಒಳಿತನ್ನೇ ಬಯಸುವವರು ದೇವ ಮಾನವರಾಗ್ತಾರೆ. ಪುಣ್ಯಾತ್ಮರೇ, ದೇವರ ದಾಸಿಮಯ್ಯನವರು ಯಾವ ಸ್ಥಾನದಲ್ಲಿ ಬಂದವರು ಅಂದರೆ ಅವರು ದೇವ ಮಾನವರ ಸ್ಥಾನದಲ್ಲಿ ಬಂದವರು. ಅದಕ್ಕೆ ನಮ್ಮ ಗೃಹಸ್ಥ ಜೀವನ ಹೆಂಗಿರಬೇಕು ಅದಕ್ಕೆ ಹೇಳ್ತಾನೆ ದಾಸಿಮಯ್ಯ. ಏನಂತ? ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಯಾವುದು ಪ್ರಿಯ ಆಗ್ತದಂದ್ರೆ ಅಜ್ಜವ್ರಿಗೆ ಏನು ಮಾಡಿ ಹೇಳಿದ್ರು? ದಿನಾನು ಹೇಳ್ತಾರವರು, ಗಂಡ ಹೆಂಡತಿ ದಂಪತಿಗಳು ಬಂದು ಶಿವನನ್ನ ಪೂಜೆ ಮಾಡ್ರಿ ಅಂತ. ಅದನ್ನೇ ಆದ್ಯವಚನಕಾರ ದೇವರ ದಾಸಿಮಯ್ಯ ಏನು ಹೇಳ್ತಾನ? ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಶಿವ ಆನಂದ ಪಡಬೇಕಾದ್ರೆ ನಿನ್ನ ಧೂಪ ದೀಪ ನೈವೇದ್ಯ ಬೇಡ, ನಿನ್ನ ಆರತಿ ಕೀರ್ತಿ ವಾರ್ತೆ ಹೂಪತ್ರಿಗಳು ಬೇಡ. ಪರಮಾತ್ಮ ಏನಂತಾನಂದ್ರೆ ನೀವಿಬ್ಬರು ಚಂದಾಗಿ ಬಂದು ನನ್ನ ಪೂಜೆ ಮಾಡ್ರಿ, ನನಗದು ಆನಂದ ಆಗ್ತದಂತ ಹೇಳ್ತಾನಂತ. ಯಾರು? ಶಿವ ಹೇಳ್ತಾನೆ. ಇದನ್ನು ಯಾರು ಹೇಳಿದ್ರು? ದಾಸಿಮಯ್ಯನ ಹೇಳ್ತಾನೆ ನೋಡಿ. ಏನಂತ? ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತವು ವಿಷ ಬೆರೆಸಿದಂತೆ. ಗಂಡ ಅಚ್ಚೆ ಕಡೆ, ಹೆಂಡತಿ ಈಚೆ ಕಡೆ,
ಮಕ್ಕಳು ಒಂದು ಕಡೆ, ನೀನು ಒಂದು ಕಡೆ, ಈ ರೀತಿ ಜೀವನ ಮಾಡಿದ್ದಿ ಅಂದ್ರೆ ನಿನ್ನ ಜೀವನ ಹೆಂಗಾಗುತ್ತಂದ್ರೆ ಅಮೃತದೊಳಗ ವಿಷ ಬೆಳೆಸಿದ್ರೆ ಹೆಂಗೆ ಯಾರಿಗೂ ಉಣ್ಣಾಕ ಬರುವುದಿಲ್ಲಲ್ಲ, ಯಾರಿಗೂ ಉಪಯೋಗ ಆಗುವುದಿಲ್ಲಲ್ಲ, ಹಂಗೆ ನಮ್ಮ ನಿಮ್ಮ ಜೀವನ ಹಂಗೆ ಆಗಬಾರ್ದು. ನಾವು ಒಂದಾಗಿ ಬಂದು ನಂದಿಯನ್ನು ಶಿವನನ್ನ ಪೂಜೆ ಮಾಡಿ ಅಧಿಕ ಮಾಸದಲ್ಲಿ ಮುಡುಗುಂದದ ಬಾಲಲೀಲ ಮಹಂತ ಸ್ವಾಮಿಗಳ ಪುರಾಣ ದಂಪತಿಗಳ ಸಮೇತವಾಗಿ, ಮಕ್ಕಳ ಸಮೇತವಾಗಿ, ಕುಟುಂಬ ಸಮೇತರಾಗಿ ಯಾರು ಬಂದು ಅಧಿಕ ಮಾಸವನ್ನು ಕಳೀತಾರೋ ಅವರಿಗೆ ಪರಮಾತ್ಮ ಒಲಿತಾನೆ ಎನ್ನುವಂಥ ದೂರದೃಷ್ಟಿಯಿಂದ ಪರಮ ಪೂಜ್ಯರು ನಿಮ್ಮಿಂದ ಆರತಿ ಮಾಡಿಸಿ ಈ ಪುರಾಣಕ್ಕೆ ಚಾಲನೆ ಯಾಕೆ ನೀಡಕತ್ತಾರೆ ಅಂದ್ರೆ ಭಗವಂತನಿಗೆ ಬೇಕಾಗಿರೋದು ಸಂಪತ್ತಲ್ಲ, ಭಗವಂತನಿಗೆ ಬೇಕಾಗಿರೋದು ನಿಮ್ಮ ಅದ್ಭುತವಾದ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಾರೆ ಪುಣ್ಯಾತ್ಮರೇ. ಗಂಡ ಹೆಂಡಿರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗಿನ ಬಳಿ ಚಂದ, ಬಂಗಾರದಾಗಿನ ಬಳಿ ಚಂದ ಕೊರ ಕರಿಮಣಿ ಸರವು ಬಲು ಚಂದ. ಗಂಡ ಹೆಂಡಿರು ಚಂದ, ಗಂಧ ಕುಂಕುಮ
ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಧನ್ಯವಾದಗಳು ತುಗಬಾಯಿಗಳಿಗೆ. ಬಂಗಾರದೊಳಗೆ ಅನೇಕ ಆಭರಣಗಳಿದ್ದರೂ ಸಹಿತ ಬೆಲೆ ಎದಕ್ಕೆ ಭಾಳ ಬೆಲೆ ಐತಿ ಅಂದ್ರೆ ಬಳೆಗಳಿಗೆ ಬೆಲೆ ಇದೆ ಅಂತ ಹೇಳಿದರು. 63 ಪುರಾತನರಲ್ಲಿ ತಿರುನೀಲಕಂಠರು ಅಂತ ಬರ್ತಾರೆ. ಸೋಮಲಿಂಗನ ಅರ್ಚಕರಾಗಿ ಪೂಜೆಯನ್ನು ಮಾಡ್ತಾ ಇರುವ ಆ ತಿರುನೀಲಕಂಠರು ಹೊಸದಾಗಿ ಮದುವೆಯಾಗಿತ್ತು. ಬೆಳಗಿನ ಜಾವ ತಿರುನೀಲಕಂಠರನ್ನ ಅರ್ಚಿಸಿ ಪೂಜಿಸಿ ಪೂಜೆ ಮಾಡಿ ಬರಾಕತ್ತಿದ್ರು. ಹೊಸ ಮಡಿ ಬಟ್ಟೆ ಉಟ್ಕೊಂಡು ಪೂಜೆ ಮಾಡಿ ಮಡಿಗೆ ಅವಸರ ಬರಾಕತ್ತಿದ್ರು. ಬರುವಾಗ ಏನಾಯ್ತಂದ್ರೆ ಆ ತಿರುನೀಲಕಂಠರ ಊರೊಳಗೆ ಒಬ್ಬ ವೇಶ್ಯೆ ಇದ್ಲು, ಹೆಣ್ಮಗಳು ವೇಷಾಸ್ತ್ರಿ ಇದ್ಲು. ಆ ವೇಷಾಸ್ತ್ರಿ ಏನು ಮಾಡಿದ್ಲು ಅಂದ್ರೆ ಇವರು ಪೂಜೆ ಮಾಡಿಕೊಂಡು ಅವಸರದಿಂದ ಮನೆಗೆ ಬರಾಕತ್ತಿದ್ರು. ಆಕೆ ನೋಡ್ಲಾರ್ದಂಗೆ ರಸ್ತಕ್ಕೆ ಮಣಿ ಇತ್ತು. ನಿನ್ನೆ ಊಟ ಮಾಡಿದ ಎಂಜಲ ತಾಟನ್ನು ತೊಳೆದಿರುವಂಥ ಮುಸುರಿ ನೀರು ಹಿಂಗೆ ಅಂಗಳದಾಗ ಹಿಂಗೆ ಒಗ್ಗುದಕ್ಕೂ ತಿರುನೀಲಕಂಠರು ಬರೋದಕ್ಕೂ ನೆವರಾಗಿರುತ್ತೆ. ವೇಶ್ಯ ಉಂಡು ಬಿಟ್ಟಿರುವಂಥ ಎಂಜಲ ನೀರು, ಆ ಮುಸುರಿ ನೀರು ಆ ಮೈಮೇಲೆ ಬಿದ್ದು ಬಿಡ್ತು. ಭಾಳ ಶಾಂತ ಸ್ವರೂಪರಾದ ತಿರುನೀಲಕಂಠರು ನೋಡಿಕೊಂಡ್ರು. ಯಪ್ಪ, ಎಂಥ ಅಪರಾಧ ಆಯಿತು, ದಯವಿಟ್ಟು ಒಳಗೆ ಬರ್ರಿ, ನೀವೇನು ತೊಟ್ಕೊಂಡಿರಲ್ಲ, ಅದಕ್ಕಿಂತ ಕಿಮ್ಮತ್ತಿನ ಮಡಿ ನನ್ನ ಕಡೆ ಅದಾವ, ರೇಷ್ಮೆ ಮಡಿ ಅದಾವ. ಸ್ನಾನ ಮಾಡಿ ನಮ್ಮ ಮಡಿ ಒಳಗೆ ಪೂಜೆ ಮಾಡಿಕೊಂಡು ಆ ಮಡಿ ಉಟ್ಕೊಂಡು ಹೋಗ್ಬರ್ರಿ. ಮೊದಲ ಪಾಪ ಮಾಡಿ ಬದುಕಾಕತ್ತೀನಿ ನಾನು, ಯಪ್ಪ ಒಳಗೆ ಬರ್ರಿ ಅಂತ ತಿಳ್ಕೊಂಡು ಅಂದ್ರೆ ಇಲ್ಲಿ ಬಿಡುವ ಏನಾಯ್ತು ಈ ಸದ್ಯ ನಾನು ಮಡಿಗೆ ಹೊಂಟೀನಿ ಅಂತಂದ್ರು ಬಿಡಲಿಲ್ಲ ಹೆಣ್ಮಗಳು. ಯಪ್ಪ ಒಳಗೆ ಬಂದು ನೀವು ಸ್ನಾನ ಮಾಡಿ ನಾ ಕೊಡು ಮಡಿ ಉಟ್ಕೊಂಡ್ರೆ ನನ್ನ ಪಾಪ ಪರಿಹಾರ ಆಗುತ್ತೆ, ಒಳಗೆ ಬರ್ರಿ ಅಂತ ತಿಳ್ಕೊಂಡು ಅಂದಾಗ ಮಣಿ ಯಾರ್ದಾಗಿತ್ತವ? ವೇಶ್ಯೆ ಮನೆ ಆಗಿತ್ತು. ಆ ವೇಶ್ಯೆ ಮನೆ ಒಳಗೆ ಹೋಗೋದನ್ನು ಯಾರು ನೋಡಿದ್ರು ಅಂದ್ರೆ ಹೆಂಡತಿ ನೋಡಿಬಿಡ್ತಾರೆ. ಹೊಸದಾಗಿ ಮದುವೆ ಆಗಿತ್ತು. ಒಳಗೆ ಹೋಗಿ ಸ್ನಾನ ಮಾಡಿದ್ರು, ಪೂಜೆ ಮಾಡಿಕೊಂಡ್ರು, ಪ್ರಸಾದ ಮಾಡಿದ್ರು. ಪ್ರಸಾದ ಮಾಡಿ ಬರಬೇಕಾದ್ರೆ ಯಪ್ಪ ಅವನು ಕಳೆದು ಬಿಡ್ರಿ, ಅವು ನನ್ನ ಪಾಲಿಗಿರಲಿ, ನಾವು ಹೊಸ ತಂದಿರಿ ಅಂತ ತಿಳ್ಕೊಂಡು ಹೊಸ ಮಡಿಯನ್ನು ಉಡಿಸಿ ಅವ್ರಿಗೆ ಹೆಗಲ ಮೇಲೆ ಹಾಕಿ ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟು ಕಳಿಸಿದ್ಲು. ಹೆಂಡತಿ ನೋಡಿದ್ದಲ್ಲ. ಸ್ವಲ್ಪ ಪೂಜೆ ಪ್ರಸಾದ ತಡ ಆಗುವುದಲ್ಲ, ಯಾಕೆ ತಡ ಆಯ್ತು ಅಂತ ಕೇಳಿದ್ರು. ಇಲ್ಲ, ಅವನು ಸುಳ್ಳು ಹೇಳಿಲ್ಲ. ಯಾಕೆ ಸೋಮಲಿಂಗನ ಅರ್ಚಕನಾಗಿದ್ದರಿಂದ ಸುಳ್ಳು ಹೇಳಿಲ್ಲ. ಬರುವಾಗ ದಾರಿಯ ಮಾರ್ಗ ಮಧ್ಯದಲ್ಲಿ ವೇಷಿಯೊಬ್ಬಳು ನಡೆದಿದ್ದನ್ನು ಹೇಳಿದ. ಸ್ನಾನ ಮಾಡಿಕೊಂಡು ಬರಬೇಕಾದ್ರೆ ಲೇಟ್ ಆಗ್ತದೆ ನೋಡು, ಬ್ಯಾಡ ಅಂದ್ರು ಹೊಸ ಮಡಿ ಕೊಟ್ಟಾಳ ಪಾಪ ಅಂತ ಇಷ್ಟಂದ. ಯಾವಾಗ ನೀನು ವೇಷಿ ಮನೆ ಒಳಗೆ ಹೋಗಿ ಬಂದಿ ಅಂದ ಬಳಿಕ ಮದುವೆಯಾಗಿ 6 ತಿಂಗಳಾಗಿತ್ತು. ನೆನಪಿರಲಿ, ಗೃಹಸ್ಥ ಜೀವನ ಹೆಂಗಿರ್ಬೇಕಂತ ಹೇಳ್ತಾರೆ ಚಂದ ಕವಿಗಳು. ಮದುವೆಯಾಗಿ 6 ತಿಂಗಳಾಗಿತ್ತು. ಯಾವಾಗ ನೀನು ವೇಷಿ ಮನೆ ಒಳಗೆ ಹೋಗಿ ಬಂದು ಜಳಕ ಮಾಡಿ ಅಕ್ಕಿ ಕೊಟ್ಟು ಮಡಿ ಉಟ್ಕೊಂಡು ಬಂದಿ ಅಂದ ಬಳಿಕ ಇನ್ನ ನನ್ನ ಮುಟ್ಟಬೇಡ ಅಂತ ಹೇಳಿ. ಸಂಶಯದಿಂದ ಯುದ್ಧಗಳು ಆಗ್ಯಾವ, ಸಂಸಾರಗಳು ಆಗ್ಯಾವ. ಇನ್ನು ನನ್ನ ಮುಟ್ಟಬೇಡ. ಅವನು ಹಂಗ ಇದ್ದಂತ. ಯಾವಾಗ ನೀನು ನನ್ನ ಮುಟ್ಟಬೇಡ ಅಂತ ಹೇಳಕತ್ತೀವಿ, ನನ್ನ ಮೇಲೆ ಸಂಶಯ ಮಾಡಿಕೊಂಡಿ ಅಂದ ಬಳಿಕ ನೀನಾಗಲೇ ಬಂದು ಮುಟ್ಟು ಮಠ ನಾನು ಮುಟ್ಟಿದ್ರೆ ನಾನು ಪೂಜೆ ಮಾಡುವಂಥ ಸೋಮಲಿಂಗನ ಮೇಲೆ ಆಣಿ ಅಂತ ಆಣಿ ಇಡ್ತಾನೆ. ಯಾರು ತಿರುನೀಲಕಂಠ. ನಡೀತಿದ್ರು ಯವ್ವ. ಎಷ್ಟು ವರ್ಷ ನಡೀತು ಅಂದ್ರೆ ಸುಮಾರು 20-25 ವರ್ಷಗಳಿಂದ ನಡೀತು. ಒಂದೇ ಮನೆಯಲ್ಲಿ ಇರ್ತಿದ್ರು, ಒಂದೇ ಹಾಸಿಗೆ ಮೇಲೆ ಬದುಕ್ತಿದ್ರು ಗಂಡ ಹೆಂಡತಿ. ಆದರೂ ಕೂಡ ಅವರ ಜೀವನದಲ್ಲಿ ಯಾವುದೇ ಪ್ರಾಪಂಚಿಕದ ಘಟನೆ ನಡೀಲಿಲ್ಲ. ಯಾಕೆ? ಮುಟ್ಟಬೇಡ ಅಂತ ಅವಳು ಹೇಳಿದ್ಲು, ಮುಟ್ಟುವುದು ಅಂತ ಇವ ಹೇಳಿದ್ದ. ಇದನ್ನ ಯಾರು ನೋಡಿದ್ರು ಅಂದ್ರೆ ಸೋಮಲಿಂಗ ನೋಡ್ತಾನೆ, ಪರಮಾತ್ಮ ಅಲ್ಲ. ನನ್ನನ್ನು ದಿನ ಅರ್ಚನೆ ಪೂಜನೆ ಮಾಡುವಂತ ತಿರುನೀಲಕಂಠನ ಜೀವನ ಸುದ್ದು ಮಾಡಬೇಕಲ್ಲ. ನನ್ನ ಪೂಜೆ ಮಾಡ್ತಾನೆ, ಅವನ ಜೀವನ ಸರಿ ಮಾಡಿಲ್ಲ ಅಂದ್ರೆ ಅವನ ಸೇವಾ ನನಗೆ ಮುಟ್ಟದಂಗೆ ಆಗೋದಿಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡ್ತಾನೆ ಅಂದ್ರೆ ಒಬ್ಬ ಬಡ ಭಿಕ್ಷುಕನಾಗಿ ಅವನ ಮನೆಗೆ ಬಂದ. ಒಂದು ದಬರಿ ಹಿಡ್ಕೊಂಡಿದ್ದ, ಊರಾಗ ಅಡ್ಡಾಡಿ ನೀಡಿಸ್ಕೊಂಡು ಬಂದಿದ್ನಂತ. ತಿರುನೀಲಕಂಠರು ಆಗಲಿಗೆ ಎಷ್ಟು ವಯಸ್ಸಾಗಿತ್ತು ಅಂದ್ರೆ ಅವನ ಹೆಂಡತಿಯಾಗಿರ್ತಕ್ಕಂಥ ಸುಶೀಲೆಗೆ 50 ವರ್ಷ ಆಗಿತ್ತು. ಇವೊಂದೊಂದು 65 ವರ್ಷ ಆಗಿತ್ತು. ಮುಪ್ಪು ಬಂದಿತ್ತು. ಆಗಲೇ ಮದುವೆಯಾಗಿ 6 ತಿಂಗಳಾಗಿಂದ ಮುಟ್ಟದೇ ಇರ್ತಕ್ಕಂಥವ್ರು ಸುಮ್ಮನೆ ವಯಸ್ಸನ್ನ ಯೌವನವನ್ನು ವ್ಯರ್ಥ ಮಾಡಿ ಕಳೆದು ಬಿಟ್ರು. ಯಾವುದರಿಂದ?
ಬರೇ ಒಂದು ಘಟನೆ ನಡೆದಿದ್ದರಿಂದ ಇಬ್ಬರು ಮಾತು ಬಿಟ್ಟರು, ಇಬ್ಬರು ಮಾತಾಡಲಿಲ್ಲ, ಇಬ್ಬರು ಮುಟ್ಲಿಲ್ಲ. ಹಣ್ಣನ್ನು ವಯಸ್ಸಾಗಿತ್ತು, ಅವರ ಜೀವನವನ್ನು ಶುದ್ಧ ಮಾಡಬೇಕಂತ ಪರಮಾತ್ಮ ಜಂಗಮ ವೇಷವನ್ನು ಧರಿಸಿಕೊಂಡು, ಯಪ್ಪ ನೀಡಿಸ್ಕೊಂಡು ಬಂದೇನೆ, ನಿಮ್ಮ ಚವಣೆಗೆ ಇಟ್ಟು ಹೋಗಿ ನೀವು ಜಳಕ ಮಾಡಿ ಬರ್ತೇನೆಪ್ಪ ಈ ದಬ್ರಿಗೆ ನೋಡ್ರಿ ಅಂತ. ಯಾರಿಗೆ? ತಿರುಳು ಗಂಟು ಕುಂತಿದ್ದವರು ಚವಣೆಯಾಗ. ಯಾರು ಬಿಡ್ತಾರೆ ಯಜಮಾನ ಇಟ್ಟು ಹೋಗ್ರಿ ಅಂದ. ಯಾರು ಬಂದಿದ್ರು? ಶಿವನಿ ಬಂದಿದ್ದ. ಜಳಕ ಮಾಡಿ ಹೊಳಗೆ ಬರ್ತಾಗ ದಬ್ರಿಗೆ ಮಾಯ ಮಾಡಿ ಬಿಟ್ಟಿದ್ದ ಪರಮಾತ್ಮ. ಬಂದ ಯಜಮಾನ ಇಲ್ಲಿ ನೀಡಿಸ್ಕೊಂಡು ಬಂದ ಆಹಾರವನ್ನು ಇರುವಂಥ ಬುಟ್ಟಿ ಇಟ್ಟಿದ್ನಲ್ರಿ, ಎಲ್ಲೈತಿ? ನಾ ಏನು ಮಾಡಲಿಪ್ಪ, ಅಲ್ಲೇ ಇರ್ಬೇಕು ನೋಡು. ಇಲ್ರಿ, ಇಲ್ಲದು ಇಲ್ಲಂತ ಇವ ಅಲ್ಲೇ ಹುಡುಕಾಡಂತ ತಿರುನೀಲು ಕಂಡ. ಇವ ನೀಡಿಸ್ಕೊಂಡು ಬಂದಿರ್ತಕ್ಕಂಥ ಜಂಗಮ ವೇಷಧಾರಿ ಏನಂದಂತ, ನೀನ ತಗೊಂಡಿ ಅಂತ ಅವನ ಕಳೆದೋಡಿಸ್ಬಿಟ್ಟು. ನೀನ ತಗೊಂಡಿ, ನಾಯಕ ತಗೊಳ್ಳಿ. ಊರು ಅಡ್ಡಾಡಿ ಬಂದು ನೀಡಿಸ್ಕೊಂಡು ಬಂದಿದ್ದು ನಾಯಕ ತಗೊಲ್ಲ, ತಗೊಂಡಿಲ್ಲ ಅಂತ ತಿರುನೀಲು ಕಂಡ ಅಂತಾನ, ತಗೊಂಡಿ ಅಂತ ಇವ ಅಂತಾನ. ಒಳ್ಳೆಗೆ ಎಲ್ಲಿಗೆ ಬಂತಂದ್ರೆ ಹೇಳ್ಕೊಂಡಿದ್ಲು ಮನ್ಯಾಗ. ನೋಡ್ರಿ, ತಗೊಂಡಿಲ್ಲ ಅಂತ ನೀವು ಅಂತೀರಿ, ಅದಲ್ಲ ತಗೊಂಡಿಲ್ಲ ಅಂತ ನಿಮ್ಮ ಹೆಂಡತಿ ಮುಟ್ರಿ ಅಂದ. ಯಾರು? ಶಿವ ಯಾರು ಮುಂದೆ ಬಂದು ಮಾಡಕ್ ಬಂದ? ಅವ ಅಂದ, ನೀ ಅಲ್ಲ ನಿಮ್ಮ ಅಪ್ಪ ಬಂದ್ರೆ ಮುಟ್ಟೋದಲ್ಲ ಅಂದ. ತಿರುನೀಲು ಕಂಡ 40 ವರ್ಷ ಹಿಂಗ ಬಂದೇವು ನಾವು, ಬರೇ ಒಂದು ಎಕ್ಕಚಿತ್ತವಾದ ಒಂದು ಮಾತಿಗೆ. ನೀ ಬಂದಲ್ಲ ನಿಮ್ಮ ಅಪ್ಪ ಬಂದ್ರೆ ಮುಟ್ಟೋದಲ್ಲ ಅಂತಿವ ಅಂದ. ಅವಾಗ ಏನಂದ ಜಂಗಮ ಅಂದ್ರ, ಒಂದು ಬಡಿಗೆ ಕೊಡ್ತೇನೆಪ್ಪ, ಆಚೆ ಕಡೆ ತುದಿ ನೀನು ಹೆಂಗೆ ಹಿಡ್ಕೊಳ್ಳಿ, ಈಚೆ ಕಡೆ ತುದಿ ನೀ ಹಿಡ್ಕೊ, ಹಿಂಗಾದ್ರೂ ಮುಟ್ತಿರಿಲ್ಲ, ಇದಕ್ಕೆ ಒಪ್ಪಿಗೆ ಅಂದ. ಒಂದು ದೊಡ್ಡ ಬಡಿಗೆ ಕೊಟ್ಟ ಶಿವ ಜಂಗಮನಾಗಿ. ಆಚೆ ಕಡೆ ತುದಿ ಅಮ್ಮ ಹಿಡ್ಕೊಂಡು, ಈಚೆ ಕಡೆ ತುದಿ ಹೆಂತ ಹಿಡ್ಕೊಂಡು ಏನ್ ಮಾಡ್ಬೇಕು ಈಗ ಅಂದ. ಯಪ್ಪ ಗಂಗಾ ನದಿಯಾಗ ಮುಳುಗಿ ಹೇಳ್ರಿ ಅಂದಾಗ, ಆಚೆ ಕಡೆ ತುದಿ ಬಡಿಗೆ ಹಿಡ್ಕೊಂಡು ಇಬ್ಬರು ಹಣ್ಣನ ವಯಸ್ಸಾಗಿದ್ರು. ನೀರಾಗ ಮುಳುಗಿ ಎದ್ದ ತಕ್ಷಣ ಏನಾಗಿತ್ತಂದ್ರೆ 18 ವರ್ಷ ಹೆಜ್ಜಿಗಾಗಿತ್ತು, 25 ವರ್ಷ ತಿರುನೀಲು ಕಂಠಗಾಗಿತ್ತು. ಹೇಳುವ ತಾತ್ಪರ್ಯ ಏನು ಅಂತಂದ್ರೆ, ಒಂದು ಸಣ್ಣ ಸಣ್ಣ ವಿಷಯಗಳು ಸಹಿತ ನಮ್ಮ ಜೀವನದೊಳಗೆ ಏನಾಗ್ತದೆ ಅಂತಂದ್ರೆ ವಯಸ್ಸನ್ನ, ಸಮಯವನ್ನ, ಜೀವನವನ್ನ ಕಳೆದುಕೊಳ್ಳುವಂಥ ಪ್ರಸಂಗ ಬರುತ್ತದೆ ಪುಣ್ಯಾತ್ಮರೇ. ಅದಕ್ಕೆ ಪುರಾಣದಲ್ಲಿ ತಿರುನೀಲು ಕಂಠಿರತಕ್ಕಂಥ ವಿಚಾರಗಳು ಯಾಕೆ ಬಂತು? ಯಾಕೆ ವಿಚಾರಗಳು ಪುರಾಣದ ರೂಪದಲ್ಲಿ ನಮ್ಮನ್ನು ಜಾಗೃತಿ ಮಾಡಕತ್ತೈತಿ ಅಂದ್ರೆ, ನಮ್ಮ ಮನುಷ್ಯ ಜನ್ಮದಲ್ಲಿ ಹೆಂಡತಿಯಲ್ಲಾದರೂ ಗಂಡನಲ್ಲಾದರೂ ಸಂಶಯ ಅಂತಕ್ಕಂಥದ್ದು ಬಂತು ಅಂದರೆ ಜೀವನ ಹಾಳಾಗಬಾರದು ಅನ್ನುವಂಥ ಉದ್ದೇಶದಿಂದ 63 ಪುರಾತನರಲ್ಲಿ ತಿರುನೀಲು ಕಂಠರ ವಿಚಾರಗಳನ್ನು ಚೆನ್ನ ಕವಿಗಳು ಬಹಳ ಅದ್ಭುತವಾಗಿ ಪುರಾಣದಲ್ಲಿ ಬರೆದಿದ್ದಾರೆ ಪುಣ್ಯಾತ್ಮರೇ. ಆದ್ದರಿಂದ ಈ ಸಮಯವನ್ನು ನಾವು ಹೆಂಗೆ ಕಳಿಬೇಕು ಅಂತಂದರೆ, ಕೆಲವರು ಟಿ ವಿ ನೋಡ್ಕೊಂತ ಕಳೆದವರು ಅದಾರ, ಕೆಲವರು ಕಟ್ಟೆ ಮೇಲೆ ಕೂತ್ಕೊಂಡು ಸಮಯವನ್ನು ಕಳೆದವರು ಅದಾರ. ಆದರೆ ನಾವಿಲ್ಲಿ ಬಂದು ಕುಂತೇವಲ್ಲ, ಎಂಥ ಸಮಯದಲ್ಲಿ ಬಂದು ಕುಂತೀವಿ ಅಂತಂದ್ರೆ ಅಧಿಕ ಮಾಸದಲ್ಲಿ ಶಿವನ ವಿಚಾರಗಳನ್ನು ಕೇಳುತ್ತಾ ಪುರಾಣವನ್ನು ಯಾರು ಸಮಯವನ್ನು ಕಳೀತಾ ಇದ್ದಾರೋ ಅವರಿಗೆ ಬಂದಿರುವಂಥ ಆಪತ್ತುಗಳು, ವಿಪತ್ತುಗಳು ದೂರ ಆಗ್ತದೆ ಅಂತ ತಿಳ್ಕೊಂಡು ಪುರಾಣದಲ್ಲಿ ಚೆನ್ನ ಕವಿಗಳು ಬರ್ಕೊಂಡು ಬರ್ತಾರೆ ಪುಣ್ಯಾತ್ಮರೇ. ಬಸವ ಪುರಾಣವನ್ನು ನಾವು ನೀವೆಲ್ಲ ಗುಬ್ಬಿ ಗುಬ್ಬಿ ಕೇಳ್ತಿದ್ವು ಅಂತಾರೆ, ಇತಿಹಾಸದಲ್ಲಿ ಬರ್ತದೆ. ಅಮರಗೊಂಡ ಅಂತ ಬರ್ತದೆ, ಎಲ್ಲಿ ತುಮಕೂರು ಹತ್ರ ಅಮರಗೊಂಡ ಅನ್ನುವಂಥ ಊರು. ಅಲ್ಲಿ ಬಸವ ಪುರಾಣ ಹಚ್ಚಿದ್ರಂತ. ಹೇಳೋರು ಯಾರು? ಸಂತೇಕಿಲ್ಲೂರು ಗಡಮಠ ಶಿವಿಗಳು. ಹಾಗೆ ಲೈಟ್ ಇದ್ದಿದ್ದಿಲ್ಲ, ಮೈಕ್ ಇದ್ದಿದ್ದಿಲ್ಲ. ಅಮರಗೊಂಡ ಅಂತಕ್ಕಂಥದ್ದು ತುಮಕೂರು ಭಾಗದಲ್ಲಿ ಬರ್ತದೆ. ಅಲ್ಲಿ ಬಸವ ಪುರಾಣ ಹಚ್ಚಿದ್ರಂತ. ಬಸವ ಪುರಾಣ ಪ್ರಾರಂಭ ಆಯಿತು ಅಂದ್ರೆ 2 ಗುಬ್ಬಿ ಬರ್ತಿದ್ವು ಅಂತ ನೋಡ್ರಿ ಕೇಳಕ್ಕೆ. ಪುರಾಣ ಪ್ರಾರಂಭ ಆಯ್ತು ಅಂದ್ರೆ ಬಂದು ಕುಂದಿರ್ತೀವಿ, ಒಂದು ಹೆಣ್ಣು ಗುಬ್ಬಿ ಒಂದು ಗಂಡು ಗುಬ್ಬಿ ಬಂದು ಈ ಕಂಬದ ಮನೆ ಕೂತು ಬಿಡ್ತಿದ್ವು. ಜನ ವಿಚಾರ ಮಾಡಿದ್ರು, ಒಂದಿನ ನೋಡಿದ್ರು, 2 ದಿನ ನೋಡಿದ್ರು, ಸುದ್ದ ಕಡೆ ಹೋಗ್ತಿದ್ರು. ಬಸವ ಪುರಾಣ ಕೇಳಕ್ಕೆ ಮನುಷ್ಯರಲ್ಲ, ಲಿಂಬಿ ಅನ್ನಂತ ದೇಹವನ್ನು ಹೊಂದಿರುವಂಥ ಗುಬ್ಬಿಗಳು ಬರಾಕತ್ತೆ. ಒಂದು ಸುದ್ದಿ ಆದು ಸುತ್ತಮುತ್ತ ಹಳ್ಳಿ ಮಂದಿ ಬರಾಕತ್ತೆ. ಹೌದಲ್ಲ, ಗುಬ್ಬಿ ಬಸವಣ್ಣನ ಚರಿತ್ರೆ ಕೇಳಾಕತ್ತೆ. ಒಂದು ಬಳಿಕ ಇದು ಮನುಷ್ಯರಾದವರು ನಾವು ಬಿಡಬಾರ್ದು ಕೇಳಾಕಂತ ಎಲ್ಲರೂ ಬರಾಕತ್ತಿದ್ರು. 3 ತಿಂಗಳಾಯ್ತು ಬಸವ ಪುರಾಣ ಮುಗಿಬೇಕಾದ್ರೆ. 2012ರಾಗ ಶಿವರುದ್ರಶರಣ ಹೇಳ್ಯಾರಲ್ಲ, ಅಧಿಕ ಮಾಸದೊಳಗೆ ಬಸವ ಪುರಾಣ 3 ತಿಂಗಳ ಕಾಲ ಬಸವ ಪುರಾಣ ನಡೀತು. ದಿನ ಬರ್ತಿದ್ವು, ಮಂಗಳಾರತಿ ಆದ ತಕ್ಷಣ ಹಾರಿ ಹೋಗ್ಬಿಟ್ಟಿದ್ವು ಅಂತ. 3 ತಿಂಗಳಾದ್ಮೇಲೆ ಬಸವ ಪುರಾಣ ಮುಗಿಸಬೇಕಲ್ಲ, ಯಾವುದು ಪ್ರಾರಂಭ ಆಗೈತಿ ಅದು ಮಂಗಲ ಆಗಬೇಕಲ್ಲ. ಬಸವ ಪುರಾಣವನ್ನು ಮಂಗಲ ಮಾಡುವ ಸಂದರ್ಭದಲ್ಲಿ ಕೊನೆ ನುಡಿ ಓದಾಕತ್ತಿದ್ರು ಯಾರು? ಪುರಾಣಿಕರು. ಬಸವಣ್ಣ ಲಿಂಗದೊಳಗೆ ಲೀನಾದ, ಭಕ್ತಿ ಜಾರಿತ್ತು, ತೈಲ ತೀರಿತ್ತು, ಕಲ್ಯಾಣ ಎಂಬ ಪಣತೆ ಹೊಡೆದಿತ್ತು. ಬಸವಣ್ಣ
ಮಹಾಲಿಂಗದಲ್ಲಿ ಲೀನ ಆದ ಅಂತ ಕೊನೆಯ ಮಂಗಲ ನುಡಿ ಓದಿ ಪುರಾಣ ಮಂಗಲ ಮಾಡಿದ್ರು. ಪುರಾಣ ಮಂಗಲ ಮಾಡಿ ಏನಾಗಿತ್ತಂದ್ರೆ ಸುಮಾರು 3 ತಿಂಗಳ ಕಾಲ ಬಸವ ಪುರಾಣವನ್ನು ಕೇಳಿದಂತ 2 ಗುಬ್ಬಿದ್ವಲ್ಲ, ಬಸವಣ್ಣ ಲಿಂಗೈಕ್ಯರಾದ ಅನ್ನುವಂಥ ಸುದ್ದಿ ಕೇಳಿ ಪುರಾಣ ಮುಗಿಸಿ ಕಾಯಿ ಹೊಡೆದ ತಕ್ಷಣ ಮೇಲೆ ಕುಮರ್ತಿದ್ದವು, ಪುರಾಣಕ್ಕರ ತಲೆ ಮೇಲೆ ಕುಮರ್ತಿದ್ದವು. ಬಂದು ದಿನ ಬಸವಣ್ಣ ಇನ್ನು ಬಯಲಾದ, ಬಸವಣ್ಣನ ಲಿಂಗೈಕ್ಯರಾದ ಅಂತ ಹೇಳಿದ ತಕ್ಷಣ 2 ಗುಬ್ಬಿ ಅಲ್ಲಿಂದಲೇ ಸತ್ತು ಪ್ರಾಣ ಬಿಟ್ಟು ಬಸವ ಪುರಾಣಗಳು. ಇದು ಸುಳ್ಳಲ್ಲ. ಬಸವ ಪುರಾಣದ ಮೇಲೆ ಬಿದ್ದು ಪ್ರಾಣ ಕಳ್ಕೊಂಡು ಯಾಕೆ ಕಳ್ಕೊಂಡಿರ್ಬೇಕು ಹೇಳ್ರಿ? ಅಂತ ವಿಭೂತಿ ಪುರುಷನೇ ಇನ್ನು ಹೋದ ಮೇಲೆ ನಾವೇಗಿರ್ಬೇಕು ಅನ್ನೋದು ವಿಚಾರ ಮಾಡಿದ್ವಿ ಏನೋ ಗೊತ್ತಿಲ್ಲ. ಬಸವಣ್ಣ ಲಿಂಗೈಕ್ಯರಾದ ಅನ್ನುವಂಥ ಸುದ್ದಿ ಕೇಳಿನೇ 2 ಗುಬ್ಬಿಗಳು ಪ್ರಾಣ ಬಿಡ್ತಾವ. ಅದಕ್ಕೆ ಗಣಮಠ ಶಿವಗಳು ಅದನ್ನು ನೋಡಿ ಸಮಸ್ತ ಭಕ್ತರು ಹೇಳಿದ್ರಂತ, ನೋಡ್ರಿಪ್ಪ 2 ಗುಬ್ಬಿಗಳು ಬಸವಣ್ಣ ಇಲ್ಲ ಅಂತ ತಿಳ್ಕೊಂಡು ದುಃಖದಿಂದ ಪ್ರಾಣ ಬಿಡ್ತಾವ. ಆದ್ದರಿಂದ ಹಿರಿಯರು ಕರೆದಂತ, ನೋಡ್ರಿಪ್ಪ ಇನ್ನು ಮೇಲೆ ಈ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಅಮರಗೊಂಡಕ್ಕೆ ಒಂದು ಹೆಸರು ಇಡ್ತೀರೇನು? ಯಪ್ಪ ನೀವು ಹೇಳಿದ್ದಿರ್ತೇವೆ ಏನಂತ, ಬಸವ ಪುರಾಣವನ್ನು ಕೇಳಿ ಗುಬ್ಬಿ ಪ್ರಾಣ ಬಿಟ್ಟಿದ್ದಕ್ಕ ಈ ಅಮರಗೊಂಡ ಅನ್ನಂತ ಹೆಸರು ಬದಲಿ ಮಾಡಿ ಇದಕ್ಕೆ ಗುಬ್ಬಿ ಅಂತ ಹೆಸರು ಅಂತ ಹೇಳ್ತಾರೆ. ಗುಬ್ಬಿ ಅಂತಿಲ್ಲ, ತುಮಕೂರು ಜಿಲ್ಲೆಯ ಗುಬ್ಬಿ ಅದಲ್ಲ, ನಾಟಕ ರತ್ನ ಗುಬ್ಬಿ ವೀರಣ್ಣನವರು. ಗುಬ್ಬಿ ಯಾರಿಗೆ ಗೊತ್ತಿಲ್ಲ ಅಂದ್ರೆ ಅಮರಗೊಂಡ ಅನ್ನುವಂಥ ಹೆಸರು ಬದಲಿ ಯಾಕೆ ಮಾಡಿದ್ರ ಊರಿಗೆ ಅಂದ್ರೆ, ಈ ಗುಬ್ಬಿ ಬಸವ ಪುರಾಣ ಕೇಳಿ ಪ್ರಾಣ ಬಿಟ್ಟಿದ್ದಕ್ಕೆ ಅದಕ್ಕೆ ಗುಬ್ಬಿ ಅಂತ ಹೆಸರು ಬಂತು ಅಂತಂದ್ರೆ, ಅದಕ್ಕೆ ಯಾಕ ಮೌನ ಮಲ್ಲಿಕಾರ್ಜುನ ಅಪ್ಪಂಗಳವರು ಹೆಜ್ಜೆ ಇಟ್ಟರೆ ಬಸವ ಅಂತ ಯಾಕಂತಾರ ಅಂತಂದ್ರೆ, ಎಂತ ಬಸವಣ್ಣ ಎಂಥವನು ಈ ಭೂಮಿ ಮೇಲೆ ಪುಣ್ಯಾತ್ಮ, ಮತ್ತೊಬ್ಬ ಅಣ್ಣ ಅಂತ ಬರಾಕಿಲ್ಲ. ಅದಕ್ಕೆ ತಂಗಿ ತವ್ರ ಮನೆಯಾಗಿದ್ದಾಗ ಅಣ್ಣ ತಂಗಿ ಕರೆಯಕ್ಕೆ ಹೋದಂತ, ಮಕ್ಕಳ ಲಗ್ನ ಇಟ್ಕೊಂಡಿದ್ದಂತ. ಯಾವ ಹಳೆಯಾಗ ಲಗ್ನ ನೀನ ಮಾಡಬೇಕು, ಬಲ ನಿನಗ ಬಂದದ, ನಿನ್ನ ಗಂಡಗ ಭಾಷೆಗೆ ಬಲ ಬಂದದ, ನಿನಗೆ ದಂಡಿ ಭಾಗ್ಯ ಬಂದದ, ನೀ ಬಂದು 1 ವಾರ ಮುಂಚೆ ಬಂದು ನಿನ್ನ ಹಳೆಯಾಗ ಲಗ್ನ ಮಾಡಂತ ಅಣ್ಣ ತಂಗಿಗೆ ಉಡುಗೊರೆ ಕೊಟ್ಟು ಊರಿಗೆ ಬಂದ. ನೋಡಿ ತವ್ರ ಮನೆಯಿಂದ ಎಷ್ಟು ಪ್ರೇಮ ಹೆಣ್ಮಕ್ಳಿಗೆ. ಎಲ್ಲರ ಮುಂದೆ ಹೇಳಿದ್ದ ನಮ್ಮಣ್ಣ ಸೀರೆ ಕೊಟ್ಟಾನ, ನಮ್ಮಣ್ಣ ಉಡುಗೊರೆ ಕೊಟ್ಟಾನ, ನನ್ನ ಅಣ್ಣನ ಮಕ್ಕಳ ಲಗ್ನಕ್ಕೆ ನಾನು ಮುಂಚಿತವಾಗಿ 15 ದಿನ ಮುಂಚೆ ಬಾ ಅಂತಾನಂತ. ನೀರಿಗೆ ಹೋದಾಗ ಹೊಲಕ್ಕೆ ಹೋದಾಗ ತವ್ರ ಮನೆ ಸುದ್ದಿ ಹೇಳ್ಕೊಂತ ಬಂದ. ಪಾಪ ಆಕಿ ದುರ್ದೈವ ಎಷ್ಟು ಕೆಟ್ಟಿತ್ತು ಅಂದ್ರೆ, ಇನ್ನು 1 ವಾರ ಇತ್ತು ಬೆಳೆಯಾಗ ಲಗ್ನ, ಅಣ್ಣನ ಮಕ್ಕಳ ಲಗ್ನ. ಗಂಡ ಇಂಕೆ ರೆಡಿಯಾಗಿ ನೇನು ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವಳ ಗಂಡ ತೀರ್ಕೊಂಡ್ಬಿಡ್ತಾನೆ. ಗಂಡ ತೀರ್ಕೊಂಡ. ಇಬ್ರು ಜೋಡಿಯಲ್ಲಿ ಬಂದು ಹಳೆಯಾಗ ಲಗ್ನ ಮಾಡಂತ ಹೇಳಿದ್ನ ಅಣ್ಣ. ಆದ್ರೆ ಗಂಡನನ್ನ ಕಳ್ಕೊಂಡ್ಬಿಟ್ಲು, ಕುಂಕುಮವನ್ನು ಕಳ್ಕೊಂಡ್ಬಿಟ್ಲು. ಬಹಳ ದುಃಖದಿಂದ ಜೀವನವನ್ನು ಕಳೆಯತಕ್ಕಿದ್ಲು. ಆದರೂ ಅಣ್ಣನ ಮಕ್ಕಳ ಮದುವೆಗೆ ಬರ್ಬೇಕಂತ ಹಣಿಯ ಬರನ ಹಿಂಗದನಂತ ತಿಳ್ಕೊಂಡು ತಲೆ ಮೇಲೆ ಸೆರಗ ಹಾಕ್ಕೊಂಡು ವಿಧವಾ ಹೆಣ್ಣು ಮಗಳು ಬರಾಕತ್ತಿದ್ಲು. ಆಗ ಹಿಂದಿನ ಹಿರಿಯರು 5 ದಿನಗಟ್ಟಲೆ ಮದುವೆ ಮಾಡ್ತಿದ್ರಂತ. ಮಣಿ ಮುಂದೆ ಹಂದರ ಹಾಕಿದ್ರು. ಮಣಿ ಮುಂದೆ ಹಂದರ ಹಾಕಿದಾಗ ಅಣ್ಣನ ಹೆಂಡತಿ ಕಿಡಿಕೆ ನೋಡಿರ್ಲಂತ, ರೀ ನಿಮ್ಮ ತಂಗಿ ಬರಾಕತ್ಯಾಳ, ಗಂಡ ಸತ್ತ ಭಾಳ ದಿನ ಆಗಿಲ್ಲ, ನಿಮ್ಮ ತಂಗಿ ಬರಾಕತ್ಯಾಳ, ಹಂದರದಾಗ ಬಂದಿಗಿಂದಾಳು, ಹಿತ್ತದ ಕಾಶಿ ಬಾಣ್ಣಕ್ಕಿನ ಅಂತ. ಯಾರು? ಅಣ್ಣನ ಹೆಂಡತಿ. ಈ ಶಬ್ದ ಕೇಳಿದಕ್ಕಿಗೆ ತಂಗಿಗೆ ಬರಬಾರ್ದಾಗಿತ್ತು ಬನಾಥ ಅವ್ರ ಮನೆಗೆ. ನಿಮ್ಮ ಬೆನ್ನ ಹಿಂದೆ ಹುಟ್ಟಿರುವಂಥ ಅಣ್ಣ ಏನಂದಂತ, ಏ ತಂಗಿ ಹಂದರದಾಗ ಬಂದೆ ಅಂದ್ರೆ ನನ್ನ ಮಕ್ಕಳ ಜೀವನ ನಿನ್ನಂಗೆ ಆಗಿದ್ದೆ ಬಾ, ಹಿತ್ತಲ್ದಾಗ ಹಾಸಿ ಬಾ ಅಂತಂದಂತೆ. ಯಾರು? ಅಣ್ಣ. ಎಷ್ಟು ತ್ರಾಸು ನೋವಾಗಿರ್ಬೇಕು ಆ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ನಮ್ಮ ಜೊತೆ ಹುಟ್ಟಿರ್ತಕ್ಕಂಥ ಅಣ್ಣ ಹಂದರದಾಗ ಹಾಯ್ ಮಾಡಂತ ಹೇಳಿಲ್ಲ. ಆದ್ರೆ ಬಸವಣ್ಣ ಏನಂತ ಹೇಳಿದಂತ ಹೆಣ್ಮಕ್ಳಿಗೆ ಅಂದ್ರೆ, ಗಂಡ ಸತ್ತು ಹೋಗ ರಂಡಿ ಮುಂಡನೆ ಬೇಡ ಗಂಗಾದೇವಿ ಅಂತ ಕರೀರಿಪ ಅಂತ ಹೇಳಿದ ಅವ. ಜಗದೊಳಗೆ ಬಸವಣ್ಣ ಅಣ್ಣ ಒಬ್ಬನ ಕರೆದಾನ ಪುಣ್ಯಾತ್ಮರೇ. ನಮ್ಮ ಅಂತಂಬರು ನಿಮ್ಮ ಅಂತಂಬರು ನಮ್ಮನ್ನು ಹಂದರದಾಗ ಹಾಯಬೇಡ ಅಂತ ಹೇಳಿದ್ರು. ಕರೆ ಆಗ ಕಲ್ಯಾಣದಲ್ಲಿ ಜ್ಯೋತಿಯಾಗಿ ಬೆಳಗಿದಂಥ ಬಸವಣ್ಣ, ಬಾಗೇವಾಡಿಯ ಭಾಗ್ಯ ದೇವತೆ ಅಂತಿರುವ ಬಸವಣ್ಣ ಅಂತ ಹೆಣ್ಮಕ್ಳಿಗೆ ನೋವಾಗ್ತದ್ರಪ್ಪ, ಹಂಗೆ ಕರಿಬ್ಯಾಡ್ರಿ. ಏನಂತ ಕರಿ ಅಂತ ಹೇಳಿದ್ನವ? ಗಂಗಾದೇವಿ ಅಂತ ಅವ್ರು ಕರಿಬೇಕಪ್ಪ ಅಂತ ಹೇಳಿದ ಅವ. ಜಗತ್ತಿನೊಳಗೆ ಒಬ್ಬನೇ ಅಣ್ಣ ಯಾರು ಅಂದ್ರೆ ಬಸವಣ್ಣ ಅಂತ. ಬಸವರಾಜರ ನಾಮವನ್ನು ಹಗಲಿರುಳು ಯಾರು ನುಡಿತಾರೋ, ಯಾರು ಅವನೊಂದಿಗೆ ನಡೀತಾರೋ, ಅವರ ಪ್ರಪಂಚದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡುವಂಥ ಚೈತನ್ಯವಾದ ಶಕ್ತಿ ಬಸವ ಪುರಾಣಕ್ಕೆ, ಮಹಂತ ಶಿವಗಳವರ ಪುರಾಣಕ್ಕೆ, ಅತನಿ ಶಿವಗಳವರ ಪುರಾಣಕ್ಕೆ ಇರುತ್ತದೆ. ಆದ್ದರಿಂದ ಮಹಾತ್ಮರ ಪುರಾಣ ಇದು ಸತ್ತವರ ಕಥೆಯಲ್ಲ. ಮಹಾಂತದ್ದವರಿದ್ರಂತೆ, ಅತನಿಯದ್ದವರಿದ್ರಂತಲ್ಲ, ಇದು ಸತ್ತವರ ಕಥೆಯಲ್ಲ ಪುಣ್ಯಾತ್ಮರೇ. ಇದು ಮಹಾತ್ಮರು ಮತ್ತೆ ಅವರು ಮರಣಿಲ್ಲವರಿಗೆ
ಅತ್ತ ಮಗುವನ್ನ ತಾಯಿ ಹೆಂಗೆ ಎತ್ಕೊಂಡು ಬರ್ತಾಳಲ್ಲ ಹಂಗೆ ಸತ್ಯ ಬಂತವರು ಸತ್ತರೇನ ಬೇಡ, ಅತ್ತ ಮಗುವನ್ನ ಹೆತ್ತವು ಎತ್ತಿಕೊಂಡಂತೆ ಅಂತ ಬರೀತಾರೆ ಕುಮಾರವ್ಯಾಸರು. ಅದಕ್ಕೆ ಮಹಾತ್ಮರು ಸದಾವಕಾಲ ಇರ್ತಾರೋ, ಸದಾವಕಾಲ ಅವಿಸ್ಮರಣೀಯಾಗಿ ಅವ್ರು ಇರ್ತಾರೆ. ಯಾಕೆ ಇದನ್ನ ಹಿಂದೆ ನಡೆದಂಥ ಪುರಾಣ ಈಗ ಹಚ್ಚಬೇಕೇನ್ರಿ? ಇವತ್ತು ಹಿಂಡಿದ ಹಾಲಿಗೆ ಮನೆಯಾಗ ತಾಯಿ ಹೆಪ್ಪ ಹಾಕ್ತಾಳೆ ನೋಡಿರ್ಬೇಕಾರೆ. ಯಾಕೆ ಹಾಕ್ತಾಳಕ್ಕೆ? ಮನೆಗೆ ಬೀಗರು ಬಂದಾರ ಅಂತ ತಿಳ್ಕೊಂಡು 2 ಲೀಟರ್ ಹಾಲು ತಗೊಂಡಿದ್ದು. ಮನೆಯನ್ನಾರು ಎಲ್ಲರೂ ಉಂಡ್ರು. ಮನೆಯನ್ನಾರು ಎಲ್ಲರೂ ಉಂಡ ಮೇಲೆ ಒಂದು ಅರ್ಧ ಲೀಟರ್ ಹಾಲು ಉಳಿತಂದ್ರೆ ಏನು ಮಾಡ್ತಾಳ ಅಂದ್ರೆ, ಕೊನೆಗೆ ಊಟ ಮಾಡುವಂಥ ಹೆಣ್ಮಗಳು ಭಾಳ ಚೆನ್ನಾಗಿರ್ತಾಳೆ ಆಕಿ ಮನ್ಯಾಗ. ಆಕೆ ಅತ್ತೆರಾಗಲಿ ಸೊಸೆಯರಾಗಲಿ ಮಗಳಾಗಲಿ ಎಲ್ಲರೂ ಉಂಡು ಹೋದ್ಮೇಲೆ ಹಾಲಿನ ಡಬರಿ ನೋಡ್ತಾಳ. ಎಲ್ಲ ಹುಡುಗರು ಉಂಡ ಮೇಲೆ ಹಾಲು ಉಳಿದ್ರೆ ಏನು ಮಾಡ್ತಾಳೆ ಅಂದ್ರೆ ಹಂಗೆ ಬರ್ತಾಳೆ ಅವಾಗ. ಏನು ಮಾಡ್ತಾಳೆ ಇವಾಗ? ಹೆಪ್ಪ ಹಾಕ್ತಾಳೆ. ಯಾಕೆ ಹೆಪ್ಪ ಹಾಕ್ತಾಳಂದ್ರೆ, ಹೆಪ್ಪ ಹಾಕಿದ್ರೆ ಹಾಲು ಮುಂಜಾನೆದ್ದು ಮೊಸರು ಆಗ್ತದೆ, ಕಡಿದ್ರೆ ಬೆಣ್ಣೆ ಆಗ್ತದೆ, ಕಾಸಿದ್ರೆ ತುಪ್ಪ ಆಗ್ತದೆ. ಹಾಲಿನ ಸಮಯ ಎಷ್ಟ್ರಿ? 24 ತಾಸು ಅಷ್ಟೇ ಅಂತ. ಆದ್ರೆ ತುಪ್ಪ, ಹಾಲಿನಿಂದ ಬಂದಿರತಕ್ಕಂಥ ತುಪ್ಪದ ಅವಧಿ 1 ವರ್ಷ ಇಟ್ಟರು ಕೆಡೋದಿಲ್ಲ. ಆದ್ರೆ ಹಾಲು 1 ದಿನಕ್ಕೆ ನೀವು ಹೆಪ್ಪ ಹಾಕ್ಲಿಕ್ಕೆ ಕೆಟ್ಟು ಹೋಗ್ಬಿಡ್ತದೆ. ಹಂಗೆ ಹೆಪ್ಪ ಹಾಕಿ ಬರ್ಬೇಕಂತ ವಿಚಾರ ಮಾಡಿದ್ಲು. ಮನ್ಯಾಗ ಹುಡುಕಾಡಿದ್ಲು, ಮೊಸರ ಸಿಗಲಿಲ್ಲ ಆಕೆಗೆ. ಪಕ್ಕದ ಮನೆಗೆ ಹೋಗ್ಲಂತ, ಯಾವಾಗ ಒಂದಿಷ್ಟು ಮೊಸರು ಇದ್ರೆ ಕೊಡ್ರಿ, ಹೆಪ್ಪ ಹಾಕ್ಬೇಕು. ಯಾರ ಮನೆಗೆ ಇದ್ದಿದ್ದಲ್ಲಿ ಎಲ್ಲರೂ ಉಂಡು ಬಿಟ್ಟಿದ್ರು. 5ನೇ ಮನೆಗೆ ಹೋಗಿ ಸಿಕ್ತೆ ಅಂತ ಒಂದಿಷ್ಟು. ಏನು ಸಿಕ್ತು? ಯಾವ ಮೊಸರಿಲ್ಲ, ಒಂದು 5-6 ದಿನಗಳ ಹಿಂದಿನ ಮಜ್ಜಿಗೆ ಕಾಳದ ಕೊಡ್ಲೇನ ಅಂದಕ್ಕೆ. ಯಾರು ಬಿಡಂತಾರೆ ಕೊಡ, ಹಾಲು ಭಾಳ ಉಳ್ದವ, ಹೆಪ್ಪ ಹಾಕ್ಬೇಕಂತ 5 ದಿನಗಳ ಹಿಂದೆ ಇರುವಂತ ಹುಳಿ ಮಜ್ಜಿಗೆ ತಗೊಂಡು ಬಂದು ಕೆನೆ ಒಂದಿಷ್ಟು ಸರಿಸಿ ಕಾಸಿರುವಂತ ಆ ಹಾಲಿಗೆ ಒಂದಿಷ್ಟು ಆರಿಸಿ ಹೆಪ್ಪ ಹಾಕಿ ಮನೆಗೆ ಬಂದು ಮಲಗ್ತಾನೆ. ನೀವು ಅನ್ಬೋದು, ಅಲ್ರಿ ಅಜ್ಜವ್ರ, ಇವತ್ತು ಹಿಂಡಿರುವಂತ ಬಿಸಿ ಹಾಲಿಗೆ ವಾರದ ಹಿಂದಿನ ಮಜ್ಜಿಗೆ ಕಾಳು ಹಾಕುವಂತ ಅವಶ್ಯಕತೆ ಇತ್ತೇನು ಅಂತ ನೀವು ಕೇಳಿದರೆ, ಇವತ್ತು ಹಿಂಡಿದ ಹಾಲು ನಮ್ಮ ಜೀವನ ಇದ್ದಂಗೆ ಅಂತೇವೆ. ನಮ್ಮ ನಿಮ್ಮ ಜೀವನ ಇವತ್ತು ಹಿಂಡಿರುವಂತ ಹಾಲು ಅಂದ್ರೆ ಇದು ನಮ್ಮ ನಿಮ್ಮ ಜೀವನ. 6 ದಿನಗಳ ಹಿಂದಿನ ಮಜ್ಜಿಗೆ ಅಂತಂದ್ರೆ ಮುಳುಗುಂದದ ಬಾಲ್ಯದ ಮಹಂತ ಸ್ವಾಮಿಗಳು ಅಂತಕ್ಕಂಥ ಮಜ್ಜಿಗೆ ಕಾಳನ್ನ ಇವತ್ತು ಹಿಂಡಿದ ಹಾಲನ್ನು ಅಂತ ನಮ್ಮ ಜೀವನಕ್ಕೆ ಹಾಕ್ಲಿಕ್ಕಂದ್ರೆ ಮುಂಜಾನೆ ಅಂತ ಮೊಸರಾಗೋದಿಲ್ಲ, ಬೆಣ್ಣೆ ಆಗೋದಿಲ್ಲ, ತುಪ್ಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಹಾತ್ಮರ ನೆನೆಯುವುದೇ ಗಣಮುಕ್ತಿ ಪದಂ ಶಿವಾದವ ಅಂತ ಹೇಳುತ್ತಾರೆ. ಯಾರವ್ರು ನೆನೆಸಿಕೊಂಡು ಬದುಕ್ತಾರಲ್ಲ, ಯಾರವ್ರು ನೆನೆಸಿಕೊಂಡು ಹೇಳುತ್ತಾರಲ್ಲ, ಅವರ ಪ್ರಪಂಚದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡುವಂಥ ಚೈತನ್ಯವಾದ ಶಕ್ತಿ ಯಾರಿಗಿರುತ್ತದೆ ಅಂದರೆ ಪುರಾಣಕ್ಕಿರ್ತದೆ. ಅದಕ್ಕೆ ಪುರಾಣಕ್ಕೆ ಯಾಕೆ ಬರ್ಬೇಕ್ರಿ? ಪುರಾಣಕ್ಕೆ ಬರುವುದರಿಂದ ಆಗುವಂಥ ಲಾಭಗಳೇನು ಹೇಳ್ರಿ? ಸುಮ್ಮನೆ ಹೆಚ್ಚಾರಂತ ಮಾಡಿರಿ ಅದು 18 ಪುರಾಣವನ್ನು ಬರೆದ ವೇದವ್ಯಾಸರು ಯಾಕೆ ಬರೋದು? ಈ ಪುರಾಣವನ್ನು ಯಾಕೆ ಹಚ್ಚಿದ್ರು ಅಂತಂದ್ರೆ, ಅಧಿಕ ಮಾಸದಲ್ಲಿ ಪುರಾಣ ಹಚ್ಚಾರ. ಊರಿಗೆ ಅಳಿಯ ಬಂದಿದ್ದ, ಏನ್ ಹೇಳಿಲ್ಲಂತ, ಹೋಗ್ರಿ ಇನ್ನೂ ಅಡಿಗೆ ಮಾಡೋದು ಲೇಟ್ ಅದ. ನಮ್ಮೂರಾಗ ಮೌನ ಮಲ್ಲಿಕಾರ್ಜುನಪ್ಪಗಳವರು 3 ವರ್ಷಕ್ಕೊಮ್ಮೆ ಪುರಾಣ ಹಚ್ತಾರ, 1 ತಾಸು ಪುರಾಣ ಕೇಳಿ ಬರ್ರಿ ಅಂತ ಹೇಳ್ತಿ ಹೇಳಿ ಕಳಿಸಿದ್ರು. ಗಂಟಗ ನಾವು ಹಳೆ ತನಕ ಬಂದಿದ್ದ ಈ ಊರಿಗೆ. ಎಲ್ಲರೂ ಬರಾಕತ್ತಿದ್ದು ನೋಡಿ ಮಠ ಎಲ್ಲೈತೆ ಅಂತ ಕೇಳ್ಕೊಂಡು ಬಂದು ಹಿಂದೆ ಕುಂತ ಪುರಾಣಿಕರು ಶುರು ಮಾಡಿದ್ರು. ಏನಂತ? ಬಂದ್ರೆ ಬರ್ರಿ ಅಂದ್ರು. ಅವ ಅಂತ ನನ್ನ ನುಡಿ ಅಂದ್ರೂ ಮರ ಅಂದವನ ಮಗ ನೋಡಾಕತ್ತಿದ. ಕುತ್ಕೊಂಡವ, ಕುರ್ಚಿ ಹಾಕಿದ್ರು, ಕುಂದ್ರಿ ಅಂದರು. ನನಗನ್ನಾಕತ್ತೆ ಅಂತೇಳಿ ಬರಬಾರ್ದಾಗಿತ್ತಂತ ಎದ್ರ್ಯಾ ಹೇಳ್ರಿ ಅಂದರು. ಇಲ್ಯಾಕೆ ಬಂದೆ ಪುರಾಣಕ್ಕೆ? ನಾನು ಹೆಂಡತಿ ಮಾತು ಕೇಳಿ ಬರಬಾರ್ದಾಗಿತ್ತಂತ ಮಣಿ ಕಡೆ ಹೊಂಟ್ರೆ ಹೋಗ್ರಿ ಅಂದರು. ಹೋಗ್ಬಿಟ್ಟ ಅವ ಮಣಿಗೆ. ಪುರಾಣ ಕೇಳಿಲ್ಲ, ಹೆಂಡತಿ ಅಂದ್ರು, ಇಷ್ಟಲಗೂ ಬಂದ್ರಿಲ್ರಿ, ಇನ್ನೂ ಪುರಾಣ ಮುಗಿದಿಲ್ಲ. ಹಗಾಣಿನ ಅವೇನು ಪುರಾಣ ಹೇಳ್ತಾನೆ? ಪುರಾಣಕ್ಕೆ ಯಾರ್ಯಾರು ಬರ್ತಾವ್ರಿ? ಬಂದ್ರೆ ಬರ್ರಿ ಅಂತಾನ, ಕುಂದ್ರಿ ಅಂತಾನ, ಎದ್ರ್ಯಾ ಹೇಳ್ರಿ ಅಂತಾನ, ಹೊಂಟ್ರೆ ಹೋಗ್ರಿ ಅಂತಾನ. ಹೋಗ್ಬಿಡು ಮಾರಾಯ, ಊಟ ಮಾಡಂತ ಊಟ ಮಾಡಿ ಗಂಡ ಐತಿ ಮಲಗಿದ್ರು. ಅವನೊಂದು ಚಾಳಿ ಏನಿತ್ತು ಅಂದ್ರೆ ನಿತ್ಯಗನ್ನಾಗ ಬಡಬಡಿಸಿದ್ನಂತೆ ಮಳೆಯ. ರಾತ್ರಿ ಕೆಲವರು ಇರ್ತದೆ, ರಾತ್ರಿ 2 ಗಂಟೆ ಆಗಿತ್ತು. ಆ ಮಾವನ ಮನೆಗೆ 4 ಮಂದಿ ಕಾಳರು ಬಂದರು. ಆಗ ಲೈಟ್ ಇದ್ದಿದ್ದಿಲ್ಲ, 4 ಮಂದಿ ಕಾಳರು ಬಂದರು. ಇವ 4 ಮಾತು ಕೇಳಿದ್ನಲ್ಲ ಪುರಾಣದಾಗ, ಏನಂತ? ಬಂದ್ರೆ ಬರ್ರಿ ಅಂದಿವ ನಿಧಿಗನ್ನಾಗ. ಕಾಳರು ಕಂಪೌಂಡ್ ಜಿಗಿದು ಒಳಗೆ ಬರೋದಕ್ಕೂ ಬಂದ್ರೆ ಬರ್ರಿ ಅಂತ ಕಾಳರು ಅಂದ್ರು. ಲೇ, ಈ ಮನೆ ಹುಡುಗ ಎತ್ತರದನ, ಕುಂದ್ರಿ ಕೆಳಗಂದ್ರು. ಕುಂತ ತಕ್ಷಣ ಏನಂದ? ಕುಂದ್ರಿ ಅಂದ. ಅವ ಅಂದ, ಇವ ಪಕ್ಕ ನಮ್ಮನ್ನು ನುಡ್ಯಾನ, ಹೋಗು ನಡ್ರಿ ಅಂತ ಎದ್ರು. ಹೇಳ್ರಿ ಅಂದ. ಓಡಿ ಹೊಂಟ್ರೆ ಹೋಗ್ರಿ ಅಂದ್ಬಿಟ್ನಂತ.
ನಾ ಹೇಳುವ ತಾತ್ಪರ್ಯ ಏನು ಅಂತಂದ್ರೆ ಅದು ನಡೆದದ್ದು ಗೊತ್ತಿಲ್ಲ. ಪುರಾಣಕ್ಕೆ ಅದು ಹೇಳ್ತಿ ಹೇಳಿದ್ರೆ ಒಲ್ಲೆ ಒಲ್ಲೆ ಅನ್ಕೊಂಡು ಒತ್ತಾಯಕ್ಕೆ ಬಂದು 4 ಮಾತು ಕೇಳಿದ್ನವ. ಏನ್ ಕೇಳಿದ್ದ? ಬಂದ್ರ್ಯಾ ಬರ್ರಿ, ಹೊಂಟ್ರ್ಯಾ ಹೋಗ್ರಿ, ಕುಂದ್ರಿ ಅಂತ 4 ಮಾತು ಕೇಳಿ ಮಣಿಗೆ ಹೋಗಿದ್ದಕ್ಕನ ಮಾವನ ಮಣಿ ಸಂಪತ್ತು, ಮಾವನ ಮಣಿ ರೊಕ್ಕ ಬಂಗಾರ ಉಳಿತು, ಕಳ್ಳರಿಂದ ಸಂರಕ್ಷಣೆ ಆಯಿತು ಅಂತ ಒಂದು ಉಲ್ಲೇಖ ಬರ್ತದೆ. ಅಂದ ಬಳಿಕ ಇನ್ನು ನಾವು ಇವತ್ತಿಗೆ 9 ಆತು ಪುರಾಣ ಕೇಳಕತ್ತಿ. ಇನ್ನು 21 ದಿನಗಳ ಕಾಲ ಎದಿಕ ಮಾಸದಲ್ಲಿ ಪುರಾಣ ಕೇಳ್ತೀವಿ ಅಂತಂದ್ರೆ ನಮ್ಮ ಸಂಪತ್ತಷ್ಟೇ ಅಲ್ಲ ಪುಣ್ಯಾತ್ಮರೇ, ನಮ್ಮ ವಂಶಕ್ಕೂ ಕೂಡ ಆಶೀರ್ವಾದ ಮಾಡುವಂಥ ಕ್ರಿಯಾ ಆಶೀರ್ವಾದ ಯಾವುದಂದ್ರೆ ಮಹಾತ್ಮರ ಪುರಾಣದಲ್ಲಿ ಇರುವುದರಿಂದ, ಅದು ವಿಶೇಷವಾಗಿ ಅಧಿಕ ಮಾಸದಲ್ಲಿ ಕೇಳುವುದರಿಂದ. ಶ್ರಾವಣದಾಗ ಕೇಳುವುದು ಬೇರೆ, ಕಾರ್ತಿಕ ಮಾಸದಾಗ ಕೇಳುವುದು ಬೇರೆ, ಮಾನವಮಿಗೆ ಕೇಳುವುದು ಬೇರೆ. ಹಾಗೆ ಅಧಿಕ ಅಂದ್ರೇನು? ಎಲ್ಲವೂ ಹೆಚ್ಚಿಗೆ ಆಗ್ತದೆ. ಇಲ್ಲಿ ಪುಣ್ಯ ಮಾಡಿದ್ರು ಹೆಚ್ಚಿಗೆ ಆಗ್ತದೆ, ದಾನ ಮಾಡಿದ್ರು ಹೆಚ್ಚಿಗೆ ಆಗ್ತದೆ. ಇಲ್ಲಿ ಬಂದು ಪುರಾಣವನ್ನು ಕೇಳಿದ್ರು ಸಹಿತ ಬರುವ ಅಧಿಕ ಮಾಸ ಬರುವವರೆಗೂ ನಮ್ಮನ್ನು ರಕ್ಷಣೆ ಮಾಡುವಂತ ಶಕ್ತಿ ಯಾವುದಂದ್ರೆ ಮುಡುಗುಂದದ ಬಾಲ್ಯಲ ಮಹಂತ ಸ್ವಾಮಿಗಳ ಪುರಾಣ. ಅದು ಒಬ್ಬ ಮೌನ ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಶ್ರೀಮಠದ ಒಡೆಯರಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಸತ್ಯ ಸಂಕಲ್ಪದ ಶಿಶು ಯಾವುದಂದ್ರೆ ಬಾಲಮಹಂತ ಶಿಶುಗಳ ಪುರಾಣ. ಅಂಥವರ ಸಮ್ಮುಖದಲ್ಲಿ ಮತ್ತೆ ನಮ್ಮ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಕೂಡ ಅಖಂಡ ಬ್ರಹ್ಮಚಾರಿಗಳಾಗಿ ಮೌನಾನುಷ್ಠಾನವನ್ನು ಮಾಡುವಂಥ 2 ಪುಣ್ಯ ಪ್ರಸಂಗದಲ್ಲಿ ನಾವು ಇಲ್ಲಿ ಬಂದು ಕೂತ್ಕೊಂಡು ಪುರಾಣ ಕೇಳಾಕತ್ತಿದ್ದು ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಕ್ಕಂಥ ಮಾತನ್ನ ಇಲ್ಲಿ ಮತ್ತೊಮ್ಮೆ ತಿಳಿಸ್ತಾ, ಇವತ್ತು ಒಬ್ಬರು ಪ್ರಸಾದ ಮಾಡಿಸ್ಯಾರ. ಯಾರ್ರಿ ಅವರು? ಕಮತರ್ ಅಂತ ತಿಳ್ಕೊಂಡು ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳಿ ಸಲ್ಲಿಸಲಿ. ಯಾಕಂತಂದ್ರೆ ಉಣ್ಸೋದು ಎಲ್ಲರಿಗೂ ಬರುವುದಿಲ್ಲ ಅಂತಾರೆ. ಅದು ಉಣ್ಸೋದು ಏನೈತಲ್ಲ ಅದು ಎಲ್ಲರಿಗೂ ಬರು. ಅದಕ್ಕೆ ನಮ್ಮ ಮದ್ದವ್ರು ಹೇಳ್ತಿದ್ರು, ದಯಗುಣವೂ ಅದು ಕಲಿಸುವುದಲ್ಲ, ಕಲಿಸಿದರೆ ಅದು ಬರುವುದಿಲ್ಲ ಅಂತ. ದಯಾಗುಣ ಅಂತಕ್ಕಂಥದ್ದು ನೀಡುವುದು ಅಂತಕ್ಕಂಥದ್ದು ಏನೈತಲ್ಲ ಅದು ರಕ್ತಗತವಾಗಿ ಬಂದಿದ್ರೆ ಮಾತ್ರ ನೀಡಾಕ್ ಬರ್ತದೆ, ಉಣ್ಸಾಕ್ ಬರ್ತದೆ. ಆದ್ರೆ ಇವತ್ತಿನ ದಿನ ನೋಡ್ರಿ ಅಧಿಕ ಮಾಸ ಬಂದದ, ನಮ್ಮ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಬಂದವರಿಗೆ ಪ್ರಸಾದ ಮಾಡಿಸ್ಬೇಕಂತ ತಿಳ್ಕೊಂಡು ಅವರು ಇವತ್ತು ಕಂಸರ್ ಬಂಧುಗಳು ಬಂದು ನಮ್ಮ ಎಲ್ಲ ಸದ್ಭಕ್ತರಿಗೆ ಪ್ರಸಾದವನ್ನು ಮಾಡಿ ನಮ್ಮೆಲ್ಲರನ್ನ ಉಣಿಸಿ ಆಮೇಲೆ ಉಣ್ಣುವಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಇಂದಿನ ದಾಸೋಹದ ಸೇವಾ ಕೈಂಕರ್ಯವನ್ನು ಮಾಡಿದಂಥ ಆ ಭಕ್ತ ಮಹಾಶಯರಿಗೆ ಅವರ ಪ್ರಪಂಚದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಅವರ ಮಕ್ಕಳಿಗೆ, ಅವರ ಕುಟುಂಬಗಳಿಗೆ ಉತ್ತರೋತ್ತರವಾದ ಆಶೀರ್ವಾದವನ್ನು ದಯಾನಿಯಾದ ಬಸವರಾಜರು, ಅಲ್ಲಮ ಪ್ರಭುಗಳು, ಸಿದ್ಧಲಿಂಗ, ಗುರುಕುಮಾರ, ಶಿವೀಶ್ವರರು ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅನ್ನುವಂಥ ಮಾತನ್ನು ಇಲ್ಲಿ ಮತ್ತೊಮ್ಮೆ ತಮ್ಮೆಲ್ಲ ತಿಳಿಸ್ತಾ, ನಾಡಿನ ದಿನ ನಾಡಿಗೆ ಬಾಲ್ಯಲ ಮಹಂತ ಸ್ವಾಮಿಗಳ ಪುರಾಣದಲ್ಲಿ ಒಂದು ಅದ್ಭುತವಾದ ಲೀಲೆ ಬರುತ್ತದೆ. ಅದನ್ನು ಕೇಳಿದ್ರೆ ಬಹಳ ಅದ್ಭುತವಾದ ರೋಮಾಂಚನ ಆಗ್ತದೆ. ಒಬ್ಬ ತಾಯಿಯ ಎದೆ ಹಾಲನ್ನು ಕೇಳ್ತಾರೆ ಮಹಂತದ್ದವರು. ನಾಳಿಗೆ ಆ ಎದೆ ಹಾಲನ್ನು ಕೇಳ್ತಾರ. ಎದೆ ಹಾಲನ್ನು ನೀಡಿದವಳು ಯಾರು? ಎದೆ ಹಾಲನ್ನು ನೀಡಿದ ಮೇಲೆ ಅವರಿಗೆ ಯಾರು ಬಡಿತಾರ, ಏನಂತಾರ ಅನ್ನುವಂಥ ವಿಚಾರ ನಾಳಿನ ಪುರಾಣದಲ್ಲಿ ಬಹಳ ಅಮೋಘವಾಗಿರ್ತಕ್ಕಂಥ ಲೀಲೆಗಳು ಬರ್ತದೆ. ಯಾಕಂದ್ರೆ ಇದು 24 ಸಂಧಿಗಳಷ್ಟೇ ಇದೆ ಪುರಾಣ. ಅಷ್ಟಾವರಣಗಳನ್ನು ಸೇರಿಸಿಕೊಂಡ್ರೆ 1 ತಿಂಗಳು ಆಗ್ತದೆ ಕರೆ, ಆದರೆ 24 ಸಂಧಿಗಳನ್ನು ಹೊಂದಿರುವ ಸಮಗ್ರ ಪುರಾಣ ಇರುವುದರಿಂದ ದಿನಕ್ಕೆ ಒಂದೇ ಅಧ್ಯಾಯವನ್ನು ಯಾಕೆ ನಾವು ಓದಿ ಹೇಳಬೇಕಾಗ್ತದಂದ್ರೆ 1 ತಿಂಗಳು ಇರುವುದರಿಂದ, ಇದು ಅಧ್ಯಾಯ 24 ಇರುವುದರಿಂದ ಅದಕ್ಕೆ ದಿನಕ್ಕೆ ಒಂದೇ ಅಧ್ಯಾಯವನ್ನು ಗುರುವಿನ ಸನ್ನಿಧಾನದಲ್ಲಿ ಶ್ರವಣವನ್ನು ಮಾಡ್ತಕ್ಕಂಥ ಭಾಗ್ಯ ನಮ್ಮೊಂದಿಗೆ ನಿಮ್ಮೊಂದಿಗೆ ಬಂದಿದ್ದು ಅದು ಗುರುಗಳ ಆಶೀರ್ವಾದ ಅನ್ನುವಂಥ ಮಾತನ್ನು ತಿಳಿಸ್ತಾ, ಇವತ್ತು ಹೆಂಗೆ ಬಂದಿರಲ್ಲ ನಾಳೆಗೆ ಅಥವಾ ನಾವು ನಾಳೆಗೂ ಬರ್ತೀವ್ರಂತ ಚಪ್ಪಾಳಿ ಹೊಡಿ ನೋಡೋಣ ಒಂದ್ಸರಿ. ಒಂದಿಷ್ಟು ಮಂದಿ ಬಿಟ್ಟು ಬ್ಯಾಸನೆ ಹೊಡೆದಾರೆ ಚಪ್ಪಾಳಿ, ಅವರು ನಾಳೆಗೆ ಬರೋದಿಲ್ಲ ಅಂತ. ಯಾಕೆ ಬರಬೇಕು ಪುರಾಣಕ್ಕೆ ಅಂತಂದ್ರೆ ಇದೊಂದು ಮಾತು ಹೇಳಿ ಮುಗಿಸ್ಬಿಡ್ತೇನೆ ನಾನು. ಪುರಾಣಿಕರು ಹೆಂಗಿರ್ತದ ಅಂದ್ರೆ ಕುಂತಾರ ಅಂತ ಹೇಳ್ಕೊಂಡು ಹಂಗೆ ಹೇಳಕತ್ತಿದ್ದಂತ ಒಬ್ಬ ಭಾಳ ಮಂದಿ ಕುಂತಾರ ಅಂತ ಹೇಳಕತ್ತಿದ್ದಂತ ಹಿಂದೆ ಬಂದವ್ರು ಏನು ಮಾಡಿದಂತ ದೇವ್ರ ಚೀಟಿ ತಂದು ಕೊಟ್ಟನ ಮುಗಿಸ್ರಿ ಅಂತ. ಚೀಟಿ ನೋಡಿದ್ರು ಸುಮ್ಮನೆ ಇಟ್ಟರು. ಚೀಟಿ ಕೊಟ್ಟ ಮೇಲೆ ಬಿಡಬೇಕಿಲ್ಲ ಹೇಳೋ ಮತ್ತೆ ಹೇಳಕತ್ತಿದ. ಹಿಂದೊಬ್ಬ ಬಂದು ಅದ್ದವ್ರು ಮುಗಿಸ್ರಿ ಅಂತ ಹ್ಞೂ ಅನ್ಕೊಂತ ಹಂಗೆ ಮತ್ತೆ ಅವ್ನು ಕ್ಲಾಸ್ ಹೋದ. ಮತ್ತೊಬ್ಬ ಬಂದು ಏನು ಮಾಡಿ ನನ್ನ ಅಂಗಿ ಜಗ್ಗಿದ್ ನನ್ನ. ಯಾವಾಗ ಅಂಗಿ ಜಗ್ಗಿದ್ನಲ್ಲ, ಅಂಗಿ ಜಗ್ಗಿದ ಮೇಲೆ ಪುನಃ ಹೇಳೋದು ಬಿಡಬೇಕಿಲ್ಲ. ಯಾರು ಅಂಗಿ ಜಗ್ಗಿದ್ರಲ್ಲ ಅವ್ನಿಗೆ ಅಂಗಿ ಕಳ್ಕೊಟ್ಟು ನಾನು. ಹೇಳೋ ತಾತ್ಪರ್ಯ ಏನು ಅಂತಂದ್ರೆ, ಯಾಕೆ ಸರಿಯಾದ ಸಮಯಕ್ಕೆ ಅಜ್ಜವರು ಯಾಕೆ ಸರಿಯಾದ ಸಮಯಕ್ಕೆ ಬರ್ಬೇಕಂತ ನಮ್ಗೆ ಹೇಳ್ತಾರಂದ್ರೆ, ಈ ಪ್ರಭುಲಿಂಗ ಲೀಲೆಯಲ್ಲಿ ಬರೆದವ್ರು ಯಾರು ಬರ್ರಿ? ಚಾಮರಸರು ಅಂತ ಬರ್ತಾರೆ.
ಪ್ರಭುಲಿಂಗ ಲೀಲೆಯನ್ನು ಬರೆದವರು ಚಾಮರಸರು. ಅವರು ಬರೆದಂಥ ಪ್ರಭುಲಿಂಗ ಲೀಲೆಯನ್ನು ಮೊದಲು ಹೇಳಿದವರು ಯಾರು ಗೊತ್ತಾ ನಿಮಗೆ? ಪ್ರಭುಲಿಂಗ ಲೀಲೆಯನ್ನು ಬರೆದವರು ಚಾಮರಸರು ಬರೆದು ಬರೆ. ಆ ಪ್ರಭುಲಿಂಗ ಲೀಲೆಯನ್ನು ಮೊದಲ ಬಾರಿಗೆ ಈ ಒಂದು ಕನ್ನಡ ನಾಡಿನಲ್ಲಿ ಹೇಳಿದವರು ಯಾರು ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಶರೀಫ ಹೇಳ್ತಾನಂತ ನೋಡಿ. ಶರೀಫ ಸಂತ ಶಿಶುನಾಳ ಶರೀಫರಿ ಭಾವೈಕ್ಯತೆಯ ಸಂತನಾದ ಶರೀಫ ಎಲ್ಲಿ ಹೇಳಕತ್ತಿದ್ನಂದ್ರೆ ಇಲ್ಲಿ ಗದಗ ಹತ್ರ ಶಿರಟ್ಟಿ ಮಾರ್ಗದಲ್ಲಿ ಹರ್ತಿ ಅಂತ ಬರ್ತದ. ಹರ್ತಿ ಅಲ್ಲೊಂದು ಬಸವಣ್ಣನ ಗುಡಿ ಅದ ತಾಯಿ ಸ್ವಾಮಾರ. ಅದಕ್ಕೆ ನಿಮ್ಗೆ ಹೇಳಕ್ಕ ಆನಂದ ಆಗ್ತದೆ ನನಗೆ. ಬಸವಣ್ಣನ ಗುಡಿ ಒಳಗ ಹಿರಿಯರೆಲ್ಲರೂ ಕೂಡಿ ಶ್ರಾವಣ ಮಾಸದೊಳಗ ಯಾರ ಕಡೆಯಿಂದ ಹೇಳಿಸಿದ್ರೆ ಯೋಗ್ಯ ಆಗ್ತದೆ ಈ ಬಸವ ಇದನ್ನು ಪ್ರಭುಲಿಂಗ ಲೀಲೆಯನ್ನು ವಿಚಾರ ಮಾಡಿದ್ರು. ಇಲ್ಲ 6 ಶಾಸ್ತ್ರಗಳನ್ನ ಬಗಲಾಗಿಟ್ಟುಕೊಂಡಾನ ಪ್ರಭುಲಿಂಗ ಲೀಲೆಯನ್ನು ತೆಲಿ ಮೇಲೆ ಇಟ್ಕೊಂಡು ಹೋಗ್ಬೋದ ನೀ ಭೂಮಿ ಮೇಲೆ. ಯಾರು? ಶರೀಫದ. ಅವನ ಕಡಿದ್ರೆ ಹೆಸರು ಹೌದಾ? ಕರ್ಕೊಂಡ್ಬಂದ್ರು ಗುರುಗಳು ಬಂದರು. ಶರೀಫರ ಗುರುಗಳು ಯಾರ್ರಿ? ಗೋವಿಂದ ಭಟ್ರು. ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನ ನೆತ್ತ ಸಂಬಂಧವಯ್ಯ. ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಂಬಂಧನೇ ಇಲ್ಲ. ಸದಾವಕಾಲ ಮಡಿ ಮಡಿ ಎನ್ನುವಂಥ ಬ್ರಾಹ್ಮಣ ತಿಲಕನಾದ ಬ್ರಾಹ್ಮಣ ಉತ್ತಮನಾದ ಗೋವಿಂದ ಭಟ್ಟಿಯಲ್ಲಿ ಶರೀಫಲ್ಲಿ ನೋಡ್ರಿ ಹೆಂಗದ ನಮ್ಮ ಭೂಮಿ ಗುಣ ಹೆಂಗದ ನೋಡ್ರಿ. ಅವಾಗ ಹೇಳಿದಾರು ಏನಂತ ಭಾವ್ಯಕ್ಯತೆಯಿಂದ ಬದುಕ್ರಿ ಅಂತ ತಾವು ಬದುಕಿ ತೋರ್ಸ್ಯಾರ ನಮ್ಮ ಹಿರಿಯರು. ಶರೀಫನ ಕರ್ಕೊಂಡ್ಬಂದು ಹಿರಿಯರು ಊರು ಬಿಟ್ಟು ಹೊರಗಿರ್ತರು. ಬಸವಣ್ಣನ ಗುಡಿ ಒಂದೇ ದಿನ ಪ್ರಾರಂಭ ಆಯ್ತು. ಯಾರು ಬಂದಿದ್ರು? ಯಾರ್ಯಾರು ಬಂದಿದ್ದಿಲ್ಲಂತೆ ಒಂದೇ ದಿನ ಪುರಾಣ ಕೇಳಕ್ಕೆ. ಯಾರು ಬರ್ಲಿಕ್ಕಂದ್ರೆ ಏನಾತ್ರಿ? ಮಠದ ಗುರುಗಳು ಅದಾರಲ್ಲ ಯಾರು? ಅವ್ರ ಗುರುಗಳು ಯಾರ್ರಿ? ಗೋವಿಂದ ಭಟ್ರು ಶರೀಫ್ ಇಬ್ಬರ ಕುಂತಿದ್ರು. ಪುರಾಣ ಮುಗೀತು. ಬಹಳಷ್ಟು ಅದ್ಭುತವಾಗಿ ಹೇಳಿದ, ಮಂಗಳಾರತಿ ಮಾಡಿದ. ಶರೀಫಗಂದ್ರಂತ, ಏ ಶರೀಫ ಇಲ್ಲಿ ಮಠ ಒಂದು ತಾಸು ಪುರಾಣ ಹೇಳಿದಲ್ಲ, ಯಾರ ಮುಂದೆ ಹೇಳಿದಿ? ಯಪ್ಪ ಯಾರ ಮುಂದೆ ಯಾಕೆ ಹೇಳಿದ್ರು? ಮತ್ತು ಅವರು ಬರಲಿಲ್ಲ, ನಾ ಏನು ಮಾಡಲಿ ಕೂತ್ಸ? ಯಾರೂ ಇಲ್ಲ ಮುಂದೆ ಹೇಳಬಾರ್ದಪ್ಪ. ನಾಳೆ ಮುಂಜಾನೆ ಊರಾಗ ಹೋಗಿ 1 ಕಿಲೋಮೀಟರ್ ಇರ್ತದೆ ಬಸವಣ್ಣನ ಗುಡಿ ಊರು ಬಿಟ್ಟು ಹೋಗಿ ಎಲ್ಲ ತಾಯಿಯರಿಗೆ ವಿನಂತಿ ಮಾಡ್ಕೋ. ಏನಂತ? ಯವ್ವ ನಿಮ್ಮ ಊರಾಗಿನ ಬಸವಣ್ಣನ ಗುಡಿಯ ಮಂಗಲದ ಅಂಗಳದಲ್ಲಿ 1 ತಾಸು ಪ್ರಭುಲಿಂಗ ಹೇಳ್ತೀರವ, ದಯವಿಟ್ಟು ಬರ್ತೀರಿ ಏನ್ರಿ ಅವ್ವ? ಬರ್ರಿ ಅಂತಂದ್ರೆ ಹೋಗಿ ಬಾ ಅಂತ ಹೇಳಿದ್ರು. ಶರೀಫ್ ಎಲ್ಲರ ಮನೆಗೆ ಹೋಗಿ ಅಂತ ನೋಡ್ರಿ. ಎಲ್ಲರೂ ಯಪ್ಪ ಇಲ್ಲಿ ಮಟ್ಟ ಯಾಕೆ ಬಂದೆವು ಪರಮಾತ್ಮ? ಶ್ರಾವಣ ಮಾಸ ಶ್ರವಣ ಮಾಡ್ಬೇಕಂತಾರ. ನಾವು ಬರ್ತೇವೆ ಅಂತ ತಿಳ್ಕೊಂಡು ಎಲ್ಲರೂ ಹೊಲಕ್ಕೆ ಹೋದಾಗ ನೀರಿಗೆ ಹೋದಾಗ ಮಾತಾಡಿಕೊಂಡು ಮುಂಜಾನೆ ನಮ್ಮ ಮನೆಗೆ ಶರೀಫ್ ಬಂದ ನಾಯವ್ವ ನಡ್ರಿ ಹೋಗೋಣ ಅಂತ ಎಲ್ಲರೂ ಬಂದರು. ಎಲ್ಲರಿಗೆ ಹೇಳಿಕು ಅಂತ ಕೊನೆಗೆ ಗೌಡ್ರ ಮನೆಯಾಗ ಹೋಗೋದು. ಸೊಸಿ ಇತ್ತು, ಶ್ರೀಮಂತಿಗಿಂತ ಹೆಣ್ಮಗಳು. ಹಣದ ಮದ ದನ ಮದ ಎರಡೂ ಇತ್ತು, ಅಧಿಕಾರ ಮದ ಇತ್ತು. ಯವ್ವ ಅಂದ, ಯಾನವ ಅಂದಕ್ಕೆ ನೋಡ್ರಿ ಭಾಷೆ ಹೆಂಗದ. ಯವ್ವ ನಾ ಶರೀಫದೇನಿ. ನಾ ಏನಪ್ಪ ಶರೀಫ? ಯವ್ವ ನಿಮ್ಮ ಬಸವಣ್ಣನ ಗುಡಿಯಾಗ 1 ತಾಸು ನಾನು ಪ್ರವಚನ ಹೇಳ್ತೀನಿ, ನಮ್ಮ ಗುರುಗಳು ಹೇಳಿ ಕಳ್ಸ್ಯಾರ, ಯಾರ ಮನೆಗೆ ಬಿಡಬೇಡಪ್ಪ, ಎಲ್ಲರ ಮನೆಗೆ ಹೋಗಿ ಹೇಳಿ ಅಂದಾರ. ಯವ್ವ ನಾನು ನಿಮ್ಮ ಮನೆಗೆ ಬಂದು ಕೇಳಾಕತ್ತೀನಿ, 1 ತಾಸು ಪುರಾಣ ಹೇಳ್ತೀನಿ, ಬಂದು ಕೇಳಿ ಪ್ರಸಾದ ಮಾಡ್ಕೊಂಡು ಹೋಗ್ಯವ್ವ ಅಂತ ಇಷ್ಟಂದ. ಹ್ಞೂ ಅಂದ್ರೆ ಹ್ಞೂ ಬೇಕು, ಹೌದಾ? ಇಲ್ಲಪ್ಪ ಅಂದ್ರೆ ಇಲ್ಲ ಅಂತಂದ್ರೆ ಏನಂದ್ಲಂತ? ಏನಂದ್ಲೇವ? ನೀ ಹೇಳಿದ ತಕ್ಷಣ ಬಂದ್ಬಿಡ್ಲೇನ ಅಂದ್ಲು. ಬರ್ತೇನೆ, ಅರ್ಧ ತಾಸು ಬಿಟ್ಟು ಬಿಡ್ತೀನಿ ಅಂದ್ಲು. ಇರೋದ 1 ತಾಸು, ಇರೋದ 1 ತಾಸು. ಮೊದಲಿಗೆ ಬಂದು ಕೇಳಿದ್ರೆ ಅರ್ಥ ಆಗತ್ತದ ಪುರಾಣ. ಯಾವ ಅರ್ಧ ತಾಸು ಬಿಟ್ಟು ಬಂದು ಅರ್ಥ ಆಗೋದಿಲ್ಲ ಅಂತಂದ್ರೆ ನೀ ಹೇಳಿದಂಗೆ ನಾ ಬರೋದಿಲ್ಲ. ನಾ ಬಂದಾಗ ಕೇಳೋಕೆ ಪುರಾಣ ನಡಿ, ಅರ್ಧ ತಾಸು ಬಿಟ್ಟು ಬಿಡ್ತೀನಿ ಅಂದು. ಆಯ್ತು ಅಂತ ಹೇಳ್ಕೊಂಡು ಬಂದು 2ನೇ ದಿನ ಪ್ರಭುಲಿಂಗ ಲೀಲೆ ಶುರುವ. ಶರೀಫ್ ಬರೋಕಿನ ಮೊದಲನ ತುಂಬಿಟ್ಟಿತ್ತು ಇದೆಲ್ಲ. ಇಲ್ಲೇನು ಅಂಗಳ ಐತಲ್ಲ, ಇದೆಲ್ಲ ತುಂಬಿಟ್ಟಿತ್ತು. ಅದಕ್ಕೆ ಗುರುಗಳು ಬರೋಕಿನ ಮೊದಲ ಬರಬೇಕಂದ್ರೆ ಎಲ್ಲಿಗೆ? ಪುರಾಣ. ಗುರುಗಳು ಬರೋಕಿನ ಮೊದಲ ಬರಬೇಕು. ಶರೀಫ್ ಬರೋಕಿನ ಮೊದಲನ ಗೋವಿಂದ ಭಟ್ಟ ಬರೋಕಿದ್ರು ಎಲ್ಲ ಹೆಣ್ಮಕ್ಳು ಬಂದು ಕುಂತಿದ್ರು. ಅರ್ಧ ತಾಸು ಪುರಾಣ ನಡೀತು. ಅರ್ಧ ತಾಸು ಆಮೇಲೆ ಬದಲುತ್ತೆ. ಯಾರು? ಗೌಡನ ಸೊಸಿ. ಯಾಕೆ? ಒಂದಿಷ್ಟು ಹಣ ಇತ್ತು, ರೂಪ ಮದ, ಯೌವನ ಮದ, ಅಧಿಕಾರ ಮದ ಇದ್ದಿದ್ದರಿಂದ ಅಹಂಕಾರದಿಂದ ಬಂದು ಬಾಗಿ ಬರಲಿಲ್ಲ. ಬೀಗುತ್ತಲೇ ಬಂದು ಕುತ್ಕೊಂಡು ಪುರಾಣ ಮುಗಿತು. ಪುರಾಣ ಮುಗಿದು ಎಲ್ಲರೂ ಪ್ರಸಾದ ಮಾಡ್ತಿರಲ್ಲ, ಕೆಳಗಡೆ ಕುತ್ಕೊಂಡು ಪ್ರಸಾದ ಮಾಡಲಿಲ್ಲ. ಊರಾಗಿ ಹೆಣ್ಮಕ್ಳು ಏ ಗೌಡಶೇನೆ ಸಿಗುತ್ತಾನೆ ಇದು ಪ್ರಸಾದ ಮಾಡಿ ಹೋಗಂತಂದ್ರೆ ನಿಮ್ಮಂಗ ಪಾಳ್ಯಕ್ಕೆ ನಿಂತು ತಾಟ್ ಹಿಡ್ಕೊಂಡು ಉಣ್ಣಾಕ ನಾನೇನು ನಿರ್ಗತಿಗಳನ್ನು ಮಾಡಿರೇನು?
ಮೃಷ್ಟಾನ ಭೋಜನ ಇತ್ತು ಮನ್ಯಾಗ, ನಿನ್ನ ಮನ್ಯಾಗ ಮೃಷ್ಟಾನ ಇರ್ಬೋದು. ಇದು ಗುರುಲಿಂಗ ಜಂಗಮನ ಪ್ರಸಾದ ಎಲ್ಲರಿಗೆ ಸಿಗುದಿಲ್ಲ. ಇದು ಭಾಗ್ಯ ಇದ್ದವ್ರಿಗೆ ಮಾತ್ರ ಸಿಗ್ತದ, ಇಲ್ಲ ಸಿಗುದಿಲ್ಲ ಅಂತ ಅಂದ್ರು. ನೋಡ್ರಿ ನೀವು ಅಂತಂದು ಹೋಗ್ಲಕ್ಕಿ ಮನೆಗೆ ಎಲ್ಲರೂ ಪ್ರಸಾದ ಮಾಡಿದ್ರು. ಮಗ ಉಣ್ಸಾಕತ್ತಿದ್ಲು ಮನೆಗೆ ಹೋಗಿ. 12 ವರ್ಷದ ಮೇಲೆ ಮಗ ಹುಟ್ಟಿರ್ತಕ್ಕಿಗೆ. ಶ್ರೀಮಂತರ ಹೆಣ್ಮಗಳು ಮಗನಿಗೆ ಉಣಿಸ್ಕೋಂತ ಹೊರಗೆ ಚಂದಪ್ಪನ ತೋರಿಸ್ಕೊಂತ ಉಣಿಸ್ಕೋಂತ ಊಟ ಮಾಡಿಸಿದ್ದು. ನೀರು ತರಬೇಕಂತ ತಿಳ್ಕೊಂಡು ಅಂಗಳದಾಗ ಮಗನ ಇಳಿಸಿ ಒಳಗೆ ಹೋಗಿ ನೀರು ತೊಗೊಂಡ್ಬರ್ತೀಗ ಏನಾಗಿತ್ತಂದ್ರೆ ಒಂದು ಕರಿನಾಗರ ಹಾವು ಬಂದು ಮಗನನ್ನ ಕಚ್ಚಿ ಹೋಗ್ಬಿಟ್ಟಿರ್ತದೆ. ಶರೀಫನ ಚರಿತ್ರೆಯಲ್ಲಿ ಬರ್ತದೆ ವಿಶೇಷ. ಹಾವು ಕಳೆದು ಹೋಗ್ಬಿಟ್ಟಿತ್ತು. ಪಳ್ಳಿ ಬಂದು ನೋಡಿದ್ಲೇಗ ದೇಹದೊಳಗ ವಿಷ ಘಟಪೂರಿತ ವಿಷಸರ್ಪದ ವಿಷ ಮಗುವಿನ ದೇಹದಲ್ಲಿ ಪ್ರವೇಶಗೊಂಡು ಬಾಯೊಳಗೆ ನೊರೆ ಬಂದು ಬಿದ್ದು ಉಳ್ಳಾಡಿ ಸತ್ತು ಬಿಟ್ಟಿತ್ತು, ಉಳ್ಳಾಡಕತ್ತಿತ್ತು. ಆಗಿನ ಕಾಲದಲ್ಲಿ ಶ್ರೀಮಂತರು 15 ಮಂದಿ ಔಷಧ ನೀಡ್ತಕ್ಕಂಥ ಪಂಡಿತರು ಬಂದರು ಅಂತ ನೋಡ್ರಿ, ಹೇಳಿ ಕಳಿಸಿದ್ರು. ಬರೇ ಯಾರು ನಾಡಿ ಹಿಡಿದು ಔಷಧ ಕೊಡುವರಿದ್ರಲ್ಲ ಆಗಿನ ಕಾಲದಲ್ಲಿ, ಅವರೆಲ್ಲರೂ ಬಂದ್ರು ಅಂತ ನೋಡ್ರಿ. ರೋಗಿ ಶ್ರೀಮಂತಿದ್ರ ರೋಗಿ ಇದ್ದಲ್ಲಿ ಬರ್ತಾರೆ ಡಾಕ್ಟರ್, ರೋಗಿ ಬಡವಿದ್ರೆ ಡಾಕ್ಟರ್ ಇದ್ದಲ್ಲಿ ಕತ್ಕೊಂಡು ಹೋಗ್ಬೇಕು. ಇದು ಜಗತ್ತಿನ ಏನು. 15 ಮಂದಿ ಬಂದರು, ನಾಡಿ ಹಿಡಿದ್ರು. ಏನಂದ್ರಂತ, ಗೌಡ ಏನು ಮಗ ಉಳಿಯಕ್ಕೆ ಸಾಧ್ಯ ಇಲ್ಲ, ಹಂಗೆ ನಡಬೇಡ್ರಿ. ಎಷ್ಟು ಲಕ್ಷ ಹೋಗುತ್ತೆ, ಎಷ್ಟು ಕೋಟಿ ಹೋಗುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಯಾರಾದ್ರೂ ಇಲ್ಲಿ ಬಂದವರು ನನ್ನ ಮಗನ ಉಳಿಸ್ಕೊಡ್ರಿ ಅಂತ ಹೇಳಾಕತ್ತಿದ್ದು ಗೌಡ್ಸ್ಯಾನಿ. ಇಲ್ಲ ಗೌಡ್ಸ್ಯಾನಿ, ನಿನ್ನ ಮಗನ ದೇಹದಲ್ಲಿ ಪ್ರವೇಶಗೊಂಡ ಹಾವಿನ ವಿಷ ಸಾಮಾನ್ಯದ್ದಲ್ಲ ತಾಯಿ, ವಿಷಪೂರಿತ ಘಟಸರ್ಪ ನಿನ್ನ ಮಗನ ಕಳೆದಾಗ. ಆ ಮಗ ಏನಾದ್ರೂ ಬದುಕಬೇಕಾದ್ರೆ ನಮ್ಮಿಂದ ಸಾಧ್ಯ ಇಲ್ಲ. ಒಂದೇ ವೇಳೆ ನಿನ್ನ ನಸೀಬು ಗಟ್ಟಿದ್ರ ಈ ಮಗ ಬದುಕಬೇಕಾದ್ರೆ ಇಲ್ಲಿಗೆ ಸದ್ಯ ಯಾರು ಬರ್ಬೇಕಂದ್ರ ಸಂಜೀವಿನಿ ವಿದ್ಯೆಯನ್ನು ಬಲಿಯಿಂದ ಶರೀಫ್ ಬಂದ್ರೆ ನಿನ್ನ ಮಗ ಉಳಿತಾರ ಅಂತ ಹೇಳಿದ್ರು. ಶರೀಫ್ ಎಲ್ಲಿದ್ದೇವ ಅದ ಊರಾಗ, ಅವ್ರ ಊರಾಗಿನ ಬಸವಣ್ಣನ ಗುಡಿಯಾಗ ಪುರಾಣ ಮುಗಿಸಿ ಗೋವಿಂದ ಭಟ್ರ ಕಾಲು ಇಸ್ಕೊಂಡು ಸೇವಾ ಮಾಡಕತ್ತಿದ್ದ. ಕೂಡಲೇ ಬರ್ತಾಳ, ಮಧ್ಯರಾತ್ರಿ 12 ಆಗಿದೆ. ಈಗ ಸದ್ಯ ಗೌರಿಶಾನಿ ಮುಖದಾಗ ಅಲಂಕಾರ ಸೊಕ್ಕು, ಕಿಸೆದಾಗಿನ ರೊಕ್ಕ ಮೈಯಾಗಿನ ಸೊಕ್ಕ ಬಾಳಕ್ ಇರುವುದಿಲ್ಲ ಅಂತ. ಕಿಸೆದಾಗಿನ ರೊಕ್ಕ ಮೈಯಾಗಿನ ಸೊಕ್ಕ ಬಾಳಕ್ ಇರುವುದಿಲ್ಲ. ಈಗ ಅವಳ ಮುಖದಲ್ಲಿ ಏನಿತ್ತಂದ್ರೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಏನೂ ಇಲ್ಲ. 12 ವರ್ಷ ಆದಮೇಲೆ ಹುಟ್ಟಿದ ಮಗ ಬದುಕಿದ್ರೆ ಸಾಕಂತ ನಿರ್ಗತಿಗಳಾಗಿ ಓಡುತ್ತಾ ಓಡುತ್ತಾ ಬಂದು ಗುರುಗಳು ಪಾದ ಹಿಸ್ಕೊಂಡು ಕುಂತಿದ್ದ ಶರೀಫ. 1 ಗಂಟೆ ಆಗಿತ್ತು ರಾತ್ರಿ. ಬಂದಾಕೆ ಗರ್ಭಗುಡಿ ಬಾಕ್ಲ ಬಡಿತಾಳ. ಯಪ್ಪ ಶರೀಫ ಅಂತ ಕೂಗಿಲ್ಲು. ಗೋವಿಂದ ಭಟ್ರು ಅಂತಾರೆ, ಯಾರೋ ಶರೀಫ ಎಷ್ಟೊತ್ತಿನಾಗ ನೋಡು ಹೋಗಿ. ಹ್ಞೂ ಯಪ್ಪ ಅಂದವನು ಹೋಗಿ ಕದಾ ತೆಗೆದು ನೋಡಿದ್ರೆ ಯಾರು ಬಂದಿದ್ರವ, ಅರ್ಧ ತಾಸು ಬಿಟ್ಟು ಬರ್ತೀನಿ ನಿನ್ನ ಪುರಾಣಕ್ಕಂತ ಬಂದಿತ್ತಲ್ಲ ಆ ಹೆಣ್ಮಗಳು ಬಂದ ಓಡಿ. ಯಾಕ ತಾಯಿ ಅಂದ ಶರೀಫ, ಯಪ್ಪ ನನ್ನ ಮಗ ಹಾವು ಕಡೋದು. 15 ಮಂದಿ ವೈದ್ಯರು ಬಂದು ಆಗುವುದಿಲ್ಲ ಅಂತ ಹೇಳಕತ್ಯಾರ. ನೀ ಬಂದ್ರಣ ಉಳಿತೈತಿ ನನ್ನ ಮಗ. ಯಪ್ಪ ತಡ ಮಾಡಬೇಡ, ಕೂಡಲೇ ನನ್ನೊಂದಿಗೆ ಬಾ, ನನ್ನ ಮಗನ ಉಳಿಸಿಕೊಡಿ ಯಪ್ಪ. 12 ವರ್ಷ ಆದ್ಮೇಲೆ ಹುಟ್ಟ್ಯ ನನ್ನ ಮಗ ಅಂತ ಬೇಡಿಕೊಂಡು ಶರೀಫ್ ಅಂದಂತ, ಯವ್ವ ಬರ್ತೇನೆ ನಾನು, ಅರ್ಧ ತಾಸು ಬಿಟ್ಟು ಬರ್ತೀನಿ ನಾನು. ನೀವು ಎಷ್ಟೊತ್ತಿಗೆ ಬರ್ತೀರಿ ಅವ್ರು ನಾಳೆಗೆ ಪುರಾಣಕ್ಕೆ? ಎಷ್ಟೊತ್ತಿಗೆ ಬರ್ತೀರಿ? ಸರಿಯಾದ ಸಮಯಕ್ಕೆ ಬಂದ್ವಿ ಅಂದ್ರೆ ಶರಣರ ಆಶೀರ್ವಾದ ಆಗ್ತದೆ. ಇಲ್ಲಿ ಬಂದಾರಲ್ಲ ತಾಯಿ, ಗೋಕಾಕಿಂದ ಬರ್ತಾಳೆ ತಾಯಿ, ದಿನ ಬರ್ತಾಳೆ. ನನಗಿದು ನಾನು ರೂಮ್ನಾಗಿಂದ ಕೆಳಗೆ ಬರುದ್ಲೇಗನ ಗಂಡ ಹೆಂಡತಿ ಮಗ ಸಸಿ ಮೊಮ್ಮಕ್ಕಳು ಕೇಳಬೇಕು. ನಾಳೆ ಜೂನ್ 16 ಆಯಿತು ಅಂದರೆ ಮತ್ತಿದು ಸಿಗಲಿಕ್ಕಿಲ್ಲ. ಕಾನೂನಿ ಮುಗಿದ್ರೆ ಮತ್ತಿದು ಮರಳಿ ಬರಲಿಕ್ಕಿಲ್ಲ. ಯಾಕ ಮಹಾತ್ಮರು ಗಾಳಿ ಬಿಟ್ಟಾಗಲೇ ಕೂರ್ಕೋಬೇಕು. ಗಾಳಿ ಬಿಟ್ಟೈತಿ ಪುರಾಣದಂಥ ಗಾಳಿ. ಆ ಗಾಳಿ ಒಳಗೆ ಬಂದು ಯಾರು ಕುಂದಿರ್ತಾರ ಅವರ ಜೀವನ ಸಾರ್ಥಕತೆ ಆಗ್ತದೆ. ಆದ್ದರಿಂದ ಶರೀಫ ನೋಡಿ, ನಾವು ತಪ್ಪು ಮಾಡ್ತೇವೆ, ನಾವು ಸಹಜ ಮನುಷ್ಯರು. ಮಹಾತ್ಮರು ತಪ್ಪು ಮಾಡುವುದಿಲ್ಲ, ಗುರುವಿಗೆ ಕ್ಷಮಾಗುಣ ಇರ್ತದಂತ. ಅಜ್ಜವರು ಬಂದ್ರೆ ಬಡಿತಾರೆ, ನಮ್ಮನ್ನು ಭಾಳ ಜನ ಹೇಳ್ತಾರೆ. ಯಾಕೆ ಬಡಿತಾರೆ? ಅಗಸ ಅರಿಬಿ ಹೋಗಿತಿರ್ತಾನೆ, ಸಿಟ್ಟಿಗೆ ಅಂತ ಹೋಗಿದ್ರಲ್ಲಮ್ಮ. ಯಾಕೆ ಹೋಗಿದ್ದ ಅರಿಬಿ ತಪ್ಪು ಬಡಿತಿರ್ತಾನೆ ಕಲ್ಲಿಗಮ್ಮ. ಅಗಸನ ಸಿಟ್ಟು ಅರಿಬಿ ಮೇಲೆ ಅಲ್ಲ, ಯವ್ವ ಅರಿಬಿ ಮೇಲೆ ಇರುವಂತ ಕೊಳೆ ಹೋಗ್ಬೇಕಂತ ಹಂಗೆ ಹೋಗಿದ್ದಾನೆ. ಮೌನ ಮಲ್ಲಿಕಾರ್ಜುನವರು ನಮ್ಮನ್ನು ಬಡಿತಾರೆ ಅಂತಾರೆ. ಯಾಕೆ ಬಡಿತ? ನಿಮ್ಮ ಮೇಗಿನ ಸಿಟ್ಟಲ್ಲ, ನಮ್ಮಲ್ಲಿರುವಂಥ ದುಶ್ಚಟಗಳು ಅಜ್ಞಾನ ಹೋಗಲಿ ಅಂತ ಬಡಿತಾರೆ. ಬಾಜನ ಅಂತಾರೆ, ಇಲ್ರಿ ನಾವು ಬರ್ಬೇಕಂತೇವ್ರಿ, ಬಡಿತಾರೆ. ತಾಯಿ ಪ್ರೀತಿ ಐತಿ ನಿಮ್ಗೆ ಗೊತ್ತಿಲ್ಲ ಅವರೊಳಗೆ.
ಅವರೊಳಗೆ ಒಂದು ತಾಯಿ ಪ್ರೀತಿ ಅದ, ಕರ್ಕೊಂಡು ಅನ್ನುವಂಥ ಪ್ರೀತಿ, ಕರ್ಕೊಂಡು ಅಡ್ಡಾಡುವಂಥ ಪ್ರೀತಿ ಅದ. ಅದು ಸಿಟ್ಟಿಗೆ ಅದ. ತಾಯಿ ಏನು ತಪ್ಪು ಮಾಡಿದ್ರೆ ಮತ್ತೆ ಕರ್ಕೊಂಡು ಹೆಂಗೆ ಬಗಲಾಗಿಟ್ಟು ಗೊತ್ತಾಳಲ್ಲ, ಹಂಗೆ ತಾಯಿ ಪ್ರೀತಿ ಇರ್ತಕ್ಕಂಥವನ್ನೇ ಶ್ರೇಷ್ಠ ಗುರು ಆಗ್ತಾನೆ. ಅವಾಗ ಶರೀಫಿ ಅಂದಂತ, ನಡಿವಾ ನೀ ತಪ್ಪು ಮಾಡಿ ಅಂತ ನಾ ತಪ್ಪು ಮಾಡಕ್ಕೆ ಬರ್ತಾನೆ ನಡಿ ಅಂತ ಬಂದು ಆ ಹಾವು ಕಡಿದ ಜಗಕ್ಕೆ ತನ್ನ ತಪೋಶಕ್ತಿಯಿಂದ ಗುರು ಕೊಟ್ಟ ವಿದ್ಯೆಯಿಂದ ಆ ವಿಷಯವನ್ನು ತೆಗಿತಾನ. ಮಗು ಕಣ್ಣು ತೆಗಿತದೆ. ಗಂಡ ಹೆಂಡತಿ ಮಗ ಶರೀಫನ ಪಾದಕ್ಕೆ ನಮಸ್ಕಾರ ಮಾಡಿದ ಮೇಲೆ ಶರೀಫ್ ಹೇಳಿದಂತ ಏನಂತ, ಯವ ಶರಣರು ಇರುವಲ್ಲಿ ಶರಣರು ಬರುವಲ್ಲಿ ಆರತಿ ಬೆಳಗಮ್ಮ ಮಂಗಳಾರತಿ ಬೆಳಗಮ್ಮ ಅಂತ ಹಾಡಿ ಹೇಳಿ ಹೋಗ್ತಾನ. ಅದಕ್ಕೆ ನೀವು ಆರತಿ ತೊಗೊಂಡು ಬಂದು ಯಾಕೆ ಬೆಳಗಾಕಿರ್ತೀರಿ? ಅಲ್ಲೇ ಶರೀಫ ಗೌಡಶಾಲಿಗೆ ಆರತಿ ತೊಗೊಂಡು ಬಾ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಪುರಾಣದಲ್ಲಿ ಮೌನ ಮಲ್ಲಿಕಾದ ಅಪ್ಪಂಗಳವರು ನಿಮಗ್ಯಾಕೆ ಆರತಿ ತೊಗೊಂಡು ಬಾ ಅಂತ ಹೇಳ್ತಾರಂದ್ರೆ, ನಿಮ್ಮ ಮುತ್ತೈದೆತನ, ಮಕ್ಕಳ ಭಾಗ್ಯ, ಸಂತಾನ ಸಂಪತ್ತು ವೃದ್ಧಿಯಾಗಲಿ ಅಧಿಕ ಮಾಸದಲ್ಲಿ ಅಂತ ಸಮಾಜ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಪರಮ ಪೂಜ್ಯರು ನಮ್ಮನ್ನು ಈ ಅಂಗಳಕ್ಕೆ ಕರ್ಕೊಂಡು ಬಂದಾರೆ ಅನ್ನುವಂಥ ಮಾತನ್ನು ತಿಳಿಸ್ತಾರೆ. ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತಾ ಇನ್ನು ಮುಂದಿನ ಕಾರ್ಯವನ್ನು ಶ್ರೀ ಮಂಜುನಾಥ ಶರಣರು ನಡೆಸಿಕೊಡುತ್ತಾರೆ. ಎಲ್ಲರಿಗೂ ಶುಭವಾಗಲಿ. ನಮ್ಮೆಲ್ಲರಿಗೂ ಪ್ರಾಣ ಪ್ರವಚನದ ಸೌಧೆಯನ್ನು ನೀಡಿರ್ತಕ್ಕಂತಹ ಪೂಜ್ಯರಾಗಿರ್ತಕ್ಕಂತಹ ವೀರೇಶ್ ಶಾಸ್ತ್ರೀಜಿಯವರಲ್ಲಿ ಅನಂತ ಕೃತಜ್ಞತಾಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ನಮಗೆಲ್ಲ ಎಷ್ಟು ಮಾರ್ಮಿಕವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಿದರು. ಒಂದು ನಮೂನೆ ಹೆಂಗಾಗತ್ತೆ ಅಂದ್ರೆ ಜಳಕ ಮಾಡಿದಂಗೆ ಆಗತ್ತೆ. ಯಾಕ್ರಿ ದಳ 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 ಬೈಗಿಂದ ಹೆಂಗೆ ಬೀಳುತ್ತೆ ನೀರು, ಸ್ವಲ್ಪ ಮನಸ್ಸು ಬಿಟ್ಟು ಕೆಳಗೆ ಹೆಂಗೆ ಹಾಕಿರುತ್ತೆ, ಅದಕ್ಕೆ ನಿದ್ದೆ ಬಂದಿತ್ತಂದ್ರೆ ಹಂಗೆ ಆಗಿಲ್ಲ ಬರ್ತದೆ. ಆದರೂ ನಮ್ಮಲ್ಲಿರ್ತಕ್ಕಂಥ ಮನದ ಮೈಲಿಗೆಯನ್ನು ಕಳೆಯಲಿಕ್ಕೆ ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ವಿಷಯದಾಗ ಬಂತು ಯಾವ ಊರು ಯಾವುದು ಆಧಾರ ಲೀಲಾ ಮಾಡಿದ್ದು, ಮಹಾಂತ ಶಿವಗಳು ಮಾಡಿದ ಊರು ಯಾವುದು? ಗೋಕಾವಿ. ಗೋಕಾವಿ ಯಾವುದಿಲ್ರಿ ಇಲ್ಲಿ ಅದ ರೀ. ಯಾಕಂದ್ರೆ ಹಿಂದೆ ಹತ್ತಿದ್ದರು ನೋಡ್ರಿ, ಕೇಳಿರಲ್ಲ, ಗೋಕಾಯಿ ಅನ್ನೋ ಊರಿಲ್ಲ, ಗೋಕರ್ಣ ದೇವರು ಮತ್ತೊಂದಿಲ್ಲ ಅಂತ. ಇದ ಗೋಕಾಕದಾಗ ನಡೆದಿದ್ದದು. ಅಂತಹ ಒಂದು ತಾಲೂಕಿನೊಳಗೆ ಅವಂದೇ ಪುರಾಣ ಇಲ್ಲಿ ನಡೆದೈತಿ. ಅದನ್ನು ಅಜ್ಜವ್ರು ಹೆಚ್ಚಂದ್ರೆ ನಮ್ಮಂಥ ಭಾಗ್ಯಶಾಲಿಗಳು ಯಾರದಾರ ಅಂತ. ಗೋಕಾವಿ ಅಂತಂದ್ರೆ ಬೇರೆ ಅಲ್ಲಿ ಇದು ಒಂದೇ, ಮತ್ತೆಲ್ಲಿ ಬೇರೆ ಊರಿಲ್ಲ. ಗೋಕರ್ಣನೂ ದೇವರು ಮತ್ತೊಂದಿಲ್ಲ, ಇರೋದೇ ಇದು ಒಂದ. ಅದಕ್ಕೇನು ಅಂದ್ರೆ ಎರಡಕ್ಕೂ ಸಾಮ್ಯತೆ ಐತಿ. ಗೋಕಾವಿ ಅಂದ್ರೆ ಹಿಂದೆ ಹೆಂಗಿತ್ತಂದ್ರೆ ಗೋ ಕಿವಿ ಅಂತ. ಅದರದ್ದು ಅರ್ಥ ಮೂಲ ಹೆಸರು ಏನು ಅಂದ್ರೆ ಗೋ ಕಿವಿ. ಬರ್ಬತ್ತೇನಾಯ್ತು ಗೋಕಾವಿ ಅಂತ. ಆಮೇಲೆ ಒಂದಷ್ಟು ಮಂದಿ ಕೂಡ ಗೋಕಾಯಿ ಅಂದ್ವಿ ನಾವು. ಆಮೇಲೆ ಈ ಗೋಕಾಕ್ ಮಾಡ್ಯಾರ. ಆದರೆ ಗೋ ಕಿವಿ ಅಂತಂದ್ರೆ ಆಕಳದ ಕಿವಿ ಆಕಾರದೊಳಗೆ ಊರಿರ್ತದೆ. ಮೊದಲು ಹಳೆ ನಕಾಶೆ ತೆಗೆದು ನೋಡಿದ್ನೆ, ನಾವು ನೋಡಿದ್ದೀವಿ ರೀ. ಯಾಕೆ ನೋಡಿದ್ವಿ, ಎಲ್ಲಿ ಜಾಗ ಬೇಕಾಗಿತ್ತು, ಏನೇನು ಜರ್ಕುಳಿ ಸೌಕರ್ಯ ಏನು ಬಡಬಂತು. ಅದೇನು ಅಂತಂದ್ರೆ ನಮ್ಮದು ಒಂದು ಸಂದರ್ಭ ಬಂದಿದ್ದು ನೋಡ್ತಿದ್ದೀವಿ. ಯಾವಾಗ ಅಂತಂದ್ರೆ ಮೂರ್ತಲ್ಲಿ ಸಾವುಕಾರ ಏನು ಮಾಡಿದ್ವಿ ಅಂದ್ರೆ ಹಜಾರು ಗೋಕಾಕದಾಗ ಓದಿಟ್ಕೋಬೇಕಂತ ಅವರು ಆ ನಕಾಶೆಗಳು ತಂದು ತೋರಿಸ್ತಿದ್ರು. ಒಂದಷ್ಟು ಜನ ಸಿರಿಸಿ ಭಕ್ತರು ಬಂದು ತಮ್ಮಲ್ಲಿ ಬಂದು ತೋರಿಸಿದ್ರು, ಯಪ್ಪ ಇಲ್ಲಿ ಬರ್ರಿ ಅಂತಿದ್ರು. ಅದ್ರ ನಾನು ಬಂದು ಎಲ್ಲಿ ಐತಿ ಅಂದ್ರೆ ದೇವ್ರು ಎಲ್ಲಿರ್ತಾನೆ ಅಂದರೆ ಹೇಗೆ ಹೇಳ್ರಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾನೆ. ಕೃಷ್ಣ ಏನು ಹೇಳ್ತಾನಂದ್ರೆ ಎಲ್ಲಿ ಧರ್ಮ ಕೆಟ್ಟದೋ ಅಲ್ಲಿ ಭಗವಂತ ಬರ್ತಾನಂತ. ಧರ್ಮಗಳಿದ್ದಲ್ಲಿ ಭಗವಂತ ಬರೋಂಗಿಲ್ಲ, ಎಲ್ಲಿ ಕರ್ಮಗಳದಾರ ಅಲ್ಲಿ ಭಗವಂತ ಬರ್ತಾನೆ. ಹಾಗೆ ನಮ್ಮಲ್ಲಿ ನಮ್ಮ ಮನಸ್ಸು ಕೆಟ್ಟವ, ನಾವು ಇಲ್ಲಿ ಕರ್ಮಗಳದಾವಂತ ಭಗವಂತ ಹೊರಗೆ ಹೋಗಲಿಲ್ಲ. ಇದೇ ಊರೊಳಗೆ ಇಲ್ಲೇ ಉಳ್ಕೊಂಡಾನ, ಇನ್ನೂ ನಮ್ಮನ್ನು ತಿದ್ದಬೇಕಂತಾನ. ಕಾರಣ ಏನು ಅಂತಂದ್ರೆ ಆ ಟೈಮ್ನೊಳಗೆ ಅದು ಗೋಕಿವಿ ಅಂತ. ಕನ್ನಡದೊಳಗೆ ಗೋಕಿವಿ, ಸಂಸ್ಕೃತದಾಗ ಗೋಕರ್ಣ. ಕರ್ಣ ಅಂದ್ರೆ ಏನ್ರಿ ಕಿವಿ. ಅಂದರೆ ಎರಡೂ ಊರಿಗೂ ಒಂದು ಸಾಮ್ಯತೆ ಐತದು. ಅದಕ್ಕನ ಹೇಳಿದ್ರೆ ಏನಂದ್ರೆ ಗೋಕಾವಿ ಅನ್ನೋ ಊರಿಲ್ಲ, ಗೋಕರ್ಣ ಅನ್ನೋ ದೇವರಿಲ್ಲ ಅಂತ. ಕಾರಣ ಏನಂದ್ರೆ ಆ ನಡೆದಂಥ ಲೀಲೆ ಯಾವುದು ಅಂತಂದ್ರೆ ಅದು ಗೋಕಾವಿದೊಳಗನ ಈ ಲೀಲೆ ನಡೆದದ. ಏನು ಕೇಳಿದ್ರು ಅವರು ಕೌಪೀನಕ್ಕೆ ಲಂಗೋಟಿಗೆ ತಾಯಿ ಶರಗನ್ನು ಬೇಡಿದರು. ಅವರಲ್ಲಿ ತಾಯಿ ಅಂತಕ್ಕಂಥ ಭಾವಿತ್ತು. ಆ ಕೊಡ್ತಕ್ಕಂತಹ ಹೆಣ್ಮಗಳಲ್ಲಿ ಇವ ಭಗವಂತ, ಇವ ಮಗ ಅಂತಕ್ಕಂಥ ಭಾವಿತ್ತು. ಎರಡೂ ಭಾವ ಒಂದಿದ್ದು ಅಂತ ಹೇಳಿ ಅಲ್ಲಿ ಹೋಗಿದ್ದ ಹರಿದು ಹೋದ ಶರಣ
ಸಿಗಿತು ಕಾರಣ ಏನಂದ್ರೆ ಅಲ್ಲಿ ಭಕ್ತಿ ಮತ್ತು ಭಾವ ಅಂತಕ್ಕಂಥದ್ದು ಕಾರಣ ಆಗಿರ್ತಕ್ಕಂತಹದ್ದು. ಆ ರೀತಿ ಒಳಗೆ ಶಿಶು ಭಾವದೊಳಗೆ ಅವರು ಬೆಳ್ಯಾರ, ತಾಯಿ ಭಾವದೊಳಗೆ ಆಕೆ ಹುಟ್ಟಾಳ. ಅದಕ್ಕೇನು ಅಂದರೆ ಮಹಾತ್ಮರಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಶಿಶು ಭಾವ ಇರ್ತದೆ, ತಾಯಿ ಭಾವ ಇರ್ತದೆ. ಆ ನಿಟ್ಟಿನೊಳಗೆ ಮೌನ ಮಲ್ಲಿಕಾರ್ಜುನಪ್ಪ ಅವ್ರನ್ನ ಯಾರು ತಾಯಿಯನ್ನು ಬರ್ತಾರೆ ನೋಡ್ರಿ, ತಲೆ ತುಂಬ ಸೆರಗು ಹೊತ್ಕೋಬೇಕು, ಹಣೆ ತುಂಬ ಕುಂಕುಮ ಹಚ್ಕೋಬೇಕು, ಕೈ ತುಂಬ ಬಲಿ ಉಟ್ಕೊಂಡಿರ್ಬೇಕು. ಅವ್ರದ್ದು ಕೈ ತಗೊಂಡು ತಮ್ಮ ತಲೆ ಮೇಲೆ ಇಟ್ಕೋತಾರೆ ಅವರು. ಅಷ್ಟೊತ್ತಿಗೆ ಅವ್ರ ತಾಯಿಗಳು ಕೈ ತಕ್ಕೋತಾರೆ, ಯಾಕೆ ನನ್ನ ಕೈ ಇಟ್ಕೋತಿ ಅಂತಾರೆ ಅವ್ರು. ಇಲ್ಲೇ ಸಲೋಡಿ ಅಮ್ಮ ಬಂದಿರ್ತಾರೆ, ಅವ್ರದ್ದು ಇಟ್ಕೋತಾರೆ. ಭಾಳ ಜನರದ್ದು ಇಟ್ಕೋತಾರೆ. ಕಾರಣ ಏನಂದ್ರೆ ಆ ಬಾಲಲೀಲಾ ಮಹಾಂತ ಶಿವಗಳಂದ್ರೆ ಯಾರು ಅಂತಂದ್ರೆ ಅವರೇ ಮೌನ ಮಲ್ಲಿಕಾರ್ಜುನಪ್ಪಗಳವರು. ಆ ಭಾವ ಶಿಶು ಭಾವದ ಹತ್ರ ಅದ. ಎಷ್ಟು ಜನ ಬರ್ತಾರೆ ತಾಯಿಂದರು ಬಂದ ಅಡ್ಡ ಮಲ್ಕೊಂಡು ಅವ್ರ ಕಡೆಯಿಂದ ತುಳಿಸ್ಬಿಡ್ತಾರೆ. ಮತ್ತೊಬ್ಬರು ಬಂದು ಬೆಳಗ್ಗೆ ಬಂದು ತುಳಿಸ್ಬೇಕಾಗೋದಿಲ್ಲ. ಅವ್ರ ಹತ್ರ ಶಿಶು ಭಾವ ಐತಂತ ಅವ್ರ ತಾಯಿ ಭಾವದಿಂದ ತಿಳಿಸ್ಕೊಂತಾರೆ. ಮೊನ್ನೆ ಏನಾಗಿತ್ತು ಅಂದ್ರೆ ಚರ್ಮೂರ್ತೇಶ್ವರ ಸ್ವಾಮಿಗಳು ತೀರ್ಕೊಂಡಿರಲ್ಲ, ಅವ್ರ ಸಂಬಂಧಿಕರು ಎಲ್ಲರೂ ಅಜ್ಜರ ಹತ್ರ ಬರ್ತಾರೆ. ಅವ್ರ ಅಕ್ಕನ ಮಗಳು ಅವ್ರನ್ನ ಯಾವ ಮರೆಬಿದ್ದಿ ಮಠದ ಸ್ವಾಮಿಗಳ ಅಣ್ಣನ ಹೆಂಡತಿ ಅವರು ಅಬ್ಬರು ಗಂಡ ಹೆಂಡತಿ ಅಲ್ಲಿ ಮಣ್ಣು ಕೊಟ್ಟು ಎಲ್ಲಿಗೆ ಬಂದು ಸೀದಾ ಇಲ್ಲೇ ಬಂದರು ಅಜ್ಜವ್ರಿಗೆ ಭೇಟಿ ಆಗಕ್ಕೆ. ಇಲ್ಲಿ ಬಂದ ಮೇಲೆ ಅವ್ರು ತಮ್ಮ ಮಠದಾಗ ಮಾವಿನ ಹಣ್ಣು ಒಂದಿಷ್ಟು ತೊಗೊಂಡು ಒಂದು 7-8 ಚೀಲ ತೊಗೊಂಡಕ್ಕೆ ತಲೆ ಮೇಲೆ ಇಟ್ಟರು. ತಲೆ ಮೇಲೆ ಇಟ್ಟ ಮೇಲೆ ಗಂಡಗೆ ಅಂತಾರೆ ಫೋಟೋ ಹೊಡೆ ಅಂದರು. ಫೋಟೋ ಹೊಡೆ ಅಂತ ಅವ್ರನ್ನ ಕುರ್ಚಿ ಮೇಲೆ ಕೂತಿದ್ರಲ್ಲ, ಆ ತಾಯಿಯ ಗರ್ಭವನ್ನು ಹಿಡ್ಕೊಂಡ್ರು. ಸಣ್ಣ ಮಗು ಹೆಂಗೆ ಹೊಟ್ಟೆ ಹಿಡ್ಕೊಂಡು ಹಿಂಗೆ ತಲೆ ಹಚ್ತೈತಲ್ಲ ಹಂಗೆ ತಲೆ ಹಚ್ಚಿ ಹಿಂಗೆ ತಟ್ಟಿ ಹಾದು ಹಿಡ್ಕೊಂಡು ಫೋಟೋ ಹೊಡಿ ಅಂತ ಗಂಡಗೆ ಅಂತಾರೆ. ಬೇರೆದವ್ರಿಗೆ ಆದ್ರೆ ಹಂಗೆ ಆದಿತ್ತನ್ರಿ. ಅವ್ರ ಹತ್ರ ಶಿಶು ಭಾವ ಐತಿ. ಆ ತಾಯಿಯಲ್ಲಿ ಆ ಭಾವ, ತಾಯಿ ಭಾವ ಉಕ್ಕಿ ಬಂತು. ಆ ತಾಯಿ ತಲೆ ಮೇಲೆ ಹಣ್ಣು ಹೊತ್ತು ಬಂದಾಳ. ಗಂಡ ಫೋಟೋ ಹೊಡಿತಾನ. ಗಂಡ ಫೋಟೋ ಹೊಡಿಬೇಕಾದ್ರೆ ಗಂಡನ ಕಣ್ಣಾಗ ದಳ 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 ನೀರು ಇರ್ತಾವ. ಹಣ್ಣು ಹೊತ್ತು ಬಂದಕ್ಕೆ ಕಣ್ಣಾಗಂತೂ ಏಕ ದಳ 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 ಇಳಿದು ಅಜ್ಜಾರ ತಲೆ ಮೇಲೆ ಬೀಳಕತ್ತಿದ್ದು. ನಾ ಅದನ್ನು ನೋಡಿ ಅಭಿಷೇಕ ಮಾಡಕತ್ತಿದಂಗೆ ಆಗಿತ್ತು ಅವ್ರ ತಲೆ ಮೇಲೆ. ಆ ರೀತಿಯೊಳಗೆ ಅಂತಹ ಒಂದು ಶಿಶು ಭಾವ ಅವ್ರ ಹತ್ತಿರ ಇರ್ತದೆ, ಮಹಾತ್ಮರ ಹತ್ತಿರ. ಅವಾಗ ತಾಯಿಯಾಗಿ ಏನು ಮಾಡಿದರು ಅಂತಂದ್ರೆ ಫೋಟೋ ಹೊಡ್ಕೊಂಡ್ರು, ನೋಡಿದರು. ಹಿಂಗೆ ಭಾಳಷ್ಟು ಜನ ಅವರನ್ನು ಶಿಶು ಅಂತ ಯಾರು ಅವ್ರ ಶಿಶು ಭಾವ ಇರ್ತದೆ, ಅವರು ತಾಯಿ ಭಾವದಿಂದ ಯಾರ ಮೇಲೆ ಇಟ್ಕೊಂಡಾರ ನೋಡ್ರಿ. ಯಾರ ನೆನೆಸ್ತಾರ ತಾಯಿ ಭಾವದಿಂದ ಅವ್ರು ಎಂದು ನೆನೆಸ್ತಾರ ನೋಡ್ರಿ, ಅಲ್ಲಿ ಹೋಗಿ ಇದ್ದೇ ಇರ್ತಾರೆ ಅವರು. ಯಪ್ಪ ಇವತ್ತ ನೆನೆಸಾಕತ್ತಿದ್ದು ನಾನು, ಇವತ್ತ ನೆನೆಸಾಕತ್ತಿದ್ದು ಹಿಂದೆ ಬಂದೆಲ್ಲ ಯಪ್ಪ ಅಂತಿರ್ತಾರೆ ಅವರು. ಇಷ್ಟೊಂದಕ್ಕೆ ನೋಡ್ರಿ ಒಬ್ಬ ತಾಯಿ ಎಲ್ಲರ ಕಡೆಯಿಂದ ಕುಂಕುಮ ಹಚ್ಚೋದು ಮಾಡಕತ್ತಾರೆ. ತೋರಣಗಟ್ಟೆ ಅವ್ರು ಬಂದಾರ ಇಲ್ಲಿ ಮ್ಯಾಲೆ ಕುಂತಾರ ನೋಡ್ರಿ ಯಜಮಾನ್ರು ಸಿದ್ಲಿಂಗಪ್ಪ ಅಂತ ಹೇಳಿ. ಮಣ್ಣು ಏನಾಗಿತ್ತು ಅಂದ್ರೆ ಅವ್ರ ಮನೆ ತೋರಣಗಟ್ಟಿಗೆ ಅನಿರೀಕ್ಷಿತ ಹೆಂಗೆ ಹೋದವು ಅಂದ್ರೆ ಅವ್ರಿಗೆ ಆರಾಮಿದ್ದಿದ್ದಿಲ್ಲ. ಅವ್ರನ್ನ ಕೇಳಿ ಒಳಗಿಟ್ಟು ಆರಾಮಾಗಿ ಬಂದ ಮೇಲೆ ಇವ್ರನ್ನ ಕರ್ಕೊಂಡು ಹೋಗಿ ಒಂದು ವಾರ ಅಪ್ಪನ ಮಠದಾಗ ಇಟ್ಟು ಹೋಗ್ಬೇಕು ತಗ್ಗಿ ತಲೆಯಾಗ, ಆ ತಾಯಿ ತಲೆಯಾಗ. ಆದರೆ ಯಜಮಾನರು ಮೊದಲಿಂದ ವರ್ತಿಸಿದವರು. ಅವರು ಒಮ್ಮಿಲೆ ಅಷ್ಟು ಸರಳ ಹೂ ಅನ್ನೋರಲ್ಲೋ, ಹೂ ಅಂತಾರಲ್ಲೋ, ಹೋಗುನು ಅಂದ್ರೆ ಬೈತಾರೆ ಅಂಬಲ್ಲ. ಅದಕ್ಕೆ ಅಂಜ್ಕೊಂತ ಹೋಗುನು ಅನ್ನೋಕ್ಕೆ ಧೈರ್ಯ ಇಲ್ಲ. ಆದರೆ ರಾತ್ರಿ ಕೂತ್ಕೊಂಡು ಅಳ್ತಿದ್ದಳಂತ, ಯಪ್ಪ ಹೆಂಗಾರೆ ಆರಾಮಾಗಿತ್ತು ನಿನ್ನ ದಯದಿಂದ. ವರ್ಷ ಶ್ರೀಶೈಲಕ್ಕೆ ಹೋಗಿದ್ನಿ, ಈ ವರ್ಷ ಹೋಗಲಿಲ್ಲ. ನೀನ ಮಲ್ಲಿಕಾರ್ಜುನಪ್ಪ ನೇರ ಬಾರು ಯಪ್ಪ ಅಂತ ದಿವಸ ರಾತ್ರಿ ಹೇಳ್ತಿದ್ರಂತ. ಆಕೆ ಎಂದು ಹೇಳ್ತಿದ್ದಳ ಹತ್ತು ಕಡೆಗೆ ಏನಾಯ್ತು, ಒಂದಿನ ಅಜ್ಜವರು ತೋರಣಗಟ್ಟಿಗೆ ಎದಕ್ಕೆ ಹೋಗಿದ್ದು ಅಂದ್ರೆ ಸಹಜ ಬೇರೆ ಕಡೆ ಒಂದು ಕೆರೆ ಮಣ್ಣು ನೋಡಕ್ಕಂತ ಹೋದೆವು. ಹೋದ ಸಂದರ್ಭದೊಳಗೆ ಅಜ್ಜವ್ರು ಅಂದರು, ಇಲ್ಲ ಮುದ್ದನೂರವ್ರ ಮನೆಗೆ ಹೋಗಿ ನಡಿ ಅಂದರು. ಅವ್ರ ಮನೆ ದೊಡ್ಡ ಸಂದ್ರಾಗ ಐತ್ರಿ. ಸಂದ್ರಾಗ ಮನೆ ಕೇಳಿದ್ವಿ, ಎಲ್ಲಿ ಸಂದ್ರಾಗ ಐತ್ರಿ ಗಾಡಿ ಹೋಗಂಗಿನ, ನೀವು ಬ್ಯಾಡ್ರಿ ಅಪ್ಪ ಮೊದಲ ಹೇಳಾಗೈತೆ ಹೋಗು ನಡಿ ಅಂತ. ಬೇಕಾದಂಗೆ ಸಂದ್ರ ಇಲ್ಲಿ ಹೋಗೋನು ಅಂತ ಹೋದೆವು. ಹೋದ ನಂತರ ಏನಾಯ್ತು, ಅವ್ರ ಮನೆ ಒಳಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಪಾದಪೂಜೆ ಮಾಡಿಸ್ಕೊಂಡ್ರೆ ಇಬ್ಬರು ಕಡೆಯಿಂದ ಪಾದಪೂಜೆ ಮಾಡಿಸ್ಕೊಂಡು ಕೂಡಲೇ ಆ ತಾಯಿ ಹೆಂಗೆ ಕೇಳಿದ ಅಂದ್ರೆ, ಯಪ್ಪ ಒಂದು ಮುಟ್ಗಿ ಮಾಡ್ತೀನಿ ತಂದು ಹೋಗೋ ಅಂದಲಕ್ಕಿ. ನಾವೇನು ಪೂಜಾ ಸಾಮಾನು ಓದಿಲ್ಲ, ಏನೂ ಓದಿಲ್ಲ ರೀ. ಅವಾಗಂದ್ರೆ ಮಾಡ್ಕೋತಾನೆ ಅಂದ್ರೆ ಗೊತ್ತೇನು, ಮಾಡ್ಕೋತಾನೆ ಅಂದ್ರೆ ನಾವು ಸಂಕ್ಷಿಪ್ತ ಸಾಮಾನು ಗಡಾಗ ಎಲ್ಲಿ ಅಂದ್ರೆ ಪ್ರಯಾಗರಾಜಕ್ಕೆ ಹೋದಾಗ ಸಂಕ್ಷಿಪ್ತ ಸಾಮಾನು ಇದ್ದಾವೆ ಮಾರ್ತ ನಮ್ಮ ಗಡಾಗ ಉಳಿದಿದ್ದವು. ಗಡಾಗ ಉಳಿದಿದ್ದು ರೀ. ಅಜ್ಜಾರ ಅಂದರು, ಏನು ಸಾಮಾನು ಇಲ್ಲಪ್ಪ ಹೆಂಗೆ ಮಾಡ್ಕೋತೇನೆ, ಹೋಗೋ ಗಡಾಗ ನೋಡೋಗಂತ. ನನಗೆ ಗೊತ್ತಿಲ್ಲ ಅವ್ರಿಗದು. ಓಡಿ ಹೋಗಿ ಗಡಾಗ ನೋಡ್ರು ಸಾಮಾನು ಇತ್ತು. ತಂದ ಮೇಲೆ ಅಜ್ಜವ್ರು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡ್ರೆ
ಅಜ್ಜಿ ರೊಟ್ಟಿ ಮುಟ್ಟಿಗೆ ಮಾಡಿ ಕೊಡ್ತಿದ್ರು. ಇವ್ರು ತಿಂದರು 1 ಅಲ್ಲ 2 ಅಲ್ಲ 3 ಅಲ್ಲ 4 ಮುಟ್ಟಿಗೆ ರೊಟ್ಟಿ ತಿನ್ನಿಸಿ ಕಳಿಸ್ಲಿಕ್ಕೆ ಅವನು. ಕಾರಣ ಏನು ಅಂದ್ರೆ ಅವ್ರ ಹತ್ರ ತಾಯಿ ಭಾವದಿಂದ ಆಕೆ ರಾತ್ರಿ ಹತ್ತತ್ತ ಕರೆದಿದ್ದಳಲ್ಲ, ಅಲ್ಲಿಗೆ ಭಗವಂತ ತಾನ ಹೆಂಗೆ ನೋಡಿ ಹೋದ ಅನ್ನೋದನ್ನ ಅವತ್ತ ತಾಯಿಗೆ ಏಕ ಕಣ್ಣಾಗ ನೀರು ಇಳಿತಾವ ಹಿಂಗೆ ರೊಟ್ಟಿ ಮಾಡ್ತಾಳೆ, ಕಣ್ಣಾಗ ನೀರು ಇಳಿತಾವ ಹಿಂಗೆ ರೊಟ್ಟಿ ಮಾಡ್ತಾಳೆ. ಅದನ್ನು ನೋಡಿ ನಮಗೆ ರೋಮಾಂಚನಾಗಿತ್ತು. ಕಾರಣ ಹೆಂಗಂದ್ರೆ ಆ ತಾಯಿ ಮತ್ತು ಮಗುವಿನ ಸಂಬಂಧ ಹೆಂಗೆ ಇರ್ತದೆ ಅನ್ನೋದಕ್ಕೆ ಆ ಯೋಗಿಗಳಲ್ಲಿ ಶಿಶುಭಾವ ಇರ್ತದೆ, ಅನಂತರ ಭಕ್ತರಲ್ಲಿ ತಾಯಿ ಭಾವ ಇರಬೇಕು. ಈ ರೀತಿಯೊಳಗೆ ಏನು ಅಂದ್ರೆ ಆ ಬಾಲಲೀಲಾ ಮಹಾಂತ ಶಿವಯೋಗಿಗಳ ಚರಿತ್ರೆಯನ್ನು ಹೆಂಗೆ ಕೇಳ್ತು ಹಂಗೆ ನಮಗೂ ನೆನಪಾಗ್ತಿರ್ತಾವೆ. ಆ ರೀತಿಯೊಳಗೆ ಇವತ್ತಿನ ದಿವಸ ಅವರಿಬ್ಬರು ಬಂದು ಇಲ್ಲಿ ಗ್ರಂಥವನ್ನು ಪೂಜೆ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಅವರಿಗೆ ನೀಡಲಿ ಅಂತ ಹೇಳಿ ಪೂಜ್ಯರಲ್ಲಿ ಪ್ರಾರ್ಥಿಸ್ತಾ ಇನ್ನು ಮುಂದೆ ಪೂಜ್ಯರ ಪಾದಪೂಜೆ ಕಾರ್ಯಕ್ರಮ ನೆರವೇರ್ತದೆ. ಸ್ವಾಮಿಗಳು ಏನಾಗಿತ್ತು ಅಂದ್ರೆ ಈ ಪುರಾಣ ಗಾಡಿ ಸ್ಪೀಡ್ಲಿ ಹೊರಕಿತ್ತಿದ್ದು ರೀ, ಇವರು ಸಂತಾಗಿ ನಿಂತಿದ್ರು. ನಾನು ನೋಡಿದ್ದೀನಿ ಯಾರೋ ಮುಳ್ಳಾವಲಿ ಸ್ವಾಮಿಗಳು ನಿಂತಾರೆ ನೋಡ್ರಿಪ್ಪ ಅಂತಾನೆ. ಅವ್ರು ಕರಿಯು ಅವ್ರದ್ದು ಏನು ಸಂಕಲ್ಪ ಅದು ಕೇಳು ಕರಿ ಅಂದ್ರೆ ನಾವು ಮೊದಲೇ ಹೊಟ್ಟೆ ಕೂಡಿ ಶಿಷ್ಯರ ಇಲ್ಲಿಗೆ ನೆನಪಿರ್ತೈತಿ. ನಾವು ಇಲ್ಲಿ ಓಡಾಡೋದು ಪೂಜೆ ಮಾಡಿಸೋದು ಹಿಂಗೆ ಕುಂತೀವಿ. ಆದ್ರೆ ನೋಡ್ರಿ ಅವರಾಗೆ ಕರಿಯು ಅಂತೇಳಿ ಕರೆಸಿದ್ರು ನಾವೇನು ಹೋಗಿ ಅವ್ರನ್ನ ಕರೆದಿಲ್ಲ. ಅವರಾಗಿ ಇಲ್ಲಿ ಬಂದಾರು ಅಂತಂದ್ರೆ ಅಜ್ಜನ ಹೋಗಿ ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಾರ. ಅವ್ರ ಗುರುತು ಹೇಳಿ ತಳಗ ಹೋಗಿ ಹೆಂಗೆ ಕರ್ಕೊಂಡ್ಬಂದಾರ ನಮಗೆ ಗೊತ್ತಿಲ್ಲ ಅದು. ಆ ರೀತಿ ಒಳಗೆ ಏನಂದ್ರೆ ಅವ್ರು ಏನು ಸಂಕಲ್ಪ ಮಾಡಿ ಎದ್ರ ಸಂಬಂಧ ಇರ್ತಾರ, ಇನ್ನು ಅವ್ರ ಸಂಕಲ್ಪ ಕುಡಿಯತೆ ಇಲ್ಲೋ ಕರಿ ಕೇಳು ಅಂದರು. ಈ ಗದ್ದಲದೊಳಗೆ ಅವ್ರನ್ನ ಕೇಳಲಿಲ್ಲ, ಆದರೂ ಸಹಿತ ಅವ್ರು ಇಲ್ಲಿ ತನಕ ದಯಮಾಡಿಸಿದ್ದಾರೆ. ಅವರಿಗೆ ಪೂಜ್ಯರು ಈ ನಂತರದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿಯೊಳಗೆ ಎಂಥ ಮಹಾತ್ಮರಂದ್ರ ಮನುಷ್ಯನೊಳಗೆ ಏನು ಸಂಕಲ್ಪ ಮಾಡ್ತಾರಲ್ಲ ಅದು ಈಡೇರ್ಲಿಕ್ಕೆ ಕಾರಣ ಏನಂದ್ರೆ ಮಹಾತ್ಮನ ಸಂಕಲ್ಪ. ಮಹಾತ್ಮರು ಹೇಳ್ತಕ್ಕಂಥವ್ರು ಸಂಕಲ್ಪ ಮಾಡೋದಷ್ಟ, ಈಡೇರಿಸುವುದು ಯಾರ ಕರ್ತವ್ಯ ಅಂದ್ರೆ ಅದು ಭಗವಂತನ ಕರ್ತವ್ಯ. ಅಜ್ಜವ್ರವ್ರನ್ನ ಕರೆಸಂದ್ರು ನಾವ್ಯಾರು ಕರೆಸಲಿಲ್ಲ ಅಂದರೂ ಭಗವಂತ ಅವ್ನು ಕರೆಸಂದ್ರೆ ಭಗವಂತ ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬರ್ತಾನೆ. ಇದೊಂದು ಲೀಲೆ ಅಂತಕ್ಕಂಥದ್ದು. ಆ ರೀತಿಯೊಳಗೆ ಆ ಪರಮ ಪೂಜ್ಯರ ಒಂದು ಪಾದಪೂಜೆ ಕಾರ್ಯಕ್ರಮ ನೆರವೇರ್ತದೆ. ಪೂಜ್ಯರು ತನ್ನ ತತ್ವಪದದೊಂದಿಗೆ ನಮಗೆ ಆಶೀರ್ವಾದ ಪಾಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ, ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ, ಅವನಿ ಭೋಗಗಳವಗೆ ತೃಣಗಾಂಬವೋ, ಅವನಿ ಭೋಗಗಳವಗೆ ತೃಣಗಾಂಬವೋ, ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ, ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ, ಅವನಿ ಭೋಗಗಳವಗೆ ತೃಣಗಾಂಬವೋ. ಏನು ಓದಿಸಿದರೇನು, ಏನು ಮೆರೆಸಿದರೇನು, ಏನು ಓದಿಸಿದರೇನು, ಏನು ಮೆರೆಸಿದರೇನು, ಮಾನವನಿಗ ಪುಣ್ಯ
ಹಂಗಿನ ಭೋಗಗಳ ಶಿವಗೆ ಕೊಡನು ಮಂಗಲಾತ್ಮಕನಾಗಿ ಭೃಂಗಕೂಟು ಮೆನ್ಯಾಯ ಮಂಗಲಾತ್ಮಕನಾಗಿ ಭೃಂಗಕೂಟು ಮನ್ಯಾಯ ಯಾಂಗೋ ಹಾಂಗೆ ಜಗದಿ ಸುಲಭನಾನು ಯಾಂಗೋ ಹಾಂಗೆ ಜಗದಿ ಸುಲಭನಾನು ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣ ಅವನಿ ಭೋಗಗಳವಗೆ ತೃಣದಾಂಬವು ಬಡಭಕ್ತ ಜನಗಳಿಗೆ ಬಡವನಾಗಿರುತ್ತೀರನು ಕಡು ಧನಿಕ ಭಕ್ತರಿಗೆ ಧನಿಕ ನಾನು ಬಡಭಕ್ತ ಜನಗಳಿಗೆ ಬಡವನಾಗಿರುತ್ತೀಯ ಕಡು ಧನಿಕ ಭಕ್ತರಿಗೆ ಧನಿಕ ನಾನು ಪಡವಿ ಭಕ್ತರ ಭೋಗ ತೊಡಲಿರ್ದು ಇಲ್ಲದಂತೆ ಪಡವಿ ಭಕ್ತರ ಭೋಗ ದೊಡಲಿರ್ದು ಇಲ್ಲದಂತೆ ಮುಡ ಮಾಂದಲಿಂಗದ ಕಡೆಗಿರುವನು ಮೃಡ ಮಾಂದಲಿಂಗದ ಕಡೆಗಿರುವನು ಶಿವಯೋಗಿ ಸಾಕ್ಷಾದ ಶಿವನಾದ ಕಾರಣ ಅವನಿ ಭೋಗಗಳವಗೆ ಅವನಿ ಭೋಗಗಳವಗೆ ಅವನಿ ಭೋಗಗಳವಗೆ ತೃಣಗಾಂಬವು ಜಯಮಂಗಲವಾಗಲಿ ಈ ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ ಜಯಮಂಗಲವಾಗಲಿ ಈ ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ ಜಯಮಂಗಲವಾಗಲಿ ಈ ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ ಜಗವಿದೆಲ್ಲವೂ ಜಗುಲಿಯಾಗಲಿ ಬಗೆಯ ಗಿಡಗಳು ಕಂಬವ ಜಗವಿದೆಲ್ಲವೂ ಜಗುಲಿಯಾಗಲಿ ಬಗೆಯ ಜಗವಿದೆಲ್ಲವೂ ಜಗುಲಿಯಾಗಲಿ ಬಗೆಯ ಗಿಡಗಳು ಕಂಬವ ಮಿಗಿಲು ಸರ್ಗವು ಗೋಪುರಾಗಲಿ ಮಿಗಿಲು ಸರ್ಗ ಗೋಪುರಾಗಲಿ ತಗದ ಬಾಗಿಲ ದಿಜಗಳಾಗಲಿ ಜಯಮಂಗಲವಾಗಲಿ ಈ ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ ಮಂದ ಮಾರುತ ಚೌರಿಯಾಗಲಿ ಅಂದ ಬೈಲು ನಗಾರಿಯಾಗಲಿ ಮಂದ ಮಾರುತ ಚೌರಿಯಾಗಲಿ ಅಂದ ಬೈಲು ನಗಾರಿಯಾಗಲಿ ಚಂದ್ರ ಸೂರ್ಯರು ದೀಪವಾಗಲಿ ಚಂದ್ರ ಸೂರ್ಯರು ದೀಪವಾಗಲಿ ಚಂದ ಪರ್ವತ ಪಾಲ್ಕಿಯಾಗಲಿ ಜಯಮಂಗಲವಾಗಲಿ ಈ ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ ಕಾನನ ಹೂ ಬುಟ್ಟಿಯಾಗಲಿ ಕಾನ್ವಲತೆಗಳ ಸರ್ವ ಕಷ್ಟ ಮೂನದಿ ಜನ ತೀರ್ಥವಾಗಲಿ ಮೇನು ಹೂ ಕುಡಿ ಧೂಪವಾಗಲಿ ಜಯಮಂಗಲವಾಗಲಿ ಈ ಲೋಕಕ್ಕೆಲ್ಲ
ಲೋಕಕ್ಕೆಲ್ಲ ಜಯ ಮಂಗಲವಾಗಲಿ, ಈ ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ, ಶುಭ ಮಂಗಲವಾಗಲಿ, ಶುಭ ಮಂಗಲವಾಗಲಿ. ಜಯ ನಮ ಪಾರ್ವತಿ, ಜಯ ನಮ ಪಾರ್ವತಿ ಪತೆ.